ಎಲ್ಲರಿಗೂ ನಮಸ್ಕಾರ. ಶನಿವಾರದ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರು ಮೌನ ಆಚರಿಸದೆ ಮತ್ತೆ ಧ್ಯಾನ ಸ್ಥಿತಿಯಲ್ಲಿ ಇರದೆ, ಸುಮ್ಮನೆ ಇರದೆ, ಹ್ಯಾಂಡ್ ರೈಸ್ ಮಾಡಿ ಅಂತ ನಾವು ಹೇಳದೆ, ಹ್ಯಾಂಡ್ ರೈಸ್ ಮಾಡಿ ಮನರಂಜನೆಯ ಮೋಡಿ. ಆತ್ಮೀಯ ಸ್ನೇಹಿತರೆ, ಧ್ಯಾನ ಬಂಧುಗಳೇ, ಆತ್ಮ ಬಂಧುಗಳೇ, ಪ್ರೀತಿಯ ದೇವರುಗಳೇ, ಎಲ್ಲರೂ ನಕ್ಕು ಎಲ್ಲರನ್ನು ನಗಿಸಿ, ನೋವೆಲ್ಲ ಮರೆಸಿ, ಹಾಸ್ಯ ಕರೆಸಿ, ನಗುವನ್ನು ತರಿಸಿ. ಈಗ ಕಲಾದೇವಿ ಹರಸಿ ಆರೈಸಿ ಕರೆಯುತ್ತಿದ್ದಾಳೆ, ಕೈ ಬೀಸಿ. ಎಲ್ಲರೂ ಧ್ಯಾನದಿಂದ ಎಚ್ಚರಗೊಂಡು ಫ್ರೆಶ್ ಅಪ್ ಆಗಿ ಬಿಸಿ ಕಷಾಯ ಗ್ರೀನ್ ಟೀ ಕುಡಿದು ಈಗ ಫೋನನ್ನು ಹಿಡಿದು ಕಾರ್ಯಕ್ರಮ ಆರಂಭಿಸೋಣ. ಎಸ್ ಮಾಸ್ಟರ್ಸ್, ಶನಿವಾರ ಬಂತಂದ್ರೆ ನಮ್ಮೆಲ್ರಿಗೂ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಪ್ರತಿದಿನ ನಾವು ಧ್ಯಾನ, ಯೋಗ, ಆಧ್ಯಾತ್ಮಿಕ ಜ್ಞಾನ ಈ ಒಂದು ಅದ್ಭುತ ವೇದಿಕೆಯಲ್ಲಿ ಕಲಿತಾ ಇರ್ತೇವೆ. ಹಾಗಾಗಿ ಶನಿವಾರ ಒಂದು ಈ ರೀತಿ ವಿಭಿನ್ನವಾದ ವಿಶೇಷ ಕಾರ್ಯಕ್ರಮ ಇರಬೇಕು ಅಂತ ನಮ್ಮ ರಂಗನಾಥ್ ಗುರುಗಳು ವೇದಿಕೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ. ನಾವದನ್ನ ಪರಿಪೂರ್ಣವಾಗಿ ಸದ್ವಿನಿಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಏಕೆಂದ್ರೆ ಸುಮಾರು 2 ವರ್ಷದಿಂದ ನಾವು ವೇದಿಕೆಯಲ್ಲಿ ನೋಡ್ತಾ ಇದ್ದೀವಿ, ತಿಂಗಳು ಸ್ವಲ್ಪ ಬದಲಾವಣೆ ಆಗ್ತಾನೆ ಇದೆ. ಈಗ 11:30 ತರಗತಿ ನಿಂತಿದೆ. ಏಕೆ ಅಂತಂದ್ರೆ ಲಾಗಿನ್ ಹೋಸ್ಟ್ ಮಾಡೋರು ಸ್ವಯಂ ಸೇವಕರು ಇಲ್ಲ. ಹಾಗಾಗಬಾರ್ದು ಅಂತಂದ್ರೆ ನಾವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಧ್ಯಾನನ ಮಾಡ್ತಾ, ಜ್ಞಾನನ ಕಲಿತಾ, ಈಗ ಸೇವೆ ಅನ್ನೋದು ಎಷ್ಟು ಉನ್ನತವಾದದ್ದು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಅದಕ್ಕೆ ಮುಂದಾಗೋಣ. ವಿಶೇಷ ಸಂಚಿಕೆ ಇದೇ ರೀತಿ ಮುಂದುವರಿಬೇಕು ಅಂತಂದ್ರೆ ಈಗ ಸುಮಾರು ಕಿರುಚಿತ್ರಗಳನ್ನ ಒಂದು 20ರಿಂದ 25 ಕಿರುಚಿತ್ರ ಆಗಿದೆ. ಜೊತೆಯಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ನಡೀತಾ ಇದೆ. ಇದೆಲ್ಲ ಹೀಗೆ ಮುಂದುವರಿಬೇಕು ಅಂದ್ರೆ ನಮ್ಮಿಂದಲೇ ಇದು ಸಾಧ್ಯ ಅಂತ ಹೇಳ್ತಾ ಈಗ ಪ್ರಾರಂಭವಾಗುತ್ತೆ. ಯಾರು ಕೂಡ ತಡ ಮಾಡದೆ, ಯಾಕೆಂದ್ರೆ ಮೌನಾಚರಣೆ ಬೇಡ. ಶನಿವಾರ ಅಂತಂದ್ರೆ ಏನಿರುತ್ತೆ ಮೇಡಮ್? ನಂದಾ ಮೇಡಮ್, ತುಂಬಾ ಆಕ್ಟಿವ್ ಇರ್ಬೇಕು. ಇದೊಂದು ಅವಕಾಶವನ್ನು ಎಲ್ಲರೂ ಬಳಸ್ಕೊಳ್ಬೇಕಂತಂದು ಒಂದು ಗುರುಗಳ ಒಂದು ಅಭಿಪ್ರಾಯ. ಮತ್ತು ಒಂದು ಅವರು ಏನಂದ್ರೆ ಅವ್ರದ್ದು ವಿಶುದ್ಧಿ ಚಕ್ರವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಅವಕಾಶ. ಮಹಾವತಾರ್ ಫೌಂಡೇಶನ್ ಅಲ್ಲಿ ಏನಿಲ್ಲ ಅಂತ ಅನ್ನೋದಿಲ್ಲ, ಎಲ್ಲ ಇದೆ. ಅದಕ್ಕೆ ಅದಕ್ಕೆ ತಮ್ಮ ಕಲೆ ಪ್ರದರ್ಶನಕ್ಕೂ ಇಲ್ಲಿ ಅವಕಾಶ ಇದೆ. ಹ್ಯಾಂಡ್ ರೈಸ್ ಬರ್ತಾ ಇದೆ ಮೇಡಮ್. ಎಸ್ ಮೇಡಮ್, ಖಂಡಿತ ಇನ್ನೂ ಬರುತ್ತೆ, ಎಲ್ಲ ಬರ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ, ಪ್ರತಿಯೊಬ್ರು ಭಾಗವಹಿಸೋಣ. ಅದರಲ್ಲೂ ಹೊಸ ಮಾಸ್ಟರ್ಗೆ ನಾವು ಫಸ್ಟ್ ಅವಕಾಶ ಕೊಡ್ತೀವಿ. ಈಗ ಅಲ್ಲಿವರೆಗೂ ಹ್ಯಾಂಡ್ ರೈಸ್ ಎಲ್ಲ ಒಂದ್ ಕಡೆಯಿಂದ ಬರ್ತಾ ಇರ್ಬೇಕು. ಹ್ಯಾಂಡ್ ರೈಸ್ ಮಾಡಿ ಅಂತ ಈ ಅಶ್ವಿನಿ ಹೇಳೋದಿಲ್ಲ. ಈಗ ಒಂದು ಭಕ್ತಿ ಹಾಡು, ಆಮೇಲೆ ಇನ್ನೊಂದು ಹೊಸ ಶೈಲಿಯಲ್ಲಿ ಅಶ್ವಿನಿ ಬಂದಿದ್ದಾರೆ ಅಂತ ಅನ್ಕೊಂತೀರಾ? ಇಲ್ಲ, ಇದು ಹಳೆ ಶೈಲಿನೇ. ಇದು ಸ್ಪೆಕ್ಸ್ ಅಂತಂದ್ರೆ ಇದು ಅಂದ್ರೆ ಹೈ ಪ್ರೊಟೆಕ್ಷನ್ ಬ್ಲೂ ಲೈಟ್ ಸ್ಪೆಕ್ಸ್. ಇದು ಆನ್ಲೈನ್ ಅಲ್ಲಿ ನಾವು ಖರೀದಿ ಮಾಡಿದ್ವಿ. ನೀವು ಸಹ ಈ ರೀತಿ ಹೈ ಪ್ರೊಟೆಕ್ಷನ್ ಸ್ಪೆಕ್ಸ್ ಸಿಗುತ್ತೆ ಬ್ಲೂ ಲೈಟ್. ಇದನ್ನ ನೀವು ಯೂಸ್ ಮಾಡ್ಬೋದು. ಓಕೆ ಓಕೆ. ಶರಣು ಶರಣೆನುವೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಬಾನಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಕರ,
ಮೋಡ ಮಳೆಯಾಗಲು ನೀರು ಭುವಿ ಸೇರಲು ಭೂಮಿ ಹಸಿರಾಗಲು ಲೋಕ ಗೆಲುವಾಗಲು ನೀ ಕಾರಣನು ದೇವಾ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾಳಲ್ಲಿ ನಿನ್ನಿಂದ ಅರುಣೋದಯ. ಓಕೆ, ಈಗ ಅನುರಾಧ ಮೇಡಮ್ ಮೊದಲಿಗೆ ವಿಘ್ನೇಶ್ವರನ ಹಾಡನ್ನು ಹಾಡಿ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಎರಡನೆಯ ಪಾರ್ಟಿಸಿಪೇಟ್ ಇವರು ರಂಗಭೂಮಿ ಕಲಾವಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸದಾಕಾಲ ಉತ್ಸುಕರಾಗಿ ವೇದಿಕೆನಲ್ಲಿ ಮೊದಲೇ ಇರ್ತಾರೆ. ಅವರೇ ನಮ್ಮ ಮಂಜುಳಾ ಮೇಡಮ್. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ರಂಗಭೂಮಿ ಕಲಾವಿದೆ ಅಲ್ಲ ಮೇಡಮ್. ಇಲ್ಲ ಇಲ್ಲ, ನೀವು ಏನ್ ಹೇಳಿದ್ರೋ ಎಸ್ ಅನ್ಬೇಕು, ಅಕ್ಸೆಪ್ಟ್ ಮಾಡ್ಬೇಕು. ಎಸ್, ಸ್ಟಾರ್ಟ್ ಮಾಡಿ ಮೇಡಮ್. ನಾನು ಭಾವಗೀತೆ ಆಡ್ತೀನಿ. ಓಕೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ಶಿಖರದಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಅಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಅಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ. ಈ ಮತ್ಸರ ನಿರ್ಮತ್ಸರ ಮನಸುದಾರ ಮಹಿಮೆಯೇ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಮೇಡಮ್. ನಿತ್ಯೋತ್ಸವ ಭಾವಗೀತೆ ತುಂಬಾ ಅದ್ಭುತವಾಗಿ ಹಾಡಿದಿರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಈಗ ಮುಂದಿನ ಪಾರ್ಟಿಸಿಪೆಂಟ್ ಯಾರು ನೋಡೋಣ. ನಮ್ಮ ಶಿವಗಂಗಾ ಮೇಡಮ್. ಸ್ವಲ್ಪ ಎಲ್ರೂ ಮಾಸ್ಟರ್ಸ್ ಕಿವಿನ ಮುಚ್ಕೊಳ್ಬೇಕಾಗುತ್ತೆ, ಯಾಕೆಂದ್ರೆ ಅಷ್ಟೊಂದು ಒಂಥರ ಹಾರ್ಶ್ ಸೌಂಡ್, ಅಂದ್ರೆ ಮೆಲೋಡಿ ಆಗಿರುತ್ತೆ. ನಮ್ಮ ಶಿವಗಂಗಾ ಮೇಡಮ್. ಎಸ್ ಮೇಡಮ್. ಸಾರಿ, ಒಂದ್ ಕಾಮಿಡಿನೂ ಇರುತ್ತೆ ಜೊತೆಲಿ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ತೆ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನೊಂದು ಒಂದು ಜನಪದ ಗೀತೆ ಅಂತಾನೆ ಹೇಳ್ಬೇಕು ಇದನ್ನ. ಅತ್ತೆ ಮನೆಯಿಂದ ಹೆಣ್ಮಕ್ಳು ಹೋದಾಗ ಹೆಂಗಿರ್ಬೇಕು ಅನ್ನೋದೊಂದು ಹಾಡು ಆಡ್ತಾ ಇದ್ದೀನಿ. ಎಸ್ ಮೇಡಮ್. ಅತ್ತೆ ಮಾವರ ಪದ ತಂದೆ ತಾಯಿಯ ಪದ ಮತ್ತೆ ಗಂಡನ ಶ್ರೀಪಾದ ಮತ್ತೆ ಗಂಡನ ಶ್ರೀಪಾದ ನೆನೆದರೆ ಬೆನ್ನ ಹಿಂದಿದೆ ಕೈಲಾಸ. ನೆರೆಮನೆಯ ಸಿರಿದೇವಿ ನೀನಾಗೂ ಮಗಳೇ
ಮನೆಯೊಳಗೆ ಭೇದ ಬಗಿಬೇಡ. ಮನೆಯೊಳಗೆ ಭೇದ ಬಗಿಬೇಡ ಕಂದವ್ವ, ತುಂಬಿದ ಮನೆಯ ಒಡಿಬೇಡ. ಬಾಳುವೆ ಮಾಡಿದರೆ ಬಾರವ್ವ ಅಂದ, ಬಾಳುವೆ ಗೆಟ್ಟು ಮತಿಗೆಟ್ಟು. ಬಾಳುವೆ ಗೆಟ್ಟು ಮತಿಗೆಟ್ಟು ಬಾಳಿದರೆ ಹಡೆದವರ ಕುಲಕ್ಕೆ ಹಗೆಯಾದೆ. ಮಾತ್ಕಂಟಿ ಮಗಳಲ್ಲ ತಾಟಿತ್ತಿ ಸೊಸೆಯಲ್ಲ, ಬರದ ಚೆಕ್ಕೆ ಒಲಿಗಲ್ಲ. ಬರದ ಚೆಕ್ಕೆ ಒಲಿಗಲ್ಲ, ತೌರಿಗೆ ಮಾತು ತಂದೋಳು ಮಗಳಲ್ಲ. ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು, ಒತ್ತಾಗಿ ನೀಡಿದರು ಉಣಬೇಕು. ಒತ್ತಾಗಿ ನೀಡಿದರು ಉಣಬೇಕು, ತವರಿಗೆ ಒಳ್ಳೆಯ ಹೆಸರ ತರಬೇಕು. ಹಾಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆಯಿಲ್ಲ, ಜಾಲಿಯ ಮರವು ನೆರಳಲ್ಲ. ಜಾಲಿಯ ಮರವು ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯು ಸ್ಥಿರವಲ್ಲ. ಅತ್ತೆ ಮಾವರ ಪಾದ, ತಂದೆ ತಾಯಿಯ ಪಾದ, ಮತ್ತೆ ಗಂಡನ ಶ್ರೀಪಾದ. ಮತ್ತೆ ಗಂಡನ ಶ್ರೀಪಾದ ನೆನೆದರೆ ಬೆನ್ನ ಹಿಂದಿದೆ ಕೈಲಾಸ. ಧನ್ಯವಾದ ಮೇಡಮ್, ಧನ್ಯವಾದ ಅವಕಾಶಕ್ಕಾಗಿ. ವಾ ಮೇಡಮ್, ಶಿವಗಂಗಾ ಮೇಡಮ್, ಶನಿವಾರದ ವಿಶೇಷ ಸಂಚಿಕೆಗೆ ಒಂದು ಅದ್ಭುತವಾದ ಜಾನಪದ ಹಾಡು. ಪ್ರತಿ ಹೆಣ್ಣು ಮಕ್ಕಳಿಗೂ ಸ್ಫೂರ್ತಿದಾಯಕ ಹಾಡು. ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ತಂದೆ ತಾಯಿ ಒಂದು ಬುದ್ಧಿವಾದದ ಮಾತುಗಳು ಹೇಳುವಂತಹ ಒಂದು ಜಾನಪದ ಗೀತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ನೀವೆಲ್ಲರೂ ಇವತ್ತು ಭಾಗವಹಿಸಿ ಏನಾದರೂ ಅನಿಸಿಕೆ, ಧ್ಯಾನದ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದಲ್ಲಿ, ಅನಿಸಿಕೆ ಇದ್ದಲ್ಲಿ, ಜೊತೆಗೆ ವಿಶೇಷ ಸಂಚಿಕೆ ವಿಶೇಷವಾದ ಸಂಚಿಕೆ ಇವತ್ತು. ಆದ್ರಿಂದ ಎಲ್ರೂ ಪಾರ್ಟಿಸಿಪೇಟ್ ಮಾಡೋಣ. ಅಂದ್ರೆ ನಿಮ್ಮೆಲ್ರಿಗೂ ಗೊತ್ತಿದೆ, ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಆಗುತ್ತೆ ನಾವೆಷ್ಟು ಮಾತಾಡ್ತೀವಿ. ಜೊತೆಗೆ ನಮ್ಮ ಹೃದಯದ ಆರೋಗ್ಯಕ್ಕೆ, ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೆ ಧ್ಯಾನ, ಜ್ಞಾನ, ಯೋಗ, ಇದ್ರ ಜೊತೆ ಇನ್ನೊಂದೇನಾದ್ರೂ ಇದೆ ಅಂತಂದ್ರೆ ಅದೇ ನಮ್ಮ ನಗು, ಸ್ಮೈಲ್. ಎಸ್, ಹಾಗಾಗಿ ಯಾರು ಕೂಡ ಜಾನಕಿ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಎಸ್ ಮೇಡಮ್, ಕೊಡೋಣ. ಈಗ ನಮ್ಮ ರೇವತಿ ಮೇಡಮ್. ಎಸ್ ಮೇಡಮ್, ವೆಲ್ಕಮ್, ಸ್ವಾಗತ ಮೇಡಮ್. ಸ್ವಾಗತ. ಎಲ್ಲ ಧ್ಯಾನ ಬಂಧುಗಳಿಗೆ ಮುಂಜಾನೆಯ ಶುಭೋದಯವ. ಹಾಗೇನೆ ಎಲ್ರಿಗೂ ವಂದನೆಗಳು. ನಾನೊಂದು ಸಣ್ಣ ವಚನ ಹೇಳ್ತೇನೆ ಅಂತ. ಎಸ್ ಮೇಡಮ್. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಳು ನಿನ್ನ ಕೀರುತಿ ತುಂಬಿ, ಆ ಕಿವಿಯಳು ನಿನ್ನ ಕೀರುತಿ ತುಂಬಿ, ಮನದಲ್ಲಿ ನಿನ್ನ ನೆನಹು ತುಂಬಿ, ಮನದಲ್ಲಿ ನಿನ್ನ ನೆನಹು ತುಂಬಿ,
ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿನ್ನ ಮೂರುತಿ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ಕಿವಿಯಳು ನಿನ್ನ ಕೀರುತಿ ತುಂಬಿ ಕಿವಿಯಳು ನಿನ್ನ ಕೀರುತಿ ತುಂಬಿ ಮನದಲ್ಲಿ ನಿನ್ನ ನೆನಹು ತುಂಬಿ ಮನದಲ್ಲಿ ನಿನ್ನ ನೆನಹು ತುಂಬಿ ಕೂಡಲ ಸಂಗಮ ದೇವಾ ನಿನ್ನ ಆ ಕೂಡಲ ಸಂಗಮ ದೇವಾ ನಿನ್ನ ಚರಣ ಕಮಲದಳು ನಾನು ತುಂಬಿ ಕೂಡಲ ಸಂಗಮ ದೇವಾ ನಿನ್ನ ಚರಣ ಕಮಲದಳು ನಾನು ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ ವಚನದಲ್ಲಿ ನಾಮಾಮೃತ ತುಂಬಿ. ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ವಾವ್, ಸೂಪರ್ ಮೇಡಮ್. ನಮ್ಮ ರೇವತಿ ಮೇಡಮ್ ಇಷ್ಟು ಸುಮಧುರವಾಗಿ ವಚನಗಳು ಹೇಳ್ತಾರೆ, ಹಾಡು ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇವತ್ತಿಗೆ ಗೊತ್ತಾಯ್ತು. ಇನ್ ಶನಿವಾರ ನಾವ್ ಮಾತ್ರ ಬಿಡಲ್ಲ. ಎಲ್ಲಿದ್ರು ಮೇಡಮ್ ಬಂದು ಹಾಡು ಕೇಳಿಸ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಎಲ್ಲ ನಮ್ಮ ಹಳೆ ಮಾಸ್ಟರ್ಸ್ ಅಂದ್ರೆ ಸೀನಿಯರ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ನಾ ಮುಂದು ತಾ ಮುಂದು ಅಂತ. ಆದ್ರೆ ನಾವು ಹೊಸ ಮಾಸ್ಟರ್ಸ್ಗೆ ಅವಕಾಶ ಕೊಡೋದಕ್ಕೆ ಕಾಯ್ತಾ ಇದೀವಿ. ಎಸ್ ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ದಯವಿಟ್ಟು ಬನ್ನಿ, ವೇದಿಕೆ ನಿಮ್ಮದೇ. ನೀವಿವತ್ತು ಬೆಳಗ್ಗೆನೆ ಭಾಗವಹಿಸಿದ್ರೆ ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತೆ ಇವತ್ತು ಸಂಜೆವರೆಗೂ ತುಂಬಾ ಉತ್ಸುಕರಾಗಿರ್ತೀರಿ, ಸಂತೋಷವಾಗಿ ಇನ್ನೂ ಅಂದ್ರೆ ಪ್ರತಿನಿತ್ಯದಂತೆ ಇನ್ನೂ ಹೆಚ್ಚಾಗಿ ಸಂತೋಷವಾಗಿರ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಿವತ್ತು ಯಾರನ್ನು ಬಿಡೋದಿಲ್ಲ, ಎಲ್ರುನು ಅಲರ್ಟ್ ಆಗಿ ಮಾಸ್ಟರ್ಸ್ ಅಂತ ಹೇಳ್ತಾ, ನಮ್ಮ ಪ್ರತಿದಿನ ನಮ್ಗೆ ಲಾಗಿನ್ ಹೋಸ್ಟ್ ಆಗುವಂತಹ ವಿಲಾಸ್ ಭಾಸ್ಕರ್ ಸರ್, ಅವ್ರನ್ನೂ ಕೂಡ ಬಿಡೋದಿಲ್ಲ. ಏನಾದ್ರೂ ಒಂದು ಅನಿಸಿಕೆ, ಒಂದ್ ಲೈನ್ ಅಲ್ಲಿ ಮಾತಾಡ್ಬೇಕು, ಹಾಡು ಹೇಳ್ಬೇಕು, ನಗಿಸ್ಬೇಕು, ನಕ್ಬೇಕು ಅಂತ ಹೇಳ್ತಾ, ಮುಂದಿನ ಮಾಸ್ಟರ್ಸ್ ಯಾರು ನೋಡೋಣ. ಅನುರಾಧ ಮೇಡಮ್ ಬಂದಿದ್ದಾರೆ. ನಾನು ವೇದಾವತಿ ಮೇಡಮ್ಗೆ ಕೊಡ್ಲಾ ಮೇಡಮ್? ಅಳ್ಬಾರ್ದು, ಮುನ್ಸ್ಕೋಬಾರ್ದು, ಏನಾದ್ರು ಮಾತಾಡಿ ಮೇಡಮ್, ಇಲ್ಲ ಎಕ್ಸ್ಪ್ರೆಷನ್ ಕೊಡಿ. ಮ್ಯೂಟ್ ಅಲ್ಲಿ ಇದೆ. ಗ್ಲಾಸ್ ಹಾಕೊಂಡಿರೋದು ಅಶ್ವಿನಿ ಮೇಡಮ್, ಗ್ಲಾಸ್ ಹಾಕಿರೋದು ಅದ್ಭುತವಾಗಿ ಕಾಣ್ತಾ ಇದ್ದೀರಾ, ವಿಶೇಷವಾಗಿ. ಹೌದಾ? ಥ್ಯಾಂಕ್ ಯು ಮೇಡಮ್. ಅದೇನಕ್ಕೆ ಆಗ್ತಾ ಇರೋದು ಮೇಡಮ್ ಆ ಗ್ಲಾಸು? ಮೇಡಮ್, ಹೈ ಪ್ರೊಟೆಕ್ಷನ್. ಹೌದಾ? ಈಗ ನಾವು ಯಾವಾಗ್ಲೂನು ಫೋನ್ ಬಳಸ್ತಾ ಇರ್ತೀವಲ್ವಾ, ಆನ್ಲೈನ್ ಅಲ್ಲಿ ಇರ್ತೀವಿ, ಮತ್ತೆ ಏನಾದ್ರೂ ನಾವು ಫೋನ್ ಅಲ್ಲಿ ನೋಡೋವಾಗ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ನಿಮ್ಗೆ ಗೊತ್ತು, ಅಂದ್ರೆ ರೇಡಿಯೇಷನ್ ಎಫೆಕ್ಟ್ ನಮ್ಗೆ ಡೈರೆಕ್ಟ್ ಆಗಿ ಬಿದ್ದಾಗ ಕಾಲಕ್ರಮೇಣ ತೊಂದರೆ ಆಗುತ್ತೆ. ಕಣ್ಣಿಗೆ ಅಂತಲ್ಲ, ಹೃದಯಕ್ಕೆ, ಕಣ್ಣಿಗೆ, ಮತ್ತೆ ಇದರಿಂದ ಭಾರಿ ಪರಿಣಾಮಕಾರಿಯಾದ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತೀವಿ. ಇದು ಬ್ಲೂ ಲೈಟ್ ಅಂದ್ರೆ ಹೈ ಪ್ರೊಟೆಕ್ಷನ್ಗೆ ನಾವು ಆನ್ಲೈನ್ ಅಲ್ಲಿ ಖರೀದಿ ಮಾಡಿರೋದು. ಜೊತೆಗೆ ಒಂದು ಎನ್ವರೈ ಚಿಪ್ ಅಂತಾನು ಸಿಗುತ್ತೆ, ರೇಡಿಯೇಷನ್ ಪ್ರೊಟೆಕ್ಷನ್, ಅದನ್ನು ಕೂಡ ಬಳಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನನಗೆ ಕರೆ ಮಾಡಬಹುದು. ಥ್ಯಾಂಕ್ ಯು. ಒಂದ್ ಪ್ರಶ್ನೆ ಕೇಳಿದ್ದು ಏನ್ ಗೊತ್ತಾ, ಡೌಟ್ ಕ್ಲಿಯರ್ ಆಗ್ಲಿ, ತುಂಬಾ ಜನಕ್ಕೆ ಬೇಕಾಗುತ್ತೆ ಇದು, ಇದರಿಂದ ಅವಶ್ಯಕತೆ ಇದು ಎಲ್ರಿಗೂ. ಖಂಡಿತ. ಅಂದ್ರೆ ಸಾಕಷ್ಟು ಅಂದ್ರೆ ಸ್ಟೈಲ್ಗೂ ಬಳಸ್ತಾರೆ ಅಂತಾನು ಇದ್ ಮಾಡ್ತಾರೆ. ಅಂದ್ರೆ ಕಣ್ಣಿನ ತೊಂದರೆ ಇದ್ದಾಗ ಟೆಸ್ಟೆಡ್ ಸ್ಪೆಕ್ಸ್ ಕೂಡ ಹಾಕ್ತಾರೆ. ಆದ್ರೆ ಇದು ಇಲ್ಲಿ ವೇದಿಕೆಯಲ್ಲಿ ಆತರ ಇಲ್ಲ, ಸ್ಟೈಲು ಇದೆಲ್ಲ ಇಲ್ಲ.
ಬಟ್ ಎಲ್ರಿಗೂ ಉಪಯೋಗ ಆಗುವಂತದ್ದು ಈ ಒಂದು ಐ ಪ್ರೊಟೆಕ್ಷನ್ ಸ್ಪೆಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕೇಳಿದ್ದಕ್ಕೆ. ಅನುರಾಧ ಮೇಡಮ್, ನಾನು ಕೇಳಿದ್ದಕ್ಕೆ ನನ್ಗೆ ಉತ್ತರನೇ ಸಿಕ್ಲಿಲ್ಲ. ಇಲ್ಲ, ಫಸ್ಟ್ ನಿಮ್ಗೆ ಕೊಡೋದಾ ಮತ್ತೊಬ್ರು ಕೊಡೋದಾ? ಸಿಂಬಲ್ ಮಾಡಿ, ಸಿಂಬಲ್ ಅಲ್ಲೇ ತೋರಿಸಿ. ಹೌದಾ, ಏನೋ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಆಪ್ಷನ್ ಕೊಟ್ಬಿಡ್ತೀನಿ. ಆಮೇಲೆ ಮಾಸ್ಟರ್ಸ್, ಯಾರು ಅನ್ಯತಾ ಭಾವಿಸಬಾರದು. ಶನಿವಾರ ವಿಶೇಷ ಸಂಚಿಕೆಯಲ್ಲಿ ಸ್ವಲ್ಪ ಕಾಮಿಡಿನೂ, ಪ್ರತಿ ಮಾತಿನಲ್ಲೂ ಸ್ವಲ್ಪ ಕಾಮಿಡಿ ಇರುತ್ತೆ, ಅದೆಲ್ಲ ಮನರಂಜನೆಗಾಗಿ. ಎಸ್ ಮೇಡಮ್, ತಗೊಂಬಿಡಿ, ನಿಮ್ಮ ಅನಿಸಿಕೆ ತಿಳಿಸ್ಬಿಡಿ. ನಮ್ಮ ಮಂಜುಳಾ ಮೇಡಮ್ ನೋಡ್ತಾ ಇದ್ದಾರೆ. ಇನ್ನು ನನ್ನ ಆಂತರ್ಯದಲ್ಲಿ ಕಲಾದೇವಿ ನೃತ್ಯ ಮಾಡ್ತಾ ಇದ್ದಾಳೆ, ಅದನ್ನ ವ್ಯಕ್ತಪಡಿಸ್ಬೇಕು ಅಂತ. ನೀವು ಸಜ್ಜಾಗಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಅದೇ ನಾನು ನಿಮ್ ಕ್ಲಾಸ್ ನೋಡಿ ಅನ್ಕೊಂಡೆ ನಾವು ತರ್ಸ್ಕೋಬೇಕು ಅಂತ. ಅದು ಅದ್ರ ಇದು ಕಳ್ಸಿ ಒಂದ್ ಸ್ವಲ್ಪ. ಓಕೆ, ಎಲ್ರು ಕೇಳ್ತಾ ಇದ್ದಾರೆ ಅಂತಂದ್ರೆ ಇದರಿಂದ ತುಂಬಾ ಉಪಯೋಗ ಇದೆ, ಖಂಡಿತ. ಇದು ಬೇಕಿದ್ರೆ ನಾನು ವಾಟ್ಸಪ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ತಗೊಂಡಿರೋ ಬಾಕ್ಸ್ ಸಮೇತ ಶೇರ್ ಮಾಡಿದಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲ ಕೋರ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಓಕೆ ಮೇಡಮ್, ಒಂದ್ ಹಾಡು ಹೇಳ್ತೀನಿ ಮೇಡಮ್. ಖಂಡಿತ. ಎಸ್. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಆ ದೂರದಲ್ಲೊಂದು ಕಾಡಿತ್ತು, ಕಾಡಲ್ಲಿ ಒಂದು ಮನೆಯಿತ್ತು, ಮುಂಗುಸಿಯೊಂದು ಅಲ್ಲಿತ್ತು, ಮನೆಯನ್ನು ಕಾವಲು ಕಾಯ್ತಿತ್ತು. ಆ ಮನೆಯೊಡತಿ ಗಂಗಮ್ಮ, ತೊಟ್ಟಿಲವಳ ಕಂದಮ್ಮ, ಮುಂಗುಸಿ ಅಲ್ಲದೆ ಬೇರೇನು ಮಗುವಿನ ಆಟಕ್ಕೆ ಎಲ್ಲಮ್ಮ. ಮುಂಗುಸಿಯೊಡನೆ ಪ್ರೀತಿಯಲಿ, ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಗಮ್ಮ. ಮುಂದೇನಾಗಿತು ಕೇಳಮ್ಮ. ಮನೆಯಲ್ಲಿ ನೀರು ಮುಗಿದಿರಲು, ಹೊಳೆಯ ಕಡೆಗೆ ಹೊರಟಿರಲು, ಕಂದನು ಇನ್ನೂ ಮಲಗಿರಲು ಮುಂಗುಸಿಯನ್ನು ಕೂಗಿದಳು. ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರು ಜೊತೆ ಇಲ್ಲ, ತೊಟ್ಟಿಲ ಬಳಿಗೆ ಕಾವಲಿರು, ಹೊರಗಡೆ ಎಲ್ಲೂ ಹೋಗದಿರು. ಗಂಗೆಯು ಹೊಳೆಗೆ ಹೊರಟಾಗ, ಬೇಲಿಯಲಿದ್ದ ಕರಿನಾಗ, ಸರಸರ ಹರಿಯಿತು ರಭಸದಲ್ಲಿ, ಮನೆಯನ್ನು ಸೇರಿತು ನಿಮಿಷದಲ್ಲಿ. ಮುಂಗುಸಿ ನೋಡಿತು ಹಾವನ್ನು, ತೊಟ್ಟಿಲ ಬಳಿಗೆ ಬರುವುದನು, ಮೇಲೆ ಬಿದ್ದಿತು ವೇಗದಲ್ಲಿ, ಕಾಳಗ ನಡೆಯಿತು ರೋಷದಲ್ಲಿ, ಸೋತಿತು ಹಾವು ಜಗಳದಲ್ಲಿ, ಮುಂಗುಸಿ ಗೆಲುವಿನ ಹರುಷದಲ್ಲಿ. ಹಾವಿನ ಪ್ರಾಣವ ಹೀರಿತ್ತು, ಬಾಯಲಿ ರಕ್ತವು ಜಿನುಗಿತ್ತು. ಗಂಗೆಯು ನೀರನ್ನು ತರುತ್ತಿರಲು, ಕೈಬಳೆನಾದವು ಕೇಳಿಸಲು, ಮುಂಗುಸಿ ಬಾಗಿಲ ಬಳಿ ಬರಲು, ಬಾಯಲಿ ರಕ್ತದ ಕಲೆ ಇರಲು. ಬೆಚ್ಚುತ ಗಂಗೆಯು ನೋಡಿದಳು, ಮಗುವನು ಕೊಂದಿದೆ ಇದು ಎಂದು, ಮುಂಗುಸಿಯನ್ನು ಜಜ್ಜಿದಳು, ಅಳುತ್ತಾ ಒಳಗೆ ಓಡಿದಳು. ತೊಟ್ಟಿಲ ಕಂದನು ನಗುತ್ತಿತ್ತು, ನೆಲದಲ್ಲಿ ಹಾವು ಸತ್ತಿತ್ತು, ದುಡುಕಿದ ಬುದ್ಧಿಗೆ ಬಲಿಯಾಗಿ ಮುಂಗುಸಿ ಕಥೆಯೂ ಮುಗಿದಿತ್ತು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು.
ಥ್ಯಾಂಕ್ ಯು ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಸೂಪರ್ ಮೇಡಮ್. ಕೇಳಿದ್ದು ಸುಳ್ಳಾಗಬಹುದು, ನನ್ಗೂ ಸ್ವಲ್ಪ ಅವಕಾಶ ಕೊಡಿ, ಓಕೆ ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳುವುದು. ಎಸ್ ಮೇಡಮ್, ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾದ ಒಂದು ತಾತ್ಪರ್ಯ ಈ ಮಾತಿನಲ್ಲಿ ಅಡಗಿದೆ, ಈ ಹಾಡಲ್ಲಿ ಅಡಗಿದೆ ಅಲ್ವಾ ಮೇಡಮ್? ಸೂಪರ್ ಮೇಡಮ್, ಥ್ಯಾಂಕ್ ಯು. ನಮ್ಮ ಅನುರಾಧ ಮೇಡಮ್ ಇತ್ತೀಚೆಗೆ ತುಂಬಾ ಸಕ್ರಿಯರಾಗ್ತಾ ಇದ್ದಾರೆ, ತುಂಬಾ ಆಕ್ಟಿವ್ ಆಗ್ತಾ ಇದ್ದಾರೆ. ಕಾರಣ ಇದೇ ಭಾಗವಹಿಸುವಿಕೆ ಅಂತ ಹೇಳ್ಬೋದು. ಎಸ್ ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಬನ್ನಿ ಬನ್ನಿ ಬನ್ನಿ, ವೇದಿಕೆ ನಿಮ್ಮದೇ, ನಿಮಗಾಗಿ. ಎಸ್, ನಮ್ಮ ನಂದಾ ಮೇಡಮ್ನು ಸಹ ಬಿಡಲ್ಲ, ಅವ್ರನ್ನು ಮಾತಾಡ್ಸೋಣ. ಅವ್ರ ದಿನ ನಿರೂಪಣೆ ಮಾಡ್ತಾರೆ, ಇವತ್ತು ನಗಿಸ್ತಾರೆ. ಎಸ್, ಮುಂದಿನ ಪಾರ್ಟಿಸಿಪೆಂಟ್ ಯಾರು? ನಮ್ಮ ವೇದವತಿ ಮೇಡಮ್ ಎಲ್ಲೋದ್ರಿ? ಎಸ್ ಮೇಡಮ್, ಮಾತಾಡಿ, ಹಾಡಿ, ಕವನ ಹೇಳಿ, ಮಿಮಿಕ್ರಿ ಮಾಡಿ. ಶುಭೋದಯ ಎಲ್ಲರಿಗೂ. ಎಸ್ ಮೇಡಮ್, ಶುಭೋದಯ. ಇರಿ, ನಾನು ಒಂದು ಹಂಚಿಕೆ ಹೇಳ್ತೀನಿ, ಏನ ಮೇಡಮ್? ಕೇಳಿ. ಒಂದ್ ಮಾತು ನಾನು ದೇವರಲ್ಲಿ ಪ್ರಾರ್ಥಿಸಿದೆ, ಏನಂತ ಅಂದ್ರೆ ನನ್ನ ಎಲ್ಲಾ ಗೆಳೆಯರನ್ನ ಮುಂಬರುವ ವರ್ಷ 2026ರಲ್ಲಿ ಸಂತೋಷವಾಗಿಡು ಅಂತ. ಭಗವಂತ ಹೇಳ್ದ, ನೀನು ಹೇಳ್ದಂತೆ ಆಗ್ಲಿ, ಆದ್ರೆ ಕೇವಲ 4 ದಿನಗಳನ್ನು ಮಾತ್ರ ಕೊಡ್ತೇನೆ, ಆ 4 ದಿನಗಳು ಯಾವುವೆಂದು ತಿಳಿಸು ಅಂದ. ಅದಕ್ಕೆ ನಾನಂದೆ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ವಸಂತ ಕಾಲ ಅಂತ. ಆಗ ಭಗವಂತನಿಗೆ ಕನ್ಫ್ಯೂಸ್ ಆಗಿ ಹೇಳ್ದ, ಇಲ್ಲ ಇಲ್ಲ 3 ದಿನ ತಿಳಿಸು ಅಂತ. ಫಸ್ಟು 4 ದಿನ ಅಂತ, ಆಮೇಲೆ 3 ದಿನ ಅಂದ. ಆಗ ನಾನಂದೆ, ಆಯ್ತು, ನನ್ಗೆ ಈ 3 ದಿನಗಳನ್ನು ಕೊಡು, ನಿನ್ನೆ, ಇಂದು, ನಾಳೆ. ಮತ್ತೆ ಭಗವಂತ ಕನ್ಫ್ಯೂಸ್ ಆಗಿ ಹೇಳ್ದ, ಇಲ್ಲ, ಕೇವಲ 2 ದಿನ ಕೊಡ್ತೀನಿ, ಆಯ್ಕೆ ಮಾಡು ಅಂದ. ಅದಕ್ಕೆ ನಾನಂದೆ, ಇಂದು ಮತ್ತು ನಾಳೆ. ಭಗವನ್ಗೆ ಮತ್ತೂ ಕನ್ಫ್ಯೂಸ್ ಆಗಿ, ಇಲ್ಲ ಇಲ್ಲ, ನೀನ್ ಯಾವ್ದಾದ್ರು ಒಂದಿನ ಕೇಳು ಅಂದ. ಆಗ ನಾನಂದೆ, ಪ್ರತಿದಿನ ಅಂದೆ. ಆಗ ಭಗವಂತ ನಗಲಾರಂಭಿಸಿ ಹೇಳಿದ, ಆಯ್ತಮ್ಮ ಮರಾಯ್ತಿ, ನನ್ನನ್ನು ಬಿಟ್ಬಿಡು, ನಿನ್ನ ಸ್ನೇಹಿತರು ಸದಾಕಾಲ ಸಂತೋಷವಾಗಿರ್ತಾರೆ. ಈ ಸಂದೇಶವನ್ನು ನಾನು ನನ್ನ ಎಲ್ಲಾ ಆತ್ಮೀಯರಿಗೆ ಕಳಿಸಿದ್ದೇನೆ, ಹಾಗೆಯೇ ನನಗೂ ಕಳಿಸಿ, ನಾನು ನಿಮ್ಮ ಆತ್ಮೀಯನಾಗಿದ್ದೇನೆ. ಹೊಸ ವರ್ಷದ ಶುಭಾಶಯಗಳು. ಎಸ್ ಮೇಡಮ್, ಹೊಸ ವರ್ಷದ ಶುಭಾಶಯಗಳು ನಿಮ್ಗೂ. ಮತ್ತೆ ಇದನ್ನ ನನಗೆ ಇನ್ ಸ್ವಲ್ಪ ಅರ್ಥ ಆಗ್ಬೇಕು, ಸುಮ್ನೆ ನಾನಿಲ್ಲಿ ರಿಪೀಟ್ ಮಾಡೋದ್ ಬೇಡ. ಯಾರಾದ್ರೂ ಇದನ್ನ ಅರ್ಥ ಮಾಡ್ಕೊಂಡ್ರೆ ಸ್ಪಷ್ಟವಾಗಿ ಮತ್ತೆ ಇನ್ನೊಂದ್ಸಲ ಯಾರಾದ್ರೂ ಹೇಳ್ತೀರಾ? ಮಂಜುಳಾ ಮೇಡಮ್ ಅಂತ ಗೊತ್ತಿತ್ತು, ಅವರೇ ಹ್ಯಾಂಡ್ ರೈಸ್ ಮಾಡಿದ್ರು. ನೀವು ಕೇವಲ ಹಾಗೆ ತೋರಿಸಿದ್ರೆ ನಮ್ಗೆ ಕಷ್ಟ ಆಗುತ್ತೆ, ಒಂದ್ಸಲ ಹ್ಯಾಂಡ್ ರೈಸ್ ಮಾಡ್ಬಿಡಿ ಮೇಡಮ್. ಮೇಡಮ್ ಹೇಳಿ ಮೇಡಮ್, ಇನ್ನೊಂದ್ಸಲ ಕೇಳಿಸ್ಕೊಳ್ಳವ, ಹೇಳಿ. ಏನಿಲ್ಲ ಮೇಡಮ್, ನಮಸ್ಕಾರ ಆಲ್ ಮಾಸ್ಟರ್ಸ್ಗೆ. ಈಗ ವೇದಾವತಿ ಮೇಡಮ್ ಹೇಳಿದ್ದೇನು ಅಂತಂತಂದ್ರೆ, ದೇವ್ರನ್ನ ಕೇಳ್ತಾರೆ, ಅಂದ್ರೆ ನಾವು ಫ್ರೆಂಡ್ಸ್ಗೆಲ್ಲ ಒಳ್ಳೇದ್ ಮಾಡು, ಈಗ ಹೊಸ ವರ್ಷ ಬರ್ತಾ ಇದೆ ಅಂತ. ಅವಾಗ ದೇವ್ರು ಹೇಳ್ತಾರೆ, ಆಯ್ತು, ಯಾವ್ದಾದ್ರು 4 ದಿವಸ ಕೇಳು ಅಂತ. ಅವಾಗ ಅವರು ಬೇಸಿಗೆ, ಮಳೆಗಾಲ, ಚಳಿಗಾಲ, ವಸಂತ ಕಾಲ, ಅಂದ್ರೆ ಎಲ್ಲಾ ದಿವ್ಸನು ಚೆನ್ನಾಗಿರ್ಲಿ ಅಂತ ಅನ್ನೋ ರೀತಿ ಕೇಳ್ತಾರೆ. ಭಕ್ತರು ಅಲ್ಲಿಗೆ ಬಹಳ ಚೂಟಿ ಇರ್ತಾರೆ, ಹಂಗಾಗಿ ದೇವ್ರನ್ನ ಈ ರೀತಿ ಕೇಳ್ತಾರೆ. ಅವಾಗ ಅವ್ರಿಲ್ಲ 4 ದಿವಸ ಆಗಲ್ಲ, 3 ದಿವಸ ಕೇಳು ಅಂತ. 3 ದಿವಸ ಕೇಳು ಅಂತಂದಾಗ ಅವರು ನಿನ್ನೆ, ಇವತ್ತು, ನಾಳೆ ಅಂತಂತ 3 ದಿವಸ ಅಂತಂದಾಗ, ಇಲ್ಲ ಇಲ್ಲ 3 ದಿವಸನೂ ಆಗಲ್ಲ ವರ ಕೊಡಕ್ಕೆ, 2 ದಿವಸ ಕೇಳು ಅಂತ. 2 ದಿವಸ ಕೇಳು ಅಂದಾಗ ನಿನ್ನೆ, ಇವತ್ತು ಅಂತಂತಾರೆ. ಇಲ್ಲ ಇಲ್ಲ 2 ದಿವಸನೂ ಆಗಲ್ಲ, 1 ದಿವಸ ಕೇಳು ಅಂತಂದಾಗ ಪ್ರತಿದಿನ ಅಂತ ಹೇಳ್ಬಿಟ್ಟು
ಅಂತ ಅಂದ್ರೆ ಸಿಂಪಲ್ ಮೇಡಮ್, ನಾವು ಯಾವಾಗ್ಲೂ ಸಂತೋಷವಾಗಿರೋಣ ಅಂತ. ಈಗ ಅಟ್ ಪ್ರೆಸೆಂಟ್ ಏನಾಗುತ್ತೆ ಅದು ಸಂತೋಷವಾಗಿರೋಣ ಅಂತ ಇದೆ ಮೇಡಮ್, ಇದ್ರ ತಾತ್ಪರ್ಯ ಅಷ್ಟೇ ಮೇಡಮ್. ಗುಡ್ ಮೇಡಮ್, ಥ್ಯಾಂಕ್ ಯು ಮಂಜುಳಾ ಮೇಡಮ್, ಥ್ಯಾಂಕ್ ಯು. ಸೂಪರ್ ಮೇಡಮ್. ಕರೆಕ್ಟ್. ನಮ್ಮ ಮಂಜುಳಾ ಮೇಡಮ್ಗೆ ತುಂಬಾ ನೆನಪಿನ ಶಕ್ತಿ ಇದೆ. ತುಂಬಾ ಚೆನ್ನಾಗೂ ಕೂಡ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್ ಮಾಸ್ಟರ್ಸ್, ಪ್ರತಿದಿನ ಸಂತೋಷವಾಗಿರ್ಬೇಕು, ಈ ಮಾತಿನಲ್ಲಿ ತಾತ್ಪರ್ಯ ಇತ್ತು ಅಲ್ವಾ ಮಾಸ್ಟರ್ಸ್? ಎಲ್ರೂ ಸಂತೋಷವಾಗಿರ್ಬೇಕು ಅಂದ್ರೆ ವಾರದಲ್ಲಿ ಒಂದು ದಿನ ಶನಿವಾರ ವಿಶೇಷ ಸಂಚಿಕೆಯಲ್ಲಿ ಎಲ್ರೂ ಭಾಗವಹಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಮೇಡಮ್. ಮಂಜುಳಾ ಮೇಡಮ್ ಥ್ಯಾಂಕ್ ಯು, ವೇದವತಿ ಮೇಡಮ್ ಥ್ಯಾಂಕ್ ಯು. ವೆಲ್ಕಮ್. ಎಸ್ ಮಾಸ್ಟರ್ಸ್, ಇವತ್ತಿಗೆ 8 ಗಂಟೆಗೆ, ಪ್ರತಿದಿನ 8 ಗಂಟೆಗೆ ಕಾರ್ಯಕ್ರಮ ಸಂಪನ್ನ ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಅದನ್ನ ಪರಿಪಾಲನೆ ಮಾಡೋಣ ಅಂತ ಹೇಳ್ತಾ, ನಮ್ಮ ರಾಜು ಸರ್, ವೆಲ್ಕಮ್ ಸರ್. ನೀವು ಅನ್ಮ್ಯೂಟ್ ಮಾಡ್ಕೋಬೇಕು, ನಾವು ಆಪ್ಷನ್ ಕೊಟ್ಟಿದ್ದೀವಿ. ಇಲ್ಲ ಅಂದ್ರೆ ನಮ್ಮ ಮೇಡಮ್ ಬಂದ್ರು, ಶಶಿಕಲಾ ಮೇಡಮ್, ಅವರು ಏನಾದ್ರೂ ಒಂದು ನಗು ತರುವಂತಹ ವಿಷಯ ಒತ್ತು ತಂದಿರ್ತಾರೆ. ಎಸ್ ಸರ್. ಮತ್ತೆ ಇನ್ನೊಂದ್ಸಲ ಆಪ್ಷನ್ ಬರುತ್ತೆ ನೋಡಿ. ಎಸ್ ಸರ್. ಜೂಮ್ ಕ್ಲಾಸ್ ನಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮಜ್ಞಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ಮೇಡಮ್, ಒಂದು ಸಣ್ಣ ಕತೆ ಹೇಳ್ರಿ ಮೇಡಮ್. ನಾನೆಲ್ಲೋ ದೊಡ್ಡ ಕತೆ ಹೇಳ್ತಾರೆ ಅನ್ಕೊಂಡಿದ್ದೆ, ಹೇಳಿ ಸರ್. ಸಣ್ಣದ್ ಹೇಳ್ತೇನ್ರಿ. ಒಬ್ಬ ರಾಜ ಇರ್ತಾನ್ರಿ. ರಾಜನ ಬರ್ತ್ಡೇ ಇರ್ತದ್ರಿ. ಅವ್ನ ಬರ್ತ್ಡೇಗಾಗಿ ಎಲ್ಲಾ ಊರಿಗೆ, ಹಳ್ಳಿಗಳಿಗೆ ಮತ್ತು ಊರಲ್ಲಿ ಡಂಗೂರ ಬಾರಿಸ್ತಾನ್ರಿ. ನಾಳೆ ರಾಜರ ಬರ್ತ್ಡೇ ಇರ್ತೈತಿ, ಎಲ್ಲಾರು ಬರ್ಬೇಕಂತ ಡಂಗೂರ ಬಾರಿಸ್ತಾನ್ರಿ ಅವ. ಹಿಂದಾಡಿ ಮರುದಿವ್ಸ ಎಲ್ಲಾ ಏರ್ಪಾಡು ಮಾಡಿರ್ತಾರಿ. ಊರಲ್ಲಿ ಎಲ್ಲಾ ಸ್ವಚ್ಛ ಮಾಡಿರ್ತಾರಿ, ರಂಗೋಲಿ ಹಾಕಿರ್ತಾರಿ, ನೀರ್ ಹೊಡೆದಿರ್ತಾರಿ, ಎಲ್ಲಾ ಆಗಿರ್ತೈತ್ರಿ. ಎಲ್ಲಾ ಜನಗಳು ಬರ್ಲಾಕತ್ತಾರ್ರಿ. ಆ ರಾಜ ಏನ್ ಮಾಡಿರ್ತಾನ್ರಿ, ಯಾರಿಗೇನು ಬೇಕು ಅದನ್ನೆಲ್ಲಾ ಫ್ರೀ ಇಟ್ಬಿಟ್ಟಿರ್ತಾನ. ನಾವು ಮಕ್ಕಳಿಗಾಗಿ ಪಾನಿಪುರಿ ಬೇಳ ಅಂಗಡಿಗಳನ್ನ ಫ್ರೀ ಇಟ್ಟಿರ್ತಾನ್ರಿ. ಹೆಣ್ಮಕ್ಳಿಗಾಗಿ ಎಲ್ಲಾ ಸೀರೆಗಳನ್ನ ಫ್ರೀ ಇಟ್ಬಿಟ್ಟಿರ್ತಾನ್ರಿ. ಅಜ್ಜಿಗಳಿಗೆ ಸಂಗೀತ ಕಾರ್ಯಕ್ರಮ, ಭಜನೆ ಅದನ್ನ ಫ್ರೀ ಇಟ್ಟಿರ್ತಾನ್ರಿ. ರೈತರಿಗೆ ಏನ್ ಮಾಡಿರ್ತಾನ್ರಿ, ಎತ್ತಿನ ಗಾಡಿಗಳ ಹತ್ರ ಫ್ರೀ ಇಟ್ಟಿರ್ತಾನ್ರಿ. ಮತ್ತ ಶಾಲಿ ಮಕ್ಕಳಿಗಾಗಿ ಸ್ವಿಮ್ಮಿಂಗ್ ಪೂಲ, ಆಟದ ಮೈದಾನ ಅದನ್ನೆಲ್ಲ ಫ್ರೀ ಇಟ್ಟಿರ್ತಾನ್ರಿ. ಎಲ್ಲಾರು ಬರ್ತಾರ್ರಿ. ಎಲ್ಲಾರು ಹೆಣ್ಮಕ್ಳು ಬರ್ತಾರ್ರಿ. ತುಟ್ಟಿ ಒಂದ್ 2-3 ಸೀರೆ ತಗೋತಾರ್ರಿ. ಹಿಂದಾಡಿ ಮಕ್ಳು ಬರ್ತಾವ್ರಿ, ಎಲ್ಲಾ ಬೇಳ ಪಾನಿಪುರಿ ತಿಂತಾವ್ರಿ. ರೈತರೆಲ್ಲಾ ಬರ್ತಾರ್ರಿ, ಎತ್ತುಗಳು, ಎತ್ತಿನ ಗಾಡಿ ಎಲ್ಲಾ ತಗೋತಾರ್ರಿ. ಅವ್ರೆಲ್ಲಾ ಅದ್ರ ರಾಜ ಕೂತ್ ನೋಡ್ತಿರ್ತಾನ್ರಿ. ಯಾರಾದ್ರೂ ಬಂದು ನನಗೆ ಬರ್ತ್ಡೇ ವಿಶ್ ಮಾಡ್ತಾರ ಅಂತ ಹೇಳಿ ನೋಡ್ಕೋತ ಕೂತಿರ್ತಾನ್ರಿ ಅವ. ಆದ್ರೆ ಎಲ್ಲಾರು ತಮ್ಮ ಕಾರ್ಯಕ್ರಮದಲ್ಲಿ ಬಿಜಿ ಹಾಕಾರ್ರಿ. ಯಾರಿಗ ಏನ್ ಬೇಕಂತ ತಗೋದು, ಮನಿಗ್ ಹೋಗೋದು. ಆದ್ರ ರಾಜನ ಮರ್ತು ಬಿಟ್ಟಿರ್ತಾರ ಅವ್ರು. ಹಿಂಗಾಗಿ ರಾಜಾಗ ಬೇಸರ ಆಕೈತ್ರಿ. ಸಂಜೆ 6 ಗಂಟೆ ತನಕ ನೋಡ್ತಾನ್ರಿ. ಯಾರಾದ್ರೂ ಒಬ್ರಾದ್ರೂ ಬರ್ಬೋದ್ಲ ನನ್ನ ಕಡೆ ವಿಶ್ ಮಾಡ್ಲಕತ್ತಿ ನೋಡ್ತಿರ್ತಾನ್ರಿ. ಯಾರೋ ಒಂದ್ ಕಡೆ ಹೋಗೋದ ಇಲ್ರಿ. ಯಾರು ತಮ್ಗೆ ಏನೇನ್ ಬೇಕು ನೋಡ್ರಿ, ತಗೋದು, ತಿನ್ನೋದು, ಮನಿಗ್ ಹೋಗೋದು. ಹಿಂದಾಡಿ ಚಲೋ ಸೀರೆ ಇರ್ತಾವ್ರಿ, ಸೀರೆ ತಗೊಂಡ್ ಹೋಗ್ತಾರ್ರಿ. ಬಳಿಗಳು ಇರ್ತಾವ್ರಿ, ಹೆಣ್ಮಕ್ಳು ಬಳಿಗಳು ತಗೊಂಡ್ ಹೋಗ್ತಾರ್ರಿ. ಹಿಂಗಾಗಿ ರಾಜ ಬಾಳ ಬೇಸರ ಆಕೈತ್ರಿ. 6 ಗಂಟೆ ಏನ್ ಮಾಡ್ತಾನ್ರಿ, ತನ್ನ ಚಲೋ ಅರ್ಬಿ ಎಲ್ಲಾ ತೆಗದಿಟ್ಟ ಸಾದಾ ಅರ್ಬಿ ಹಾಕೊಂಡ್ರಿ ಒಂದ್ ಗಾರ್ಡನ್ಕ್ ಹೋಗಿ ಒಂದ್ ಗಿಡವನ್ನ ಏನೋ ಅಗತಿ ಮಾಡಿ ನೀರ್ ಹಾಕ್ಲಾಕ ಇದ್ ಮಾಡ್ತಾನ್ರಿ ಅವ. ಆ ಕಡೆ ಹಳ್ಳಿ ಕಡೆ ಒಬ್ಬ ರೈತ ಓಡಿ ಬರ್ತಾನ್ರಿ. ವೇದವತಿ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ. ಒಬ್ಬ ರೈತ ಸಂಜೆ 6 ಗಂಟೆಗೆ ಓಡ್ಕೋತ ಬರ್ತಾನ್ರಿ. ಹಿಂದಾಡಿ ವಾಚ್ಮನ್ ಇತ್ತಿರ್ತಾನ್ರಿ. ನೀ ಯಾಕಪ್ಪ ಒಳಗ್ ಹೊಂಟಿದ್ ಕೇಳ್ತಾನ್ರಿ. ಇಲ್ರಿ, ನಾ ರೈತರಿಗೆ ವಿಶ್ ಮಾಡ್ಲಾಕ್ ಬಂದಿರಿ, ದೂರಿಂದ ಓಡ್ಕೋತ ಬಂದಿರ್ತಾನ. ಇಲ್ಪ ಇಷ್ಟ ಎಲ್ಲಾ ಮಂದಿ ಬಂದಾರು, ಯಾರು ಒಬ್ರು ಅವನ ಹಿಂತಕ್ ಹೋಗಿಲ್ಲ. ಎಲ್ಲಾರು ತಮ್ಮ ಕಾರ್ಯಕ್ರಮ ಒಳಗ ಬಿಜಿ ಆಗ್ಯಾರು. ನೀ ಯಾಕೆ ಹೋಗ್ತೇವ? ಇಲ್ರಿ, ನಾ ಬಾಳ ದೂರಿಂದ ಬಂದಿನ್ರಿ, ರೈತರು ನೋಡಿ ವಿಶ್ ಮಾಡ್ಬೇಕಂತಾನ್ರಿ. ಇಲ್ಲ, ಇಲ್ಲಿ ಗಾರ್ಡನ್ದಾಗ ಅದಾರು ರೈತರು, ಹೋಗಪ್ಪ ಆತಾರ. ಅಲ್ಲಿ ಹೋಗಿ ರಾಜರ ಹಿಂತಕ್ ಹೋಗೋಣ. ರಾಜರ ನಿಮ್ಗ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾನ್ರಿ. ರಾಜಾಗ ಬಾಳ ಖುಷಿಯಾಗಿ ಬಿಡ್ತೈತ್ರಿ. ನಾವು ಖುಷಿಯಾಗಿ ಏನ್ ಮಾಡ್ತಾನ್ರಿ, ಅವ ತನ್ನ ಅರ್ಧ ರಾಜ್ಯ ನಾವು ಕೊಟ್ಟು ಬಿಡ್ತಾನ್ರಿ. ಈ ಕಥೆಯಿಂದ ನಾವ್ ಏನ್ ತಿಳ್ಕೊಬೇಕ್ರಿ, ನಾವು ಜಗತ್ತಿಗೆ ಎದಕ್ಕೆ ಬಂದೀವಿ, ನಾವು ಏನನ್ನ ಮಾಡ್ಬೇಕಾಯ್ತು ಅದ್ ಮಾಡೋದ್ ಬಿಟ್ರೆ ನಮ್ಮ ಇದ್ರಾಗ ತೊಡಗಿ ಬಿಟ್ಟು ಅಂತ ಇದ್ರಿ ತಾತ್ಪರ್ಯ ಇಷ್ಟ ರೀ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವಾವ್, ಸೂಪರ್ ಸರ್. ನಮ್ಮ ಮಂಜುಳಾ ಮೇಡಮ್ಗೆ ಇದನ್ನ ಪಾಸ್ ಮಾಡ್ತೀನಿ. ಈಗ ಇದನ್ನ ಹೇಳಿದ್ರು ಹೆಂಗೆ ಎನ್ಕರೇಜ್ ಮಾಡ್ತೀರಿ? ಯಾಕೆ ಮೇಡಮ್? ಮಂಜುಳಾ ಮೇಡಮ್. ಮೇಡಮ್, ಏನಿಲ್ಲ ಮೇಡಮ್, ಇದನ್ನ ಯಾವ ರೀತಿ ಅರ್ಥೈಸೋದು ಅಂತಂದ್ರೆ
ಮೇಡಮ್, ನನಗೂ ನನಗೂ ನಿಜಕ್ಕೂ ಅರ್ಥ ಆಯ್ತು. ಈಗ ಇದನ್ನ ಏನಕ್ಕೆ ಎಂಕರೇಜ್ ಮಾಡ್ತೀರಾ? ಇದ್ ಕೇಳಾದ್ಮೇಲೆ ನೀವು ಅವ್ರಿಗೆ ನಿಮಗೆ ಪಾಸ್ ಮಾಡ್ತಾ ಇದ್ದೀನಿ. ಮೇಡಮ್ ಯಾವ್ದನ್ನು ಫ್ರೀಯಾಗಿ ಬಂದಿದ್ದು ಯಾವ್ದು ತಗೊಳ್ಬಾರ್ದು ಅಂತ ಮೇಡಮ್. ಓಕೆ, ನಮ್ಮ ರಾಜು ಸರ್, ಅದ್ಭುತವಾದ ಕತೆ ಇದು. ಈಗ ನಾನು Thank you. ಈಗ ನನಗೆ ಒಂದ್ ಕೃತಜ್ಞತೆ ಇರ್ಬೇಕು, ತಗೊಳ್ಬೇಕಾದ್ರೆ ಒಂದ್ ಕೃತಜ್ಞತೆ ಇರ್ಬೇಕು. ಎಸ್ ಮೇಡಮ್, ಅದು ಮೆಸೇಜ್ ಖಂಡಿತ. ಎಲ್ಲದಕ್ಕೂ ನಾವು ಕೃತಜ್ಞರಾಗಿರ್ಬೇಕು. ಕೃತಜ್ಞ ಬೇರೆ, ಕೃತಜ್ಞ ಬೇರೆ. ಕೃತಜ್ಞ ಅಂದ್ರೆ ನಾವೆಲ್ಲ ಮರ್ತ್ ಬಿಡೋದು, ಏನೂ ನಾವು ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಕೃತಜ್ಞರಾಗಿರ್ಬೇಕು ಅನ್ನೋದು ಖಂಡಿತ ನಿಜ. ರಾಜು ಸರ್, ನಾನ್ ಹೇಳ್ತೀನಿ, ನನಗೆ ಕಜ್ಜಾಯ ಅಂದ್ರೆ ಇಷ್ಟ. ಅವರು ನನಗೆ ಫ್ರೀ ಇಟ್ಟಿರ್ತಾರೆ ರಾಜರು. ನನಗೋಸ್ಕರ ಒಂದು ಹಂಡೆಲ್ ಕಜ್ಜಾಯ ತುಂಬಿರುತ್ತೆ. ನಾನು ಈಗ ಬಂದಿರ್ತೀನಿ, ನೋಡ್ತೀನಿ, ಅದನ್ನ ತಿನ್ನೋ ಬರದಲ್ಲಿ ಮರ್ತ್ಬಿಟ್ಟಿರ್ತೀನಿ. ಹ್ಯಾಪಿ ಬರ್ಡೇ ಟು ಯು ಅನ್ನೋದು ಮರ್ತ್ಬಿಟ್ಟಿರ್ತೀನಿ. ನಾನೇ ಹೇಳ್ಬಿಡ್ತೀನಿ ಈಗ ರಾಜವ್ರಿಗೆ, ರಾಜರೇ ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. Thank you. Thank you. ಎಸ್ ಮೇಡಮ್, ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಇದು. ನಂದಾ ಮೇಡಮ್ ನಿಧಾನಕ್ಕೆ ಬಂದಿದ್ದಾರೆ, ಕಾಣಿಸ್ಕೊಳ್ತಾ ಇದ್ದಾರೆ. ನಾನ್ ಬಿಡಲ್ಲ. ರೆಡಿ ಆಗ್ಬೇಕು ನೀವು. ಹೊಸ ಮಾಸ್ಟರ್ಸ್, ಮತ್ತೊಮ್ಮೆ ನಿಮಗೆ ಸ್ವಾಗತ ನಮ್ಮ ವಿಶೇಷ ಸಂಚಿಕೆಗೆ. ನೀವೆಲ್ಲಿದ್ರು ಬಂದು ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಅನಿಸಿಕೆ, ನಿಮ್ಮ ಆಂತರ್ಯದಲ್ಲಿರುವ ಕಲೆಯನ್ನು ಹೊರಹಾಕಿ. ಯಾವ ವೇದಿಕೆಯಲ್ಲೂ ಈ ರೀತಿ ನಮ್ಗೆ ಹೇಳೋದಿಲ್ಲ, ಅವಕಾಶ ಸಿಗೋದಿಲ್ಲ. ಖಂಡಿತ ಅದೆಲ್ಲಾದ್ರೂ ಸಿಗುತ್ತೆ ಅಂದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಅಂತ ಹೇಳ್ತಾ, ಈಗ ನಮ್ಮೆಲ್ರಿಗೂ ನಗ್ಸೋದಕ್ ಬರ್ತಾ ಇದ್ದಾರೆ. ಅವರೇ ಕತೆ ಕವನ ಹೇಳ್ತಾರೆ, ನಮ್ಮ ಶಶಿಕಲಾ ಮೇಡಮ್. ಎಸ್ ಮೇಡಮ್, ವೆಲ್ಕಮ್. ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ. ಬಹಳ ದಿನದಿಂದ ನೋಡಿರ್ಲಿಲ್ಲ, ನೋಡಿದ್ದು ಎಲ್ಲರನ್ನು ಖುಷಿ ಆಯ್ತು ಮೊದಲನೇದಾಗಿ. ಮತ್ತೆ ಕ್ಯಾಲೆಂಡರ್ ಇಯರ್ 2026ಕ್ಕೆ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಖುಷಿಯಿಂದ ಧ್ಯಾನ ಮಾಡ್ಕೊಂಡು ಖುಷಿಯಾಗಿರೋಣ ಅಂತ ವಿಶ್ ಮಾಡ್ತೇನೆ. ನಾನು ಒಂದು ಸಣ್ಣ ಘಟನೆ, ಅದು ನೈಜ ಘಟನೆ ಹೇಳ್ತೇನೆ. ಅದು ನಮ್ಮ ಜೀವನಕ್ಕೆ ತುಂಬಾ ಒಳ್ಳೆ ಪಾಠ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದನ್ನ ಹೇಳ್ತೇನೆ. ಒಬ್ಬ ಕರ್ನಲ್ ಇರ್ತಾನೆ, ಮಿಲಿಟರಿ ಕರ್ನಲ್, ರಿಟೈರ್ಡ್. ಗಂಡ ಹೆಂಡತಿ ಇಬ್ರುನು ಚೆನ್ನೈಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವನಿಗೆ 2 ಗಂಡು ಮಕ್ಳು ಇರ್ತಾರೆ. ಎಲ್ಲೆಲ್ಲೋ ಓಡಾಡ್ಕೊಂಡು ಅವ್ರ ಸರ್ವಿಸ್ ಅಲ್ಲಿ ಅವ್ರ ಮಕ್ಕಳನ್ನ ತುಂಬಾ ಚೆನ್ನಾಗಿ ಓದಿಸಿರ್ತಾರೆ. ಅವ್ರು ಚೆನ್ನಾಗಿ ಓದಿನೂ ಇರ್ತಾರೆ. ಆಮೇಲೆ ಒಂದ್ಸಲ ಏನಾಗತ್ತೆ, ಅವರಿಬ್ರು ಓದಿ ಇಂಜಿನಿಯರ್ಸ್ ಆಗಿ ಇಬ್ರಿಗೂ ಮದ್ವೆ ಮಾಡಿ ಅವರಿಬ್ರು ಅಮೆರಿಕಾದಲ್ಲಿ ಸೆಟ್ಲ್ ಆಗಿರ್ತಾರೆ. ಒಂದೇ ಊರಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಸೊ ಒಂದ್ಸಲ ಏನಾಗತ್ತೆ, ತಾಯಿ ಅಂದ್ರೆ ಹೆಂಡತಿ ಹುಷಾರ್ ತಪ್ಪಿಬಿಡ್ತಾಳೆ, ತುಂಬಾ ಹುಷಾರಿಲ್ದಂಗ ಆಗತ್ತೆ. ಆಮೇಲೆ ನನ್ನ ಮುನ್ನ ಅಂದ್ರೆ ಅಣ್ಣ ತಮ್ಮನ್ನ ನನ್ನ ಮುನ್ನ ಅಂತ ಕರಿತಾ ಇರ್ತಾರೆ ಮಕ್ಕಳನ್ನ. ಸೊ ನನ್ನ ಮುನ್ನ ಬರ್ಲಿಲ್ವಾ, ಮುನ್ನ ಬರ್ಲಿಲ್ವಾ ಕೇಳ್ತಾ ಇರ್ತಾಳೆ. ಅಪ್ಪನಿಗೆ ಅವ್ರನ್ನ ಹೆಂಗ್ ಕರ್ಸೋದು, ಅಮೆರಿಕದಲ್ಲಿದ್ದಾರೆ ಹೇಗೆ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಒಂದ್ ಫೈನ್ ಡೇ ಅವಳು ತೀರಿ ಹೋಗ್ಬಿಡ್ತಾಳೆ. ತಾಯಿ ತೀರೋದ್ಲು ಅಂತ ಅಪ್ಪ ತುಂಬಾ ದುಃಖದಲ್ಲಿ ನಿಮ್ಮ ಅಮ್ಮ ತೀರ್ಕೊಂಡ್ಬಿಟ್ಲಪ್ಪ ಅಂತ 2 ಮಕ್ಕಳಿಗೂ ಫೋನ್ ಮಾಡ್ತಾಳೆ. ಫೋನ್ ಮಾಡಿದಾಗ ಹೌದಪ್ಪ ಅಂತ ಹೇಳಿ ಚಿಕ್ಕ ಮಗ ಇಮಿಡಿಯೇಟ್ ಫ್ಲೈಟ್ ತಗೊಂಡು ಅವನ್ ಮಕ್ಕಳು, ಅವನ್ ಹೆಂಡತಿ ಎಲ್ಲರನ್ನು ಕರ್ಕೊಂಡು ಚೆನ್ನೈಗೆ ಬಂದ್ಬಿಡ್ತಾನೆ. ದೊಡ್ಡ ಮಗ ಬಂದಿರಲ್ಲ. ಆಮೇಲೆ ಜನ ಎಲ್ಲ ಸೇರಿರ್ತಾರೆ. ಅಪ್ಪ ಕೇಳ್ತಾನೆ, ಅಪ್ಪ ನಿಮ್ಮ ಅಣ್ಣ ಬರ್ಲಿಲ್ವೇನೋ ಅಂತ. ಅದಕ್ಕೆ ಅಣ್ಣ ಬರ್ಬೋದು ಅಪ್ಪ, ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಬರಬಹುದು ಅಂತಾನೆ. ಇನ್ನೂ ಅಷ್ಟೊತ್ತಾಗತ್ತೆ, ಒಂದು 4-6 ತಾಸು ಕಳಿಯುತ್ತೆ. ಅಪ್ಪ ಕೇಳ್ತಾನೆ, ನಿಮ್ಮ ಅಣ್ಣನಿಗೆ ಒಂದು ಫೋನ್ ಮಾಡ್ಬೇಕಾಗಿತ್ತು, ಎಲ್ಲಿದ್ದಾನೆ, ಯಾವಾಗ ಬರ್ತಾನೆ ಅಂತ ಒಂದ್ಸಲ ವಿಚಾರ್ಸಪ್ಪ ಅಂತ ಹೇಳ್ತಾನೆ. ಅವಾಗ ನಿಧಾನಕ್ಕೆ ಮಗ ಹೇಳ್ತಾನೆ, ಚಿಕ್ಕ ಮಗ, ಅಪ್ಪ ನಾವೊಂದು ಮಾತಾಡ್ಕೊಂಡಿದ್ದೀವಿ ಒಂದ್ಸಲ. ಅಪ್ಪ ಸತ್ರೆ ನಾನ್ ಹೋಗ್ತೀನಿ. ಅಣ್ಣ ಹೇಳಿದ್ದ, ಅಪ್ಪ ಸತ್ರೆ ನಾನ್ ಹೋಗ್ತೀನಿ, ಅಮ್ಮ ಸತ್ರೆ ನೀನ್ ಹೋಗು ಅಂತ ಹೇಳಿದ್ದ. ಹಾಗಾಗಿ ಬರಲ್ಲ ಅನ್ಸುತ್ತೆ ಅಪ್ಪ, ಅವನು ಅಣ್ಣ ಬರಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಆ ಅಪ್ಪನಿಗೆ ಎಷ್ಟು ಬೇಸರ ಆಗತ್ತೆ ಅಂದ್ರೆ ಅಷ್ಟು ಬೇಸರ ಆಗೋಗ್ಬಿಡತ್ತೆ. ಆಮೇಲೆ ರೂಮ್ ಒಳಕ್ ಹೋಗಿ ಬಾಗ್ಲಾಕೊಂಡ್ಬಿಡ್ತಾನೆ. ಬಾಗ್ಲಾಕೊಂಡು ಯೋಚನೆ ಮಾಡ್ತಾನೆ, ಇವ್ರು ಎಷ್ಟು ಇದಾಗಿ ಯೋಚನೆ ಮಾಡಿದ್ದಾರೆ ಅಂದ್ರೆ, ಅಪ್ಪ ಸತ್ತಾಗ ದೊಡ್ಡ ಮಗ ಹೋಗ್ಬೇಕು, ಅಮ್ಮ ಸತ್ತಾಗ ಚಿಕ್ಕ ಮಗ ಹೋಗ್ಬೇಕು. ಇದೊಂಥರ ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ.
ಅಂತ ಹೇಳಿ ಇವನಿಗೆ ನಾನು ಇದುವರೆಗೆ ನಾನು ಮಾಡಿದ್ದು ನಿಸ್ವಾರ್ಥವಾಗಿ ದೇಶ ಸೇವೆ ಮಾಡಿದ್ದೀನಿ. ಈ ನನ್ನ ಮಕ್ಕಳನ್ನ ನನಗೆ ಒಂದು ಸರಿಯಾದ ಸಂಸ್ಕಾರ ಕೊಟ್ಟು ಬೆಳೆಸಕ್ ಆಗ್ಲಿಲ್ವಲ್ಲ ಅನ್ನೋದು ಬೇಜಾರಾಗುತ್ತೆ. ಯಾಕೆ ಅಂದ್ರೆ ಈಗ ಅಪ್ಪ ಸತ್ರೆ ಒಬ್ಬ ಬರ್ತಾನೆ, ಅಮ್ಮ ಸತ್ರೆ ಒಬ್ರು ಬರ್ತಾನೆ ಅಂದ್ರೆ ಇಬ್ರು ಬರೋ ಸಂಸ್ಕಾರನೇ ನಾನು ಕೊಟ್ಟಿಲ್ವಾ? ಹಾಗಾದ್ರೆ ನಾನು ಈ ದೇಶಕ್ಕೆ ಇದುವರೆಗೆ ಮಾಡಿದ್ದ ಸೇವೆ ಏನ್ ಬಂತು? ದೇಶದ ಜನತೆಗೆ ಆಗ್ಲಿ, ನನ್ನ ಕೆಳಗಡೆ ಕೆಲಸ ಮಾಡಿದ ಸೇವಕರಿಗೆಲ್ಲ ಏನು ಅಂತ ಹೇಳಿದೆ, ಸೈನಿಕರಿಗೆಲ್ಲ ಏನ್ ಹೇಳಿದೆ? ಸೇವೆ ಮಾಡ್ಬೇಕು, ನಿಸ್ವಾರ್ಥವಾಗಿ ಸೇವೆ ಮಾಡ್ಬೇಕು ಅಂತ ಹೇಳ್ಕೊಂಡು ಬಂದೆ. ಆದ್ರೆ ಈಗ ಆಗಿದ್ದೇನು? ಅದಕ್ಕೆ ಅವನೊಂದು ಲೆಟ್ರ್ ಬರೀತಾನೆ. ಏನಂತ ಅಂತಂದ್ರೆ, ನನಗೆ ಇದುವರೆಗೆ ಬಂದಿರೋದು, ಅವನು ತುಂಬಾ ಒಳ್ಳೆ ಸರ್ವಿಸ್ ಮಾಡಿರ್ತಾನೆ, ನನಗೆ ಇದುವರೆಗೂ ಬಂದಿರೋ ಪ್ರಶಸ್ತಿಗಳು ಏನೇನಿದೆ, ಪದಕಗಳೇನಿದೆ ಅವನ್ನೆಲ್ಲ ಸರ್ಕಾರಕ್ಕೆ ವಾಪಸ್ ಹಿಂದಿರುಗಿಸ್ಬೇಕು. ಮತ್ತೆ ನನಗೆ ಸರ್ಕಾರದಿಂದ ಅಲಾಟ್ ಆಗಿರೋ ಭೂಮಿ, ಅವನು ಇದಾಗಿ ಮೇಜರ್ ಆಗಿರೋದ್ರಿಂದ ಅವನಿಗೆ ಅಲಾಟ್ ಒಂದಷ್ಟು ಜಮೀನ್ ಅಲಾಟ್ ಆಗಿರುತ್ತೆ, ಅದನ್ನ ಇದಕ್ಕೆ ಸರ್ಕಾರಕ್ಕೆ ಹಿಂದಿರುಗಿಸ್ಬೇಕು. ಮತ್ತೆ ನಾನು ಉಳಿಸಿರೋ ಉಳಿತಾಯದ ಹಣನ ನನ್ನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಕೆಲಸಗಾರರಿಗೆ ಕೊಡ್ಬೇಕು, ನನ್ನ ಮನೇನ ಒಂದು ಅನಾಥಾಶ್ರಮಕ್ಕೆ ಕೊಡ್ಬೇಕು ಅಂತ ಎಲ್ಲ ಬರ್ದಿಟ್ಬಿಟ್ಟು ಗುಂಡು ಹೊಡ್ಕೊಂಡು ಸತ್ತೋಗ್ಬಿಡ್ತಾನೆ. ಆ ಗುಂಡಿನ ಶಬ್ದ ಕೇಳ್ಬಿಟ್ಟು ಏನಾಯ್ತು ಅಂತ ಬಾಗಿಲು ತೆಗೆದು ನೋಡ್ತಾರೆ, ಇವನು ಸತ್ತೋಗಿರ್ತಾನೆ. ಅಲ್ಲಿ ಕಡೇಲಿ ಒಂದು ಸೆಂಟೆನ್ಸ್ ಲೆಟರ್ ತೆಗೆದು ಓದ್ತಾರೆ, ಇದೇನಿದು ಅಂತ ಹೀಗೆ ಎಲ್ಲ ಬರ್ದಿರ್ತಾನೆ. ಕಡೇ ಒಂದ್ ಸೆಂಟೆನ್ಸ್ ಬರ್ದಿರ್ತಾನೆ, ನಾನ್ ಯಾಕೆ ಸಾಯ್ತಾ ಇದ್ದೀನಿ ಅಂತಂದ್ರೆ, ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟಿಲ್ಲ ಅಂತಂದ್ರೆ ನನಗೆ ಬದುಕೋ ಅರ್ಹತೆ ಇಲ್ಲ, ನಾನು ಸಾಯೋದು ಮೇಲು. ಆಮೇಲೆ ಇನ್ನೂ ಒಂದು ಇದ್ ಬರ್ದಿರ್ತಾನೆ, ಒಂದ್ ಸೆಂಟೆನ್ಸ್ ಬರ್ದಿರ್ತಾನೆ, ನೋಡಪ್ಪ ನಾನ್ ಸತ್ತಾಗ ಅವನು ಬರೋ ತಾಪತ್ರ್ಯ ಬೇಡ, ಈಗ್ಲೇ ನಿನ್ನ ಅಮ್ಮನ ಜೊತೆ ನನ್ನನ್ನು ಸಂಸ್ಕಾರ ಮಾಡ್ಬಿಟ್ಟು, ನೀನೇ ಸಂಸ್ಕಾರ ಮಾಡ್ಬಿಟ್ಟು ಅವನನ್ನ ಕರೆಯೋದು ಬೇಡ, ನೀವು ಅಮೆರಿಕಕ್ಕೆ ಹೊರಟೋಗ್ಬಿಡು ಅಂತ ಪತ್ರ ಬರ್ದಿರ್ತಾನೆ. ಇದರಿಂದ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಾವು ನಮ್ಮ ಪೇರೆಂಟ್ಸ್ಗೆ, ನಮ್ಮ ಮಕ್ಕಳಿಗೆ ಕೊಡೋದು ಮೊಮ್ಮಕ್ಕಳಿಗೆ ಕೊಡೋದ್ರ ಜೊತೆಗೆ ನಾವು ಸಂಸ್ಕಾರಯುತರಾಗಿ ನಮ್ಮ ಪೇರೆಂಟ್ಸಿಗಾಗ್ಲಿ ಗ್ರ್ಯಾಂಡ್ ಪೇರೆಂಟ್ಸಿಗೆ ಅಥವಾ ಇನ್ಲಾಸ್ಗೆ ಎಲ್ಲ ನಾವು ಬಹಳ ಒಳ್ಳೆ ರೀತಿಯಿಂದ ಅವರನ್ನ ನೋಡ್ಕೋಬೇಕು. ಈ ತರ ಘಟನೆಗಳು ಆಗದಂಗೆ ನೋಡ್ಕೋಬೇಕು ಅನ್ನೋದು ಇದರ ಸಾರಾಂಶ. ಥ್ಯಾಂಕ್ ಯು ವೆರಿ ಮಚ್. ಕೇಳಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು. ವಾವ್, ಶಶಿಕಲಾ ಮೇಡಮೇ ಸಾಟಿ. ಕತೆ ತರ್ತಾರೆ, ಆ ಕಥೆಯಲ್ಲಿ ಅದ್ಭುತವಾದ ಸಾರಾಂಶ ಅಡಗಿರುತ್ತೆ. ಅದು ಎಲ್ರಿಗೂ ಈ ಮೆಸೇಜ್ ಬೇಕು. ಆ ಮೆಸೇಜ್ ನ ತಂದ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ಈಗ ತಂದೆ ತಾಯಿ ತನ್ನ ಮಕ್ಕಳು ಒಳ್ಳೆ ಸಂಸ್ಕಾರಯುತವಾಗಿ ಬೆಳಿಬೇಕು, ಒಳ್ಳೆ ಪ್ರಜೆಗಳಾಗ್ಬೇಕು ಅಂತ ಎಲ್ಲಾ ತಂದೆ ತಾಯಿ ಬಯಸ್ತಾರೆ. ಆದ್ರೆ ಆ ಸಂಸ್ಕಾರ ಕೊಟ್ಟಿಯೂ ಕೂಡ ಅದು ಬ್ರೇಕ್ ಮಾಡ್ತಾ ಇದ್ದಾರೆ, ಅಸಂಸ್ಕಾರಯುತವಾಗಿ ನಡೀತಾ ಇದ್ದಾರೆ ಅಂದ್ರೆ ಅವ್ರ ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ಜೊತೆಲಿ ಕೇಳ್ದವ್ರ ಮನ್ಸನ್ನು ಕೂಡ ಮಿಡಿಯುತ್ತೆ. ತುಂಬಾ ಚೆನ್ನಾಗಿತ್ತು. ಇದು ನಡೆದ ಘಟನೆ, ಇದು ರಿಯಲ್ ಆಗಿ ನಡೆದಿದ್ದ ಘಟನೆ ಮೇಡಮ್. ಇದು ಅವರು ಅದನ್ನ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂದ್ರೆ, ನಾನು ಅದನ್ನ ಓದ್ತಾ ನಾನು ಸುಮಾರು ಸಲ ಓದಿದೀನಿ. ಪ್ರತಿ ಸಲ ಓದ್ಬೇಕಾದ್ರು ಅಥವಾ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ನನ್ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ನನ್ಗೂ 2 ಜನ ಗಂಡು ಮಕ್ಕಳು ಇದ್ದಾರೆ. ಬಹಳ ಟಚಿಂಗ್ ಸ್ಟೋರಿ ಅಂತ ಅನ್ಸುತ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಮೇಡಮ್. ಇದೇ ರೀತಿ ಪ್ರತಿ ಶನಿವಾರ ನಮ್ಗೆ ನೀವು ತಿಳಿಸ್ಕೊಡ್ಬೇಕು, ಕತೆ ಮುಖಾಂತರ ಒಂದ್ ಮೆಸೇಜ್ ಕೊಡ್ಲೇಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು. ನಮ್ಮ ಎಸ್ ಮೇಡಮ್, ಪ್ರತಿ ಶನಿವಾರ ಒಂದು 10 ಮಿನಿಟ್ಸ್ ಬ್ಯುಸಿ ಆಗ್ತಾ ಇರ್ತೀನಿ. ನಮ್ಮ ಮಂಜುಳಾ ಮೇಡಮು ಅದ್ಯಾಕೋ ಗೊತ್ತಿಲ್ಲ ಅನ್ಮ್ಯೂಟ್ ಅಲ್ಲಿ ಇಟ್ಕೊಂಡಿದ್ದಾರೆ, ಅವ್ರು ಕಂಟಿನ್ಯೂ ಮಾಡ್ತಾರೆ. ಶಶಿಕಲಾ ಮೇಡಮ್, ನಿಮ್ ಯಜಮಾನ್ರು ತುಂಬಾ ಚೆನ್ನಾಗಿ ಹಾಡ್ ಹೇಳ್ತಾರೆ. ಸರ್ಗೆ ಮನೆಗೆ ಹೋದ್ಮೇಲೆ ಒಂದ್ ಅವಕಾಶ ಕೊಡಿ ಮೇಡಮ್. ಅವತ್ ಎಷ್ಟ್ ಚೆನ್ನಾಗಿ ಹೇಳಿದ್ರು, ಫಿಲಂ ಸಾಂಗ್ ತುಂಬಾ ಚೆನ್ನಾಗಿ, ಎಷ್ಟು ಮೆಲೋಡಿಯಸ್ ಆಗಿ ಹಾಡಿದ್ರು. ಹಂಗಾಗಿ ಮೇಡಮ್ ಸರ್ನ ಮತ್ತೊಮ್ಮೆ ನೋಡೋಣ ಮೇಡಮ್, ಜಾಸ್ತಿ ದಿವಸ ಆಯ್ತು ಸರ್ ನೋಡಿ. ಓಕೆ ಮೇಡಮ್, ಓಕೆ. ಈಗ ಸರ್ ಬಸಪ್ಪ ಸರ್ ನಿಮ್ಮ ಪ್ರಶ್ನೆಗೆ ಉತ್ತರ ಆಮೇಲೆ ಕೊಡ್ತಾರೆ. ಈಗ ಮ್ಯೂಟ್ ಅಲ್ಲಿ ಇದ್ದಾರೆ, ನೀವು ಕಂಟಿನ್ಯೂ ಮಾಡಿ ಮೇಡಮ್ 10 ಮಿನಿಟ್ಸ್. ಈಗ ಬಸಪ್ಪ ಸರ್ಗೆ ಅವಕಾಶ ಕೊಡೋಣ ಮೇಡಮ್. ನಂದಾ ಮೇಡಮ್, ಸ್ವಲ್ಪ ನಮ್ಮ ಮಂಜುಳಾ ಮೇಡಮ್ಗೆ ಶನಿವಾರ ಎನ್ಕರೇಜ್ ಮಾಡೋಣ. ನೀವು ಅವ್ರು ಹೇಳಿದ್ದಕ್ಕೆಲ್ಲ ಸ್ವಲ್ಪ ಅನ್ಮ್ಯೂಟ್ ಮಾಡ್ತಾ ಇರಿ. ಓಕೆ.
ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಬಸಪ್ಪ ಸರ್. ನಮಸ್ಕಾರ ಮೇಡಮ್. ಎಲ್ಲಾ ಆತ್ಮ ಬಂಧುಗಳಿಗೂ ನಮಸ್ಕಾರ ಮೇಡಮ್. ನಮಸ್ತೆ. ಶಶಿಕಲಾ ಮೇಡಮ್ ನಮಸ್ಕಾರ ಮೇಡಮ್. ಮಂಜುಳಾ ಮೇಡಮ್ ನಮಸ್ಕಾರ. ಅಶ್ವಿನಿ ಮೇಡಮ್ ನಮಸ್ಕಾರ ರೀ. ನಾನು ಒಂದು ತತ್ವಪದ ಅಥವಾ ಜಾನಪದ ಅಂತ ಆಡ್ಬೇಕಂತ ಅನ್ಕೊಂಡಿದ್ದೆ ಮೇಡಮ್. ಪ್ರಾರಂಭ ಮಾಡ್ಲಿ ಮೇಡಮ್? ಮಾಡಿ ಸರ್, ಮಾಡಿ ಮಾಡಿ. ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ಕಣ್ತೆರೆದು ನೋಡಿದೊಡನೆ ಎಲ್ಲೆಲ್ಲೂ ಡಂಬಾಚಾರ, ಕಣ್ತೆರೆದು ನೋಡಿದೊಡನೆ ಎಲ್ಲೆಲ್ಲೂ ಡಂಬಾಚಾರ. ಇದರೊಳಗೆ ಸಿಲುಕಿ ನೀನು ಪಡೆದಂತ ಪಾಲು ಎಷ್ಟು, ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ಶೇಖರನೊಬ್ಬನು ಈ ಊರಲ್ಲಿ ದುರಾಶೇಖರನೊಬ್ಬನು, ಆ ಶೇಖರನೊಬ್ಬನು ಈ ಊರಲ್ಲಿ ದುರಾಶೇಖರನೊಬ್ಬನು. ಆಸೆ ದುರಾಸೆಗಳು ಮತಿಮಾಯ ಮಾಡಿಯವು, ಆಸೆ ದುರಾಸೆಗಳು ಮತಿಮಾಯ ಮಾಡಿಯವು. ಸಹಜ ಸುಖವೆಂಬುದು ಸತ್ತಾಗ ನಗುತ್ತಲಿವುದು, ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ನಾನು ನಾನೆನ್ನುತ್ತಿದೆಯಲ್ಲೋ ಈ ಹಾಡು ಮೋಹ, ನಾನೇ ಸರಿ ಎನ್ನುತ್ತಿದೆಯಲ್ಲೋ. ನಾನು ನಾನೆನ್ನುತ್ತಿದೆಯಲ್ಲೋ ಈ ಹಾಡು ಮೋಹ, ನಾನೇ ಸರಿ ಎನ್ನುತ್ತಿದೆಯಲ್ಲೋ. ನಾನೆಂಬ ಮೋಸದಿ ದಯ ಎಂಬುದಿಲ್ಲಾಯ್ತು, ನಾನೆಂಬ ಮೋಸದಿ ದಯ ಎಂಬುದಿಲ್ಲಾಯ್ತು. ನರದಾಳದುಳು ಸಿಲುಕಿ ನಾನು ಕೊಳೆಯುತ್ತಿರುವುದು, ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ಸುಖ ಸುಖ ಎನ್ನುತ್ತಿದೆಯಲ್ಲೋ ಈ ಭ್ರಾಂತಿ ಮನವು, ಕನಸಿಗೆ ದೂಡುತ್ತಿದೆಯಲ್ಲೋ. ಸುಖ ಸುಖ ಎನ್ನುತ್ತಿದೆಯಲ್ಲೋ ಈ ಭ್ರಾಂತಿ ಮನವು, ಕನಸಿಗೆ ದೂಡುತ್ತಿದೆಯಲ್ಲೋ. ಸುಖವೇನು ಸಿಗಲಿಲ್ಲ ಭವತಾಪ ಬಿಡಲಿಲ್ಲ, ಸುಖವೇನು ಬಿಡಲಿಲ್ಲ ಭವತಾಪ ಬಿಡಲಿಲ್ಲ. ಸುಖವೆಂಬು ದೂಡಲು ದುಃಖವೇ ನಿಜವಾಯ್ತು, ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ನೀನೇ ಕಳೆದುಕೊಂಡಲ್ಲೋ ಈ ಹರಿಯ ಆಟ, ಇನ್ನರನ್ನು ಆಡಿಕೊಂಡಲ್ಲೋ. ನಿನಗೆ ನೀನೇ ಬರೆದುಕೊಂಡಲ್ಲೋ ಈ ವಿಧಿಯ ಬರಹ, ಅನ್ಯರನ್ನು ಆಡಿಕೊಂಡಲ್ಲೋ. ಕರ್ತೃ ನೀನೆ ಭೋಕ್ಷು ನೀನೆ, ನಿಂತ ದಾರಿಗೆ ಬೆಳಕು ನೀನೆ. ಕರ್ತೃ ನೀನೆ ಭೋಕ್ಷ ನೀನೆ, ಸತ್ಯ ದಾರಿಗೂ ಬೆಳಕು ನೀನೆ. ನಿನ್ನ ನೀನು ಹುಡುಕಿ ನೋಡಲು ನಿನಗೆ ನೀನೆ ನಿತ್ಯ ಬಂದು, ಈ ಲೋಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ಕದೊಳಗೇನಾಯ್ತೋ ಓ ಹುಚ್ಚು ಮನವೇ, ಈ ಊರಲ್ಲೇನು ಕಲಿತೆಯೋ. ಕಣ್ತೆರೆದು ನೋಡಿದೊಡನೆ
ಎಲ್ಲೆಲ್ಲೂ ಡಂಬಾಚಾರ ಕಣ್ತೆಳೆದು ನೋಡಿದೊಡನೆ ಎಲ್ಲೆಲ್ಲೂ ಡಂಬಾಚಾರ ಇದರೊಳಗೆ ಸಿಲುಕಿ ನೀನು ಪಡೆದಂತ ಪಾಲು ಎಷ್ಟು ಈ ಲೋಕದೊಳಗೇನೈತೋ ಓ ಹುಚ್ಚು ಮನವೇ ಈ ಊರಲ್ಲೇನು ಕಲಿತೆಯೋ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಆಡಿದ್ರಿ ಸರ್. ಹಿಂಗೆ ಪ್ರತಿ ವಾರನೂ ನೀವು ವೇದಿಕೆಗೆ ಬರ್ತಾ ಇರ್ಬೇಕು ಸರ್. ಧನ್ಯವಾದಗಳು ಮೇಡಮ್. ಮಂಜುನಾಥ್ ಮಾಲೂರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಈಗ ನಿಮ್ಗೆ ಅವಕಾಶ ತಗೊಳ್ಳಿ ಸರ್. ನೆಕ್ಸ್ಟ್ ಉಡುಪಿ ಮಂಜುಳಾ ರೆಡಿ ಆಗಿರ್ರಿ. ಹಾಗಾಗಿ ಹೆಂಗು ತುಂಬಾ ಚೆನ್ನಾಗಿ ಆಡ್ತೀರಾ. ಬೆಳಗ್ಗೆ ಹೊತ್ತು ನೀವು ಒಂದು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಡುಪಿ ಮಂಜುಳಾ ರೆಡಿ ಆಗಿರ್ರಿ. ಮಂಜುನಾಥ್ ಮಾಲೂರ್ ಸರ್ ಹ್ಯಾಂಡ್ ರೈಸ್ ಮಾಡಿ ಅನ್ಮ್ಯೂಟ್ ಕೊಡ್ತಾರೆ ಮೇಡಮ್. ಉಡುಪಿ ಮಂಜುಳಾ ಹ್ಯಾಂಡ್ ರೈಸ್ ಮಾಡಿ. ಉಡುಪಿ ಮಂಜುಳಾ ಮತ್ತಾರ್ದು ಹ್ಯಾಂಡ್ ಇಲ್ಲಲ್ಲ ಮೇಡಮ್ ಈಗ? ಇಲ್ಲ ಮೇಡಮ್, ಯಾರು ಇಲ್ಲ. ಆಗ್ಲೇ ಸರ್ ಹ್ಯಾಂಡ್ ರೈಸ್ ಮಾಡಿದ್ರು ಮಂಜುನಾಥ್ ಮಾಲೂರ್ ಸರ್. ಹಾಗಾಗಿ ಅವ್ರಿಗೆ ಹೇಳ್ದೆ ಮೇಡಮ್ ಹಂಗಂತ. ಮಾತಾಡಿ ಸರ್, ಮಂಜುನಾಥ್ ಮಾಲೂರ್ ಸರ್. ಮತ್ತೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನಂ ಮೇಡಮ್ ಬಂದ್ರು. ಅದಕ್ಕಿಂತ ಪೂರ್ವದಲ್ಲಿ ನಾನು ಒಂದು ಹೊಸ ವರ್ಷದ ಬಗ್ಗೆ ನಾನು ಹಾಡ್ತೇನೆ ಮೇಡಮ್. ಅಶ್ವಿನಿ ಮೇಡಮ್ ನಮಗೂ ಖುಷಿ. ಆಯ್ತಾಯ್ತು, ಓಕೆ. ಹೊಸ ವರ್ಷದ ಶುಭಾಶಯಗಳೆಲ್ಲರೂ ಹೇಳ್ತಾ ಈ ಹಾಡನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ, ಟ್ರೈ ಮಾಡ್ತೀನಿ. ಹಳೆಯದು ನಾನು ಯಾವಾಗ ಸಣ್ಣವರಿದ್ದಾಗ ಹಾಡಿದ್ದು. ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ, ಹೊಸ ಹರುಷ ಬಂದಾಗ ಹೊಸ ಹರುಷ ತಂದಾಗ, ಮನಸೇ ನೀನೆನ್ನುವೆ ಬೇಕು 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 ಬೇಕು, ಕಹಿ ನೆನಪು ಬಂದಾಗ ಕಣ್ಣು ಮುಂದೆ ನಿಂತಾಗ, ಕಹಿ ನೆನಪು ಬಂದಾಗ ಕಣ್ಣ ಮುಂದೆ ನಿಂತಾಗ, ಮನಸೇ ನೀನೆನ್ನುವೆ ಸಾಕು 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 ಸಾಕು, ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ, ಮನಸೇ ಮತ್ತೇನೆನ್ನುವೆ. ಕತ್ತಲಲ್ಲಿ ಬೆಳಕಿನಲ್ಲಿ, ನೆರಳಿನಲ್ಲಿ ಬಿಸಿಲಿನಲ್ಲಿ, ನಡೆದು ಬಂದ ದಾರಿಯಲ್ಲಿ ಸವಿದ ದುಃಖ ಸುಖಗಳೆಷ್ಟೋ. ಕತ್ತಲಲ್ಲಿ ಬೆಳಕಿನಲ್ಲಿ, ನೆರಳಿನಲ್ಲಿ ಬಿಸಿಲಿನಲ್ಲಿ, ಕಾಲಚಕ್ರದುರುಳಿನಲ್ಲಿ, ನೆನಪಿನ ಸುರುಳಿಯಲ್ಲಿ, ಕಂಡು ಮರೆತ ಮುಖಗಳೆಷ್ಟೋ, ಒಳಗೆ ನಿಂತ ಹೃದಯಗಳೆಷ್ಟೋ. ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ, ಮನಸೇ ನೀನೆನ್ನುವೆ ಬೇಕು ಬೇಕು ಬೇಕು, ನಡೆಗಳಲ್ಲಿ ನುಡಿಗಳಲ್ಲಿ ಮನೆ ಬಿರಿದು ತುಡಿಯುವಲ್ಲಿ, ನಡೆಗಳಲ್ಲಿ ನುಡಿಗಳಲ್ಲಿ ಮನ ಬಿರಿದು ತುಡಿಯುವಲ್ಲಿ, ಹಾಡಿನಲಿದ ಸಮಯದಲ್ಲಿ ಅರಿತು ನಡೆದ ಮನಗಳೆಷ್ಟೋ. ಹಾಡಿನಲಿದ ಸಮಯದಲ್ಲಿ ಅರಿತು ಮನಗಳೆಷ್ಟೋ, ನೆನಪಿನಲ್ಲಿ ಹೊತ್ತು ಎದೆಯಲಿ ಭವ್ಯ ಭಾವದ ಬಾಳಿನಲ್ಲಿ, ನೆನಪಿನಲ್ಲಿ ಹೊತ್ತು ಎದೆಯಲಿ ನವ್ಯ ರಾಗದ ನಾಡಿನಲ್ಲಿ. ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ, ಮನಸೇ ನೀನೆನ್ನುವೆ ಬೇಕು ಬೇಕು ಬೇಕು, ಹೊಸತು ರಾಗವ ಹಾಡುವ ಬೆಳ್ಳಿರೇಖೆ ಕಾಣುವ, ಹೊಸತು ರಾಗವ ಹಾಡುವ ಬೆಳ್ಳಿರೇಖೆ ಕಾಣುವ, ಹೊಸ ಹರುಷ ಬಂದಾಗ ಹೊಸ ಹರುಷ ತಂದಾಗ, ಹೊಸ ವರುಷ ಬಂದಾಗ ಹೊಸ ಹರುಷ ತಂದಾಗ, ಮನಸೇ ನೀನೆನ್ನುವೆ ಬೇಕು 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 ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಹೊಸ ವರ್ಷದ ಸಮಯದಲ್ಲಿ ನೀವು ಆಡಿದ್ದು ತುಂಬಾ ಚೆನ್ನಾಗಿತ್ತು ಮೇಡಮ್. ಇದಕ್ಕೆ ಅರ್ಥ
ಒಂದು ಹೊಸ ವರ್ಷದ ಜನವರಿ ತಿಂಗಳಲ್ಲಿ ಒಂದು ಅರ್ಥವತ್ತಾಗಿ ಇತ್ತು ಮೇಡಮ್. ಮೇಡಮ್, ಮಂಜುನಾಥ್ ಮಾಲೂರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವ್ರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡಿ ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಂಜುನಾಥ್ ಸರ್. ಅನ್ಮ್ಯೂಟ್ ಕೊಟ್ಟಿದ್ದೆ ನೋಡಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಮಾಸ್ಟರ್ಗಳಿಗೆ ಹೊಸ ವರ್ಷದ ಹೃದಯಪೂರ್ವಕ ನಮನಗಳು ಮೇಡಮ್. ನೀವೆಲ್ಲ ಬಹಳ ಕಲಾವಿದರಿದ್ದೀರಿ, ಬಹಳ ಚೆನ್ನಾಗಿ ಆಡ್ತೀರಿ, ಒಳ್ಳೆ ಜೀವನ ಸಂದೇಶಗಳನ್ನು ಕೂಡ ಕೊಡ್ತಾ ಇದ್ದೀರಿ. ಆದ್ರೆ ದುರಾದೃಷ್ಟವಶಾತ್ ನಮ್ಗೆ ಯಾವ ಕಲೆನೂ ಇಲ್ಲ ಮೇಡಮ್. ನಮ್ಗೆ ಆಡಕ್ ಬರಲ್ಲ, ಇರ್ಲಿ, ನಿಮ್ಗೆ ವಾಕ್ಚಾತುರ್ಯ ಮಾಡಕ್ ಬರಲ್ಲ. ತುಂಬಾ ಚೆನ್ನಾಗಿದೆ ಸರ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಂಜುನಾಥ್ ಸರ್. ನಿಮ್ಮನ್ನ ಎಲ್ರು ವೇದಿಕೆಯಲ್ಲಿ ಎಲ್ರು ನೋಡ್ಬೇಕಲ್ವಾ, ಅದಕ್ಕೆ. ಫ್ರೆಶ್ ಇಲ್ಲ ಮೇಡಮ್, ಫ್ರೆಶ್ ಇಲ್ಲ, ಇನ್ನು ಫ್ರೆಶ್ ಆಗಿಲ್ಲ, ಹಂಗಾಗಿ ವಿಡಿಯೋ ಬೇಡ ಅಂತ ಅನಿಸ್ತದೆ. ಮೇಡಮ್, ನಾನು ಹೇಳಕ್ ಬಂದಿದ್ದ ವಿಚಾರ ನನಗೆ ಬಹಳ ಖುಷಿ ಆಯ್ತು ಇವತ್ತು. ಯಾಕೆ ಗೊತ್ತಾ ಮೇಡಮ್, ಇವತ್ತು ನಾವೆಲ್ಲರೂ ಕೂಡ ಹಲವು ಕಾಯಿಲೆಗಳಿಂದ ನಾವು ಬಳಲ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಬರೀ ನಾವು ಕಾರ್ಬೋಹೈಡ್ರೇಟ್ಸ್ ಅಷ್ಟೇ ತಿಂತಾ ಇದ್ದೇವೆ. ಬರೀ ಮುದ್ದೆ ತಿಂತೇವೋ, ಅನ್ನ ತಿಂತೇವೆ, ಯಾವ್ದಾದ್ರು ಕೆಲವು ಒಂದಷ್ಟು ಕಾರ್ಬೋಹೈಡ್ರೇಟ್ಸ್ ಅನ್ನ ಅಷ್ಟೇ ತಿಂತಾ ಇದ್ದೇವೆ. ಹಂಗಾಗಿ ಇವತ್ತು ನಮ್ಗೆ ಶುಗರು, ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇದೆ. ಇವತ್ತು ನನಗೆ ಶುಗರ್ ಇದೆ, ಅದು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂತ ಯಾರನ್ನಾದ್ರೂ ಕೇಳಿದ್ರೆ, ತಜ್ಞರನ್ನ ಕೇಳಿದ್ರೆ, ಆಹಾರ ತಜ್ಞರನ್ನ ಕೇಳಿದ್ರೆ, ಈಗ ರಂಗನಾಥ್ ಸರ್ ಕೂಡ ಡೀಪ್ ಡಯಟ್ ಅಂತೇಳಿ ಒಂದು ಕಾನ್ಸೆಪ್ಟ್ ಅನ್ನ ನಮ್ಗೆ ಹೇಳ್ತಾ ಇದ್ರು. ಅಂದ್ರೆ ನಮ್ಮ ಆರೋಗ್ಯಗಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಕ್ಯಾಲೋರೀಸ್ ಅನ್ನು ತಿನ್ಬೇಕು, ಪ್ರೋಟೀನ್ ಸಿಕ್ಬೇಕು, ಪ್ರೋಟೀನ್ ಅಂಶ ಇರ್ತಕ್ಕಂಥ ಹಣ್ಣು ತರಕಾರಿಗಳನ್ನು ತಿನ್ಬೇಕು, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಇರ್ತಕ್ಕಂಥ ತರಕಾರಿಗಳು, ಸೊಪ್ಪುಗಳು, ಕಾಳುಗಳು ಎಲ್ಲವನ್ನ ತಿಂದಾಗ ಮಾತ್ರ ನಮ್ಮ ಆರೋಗ್ಯ ಪರಿಪೂರ್ಣವಾಗಿರ್ಲಿಕ್ಕೆ ಸಾಧ್ಯ, ಕಾಯಿಲೆಗಳಿಂದ ಮುಕ್ತವಾಗಿರ್ತಕ್ಕಂಥ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ಆದ್ರೆ ಇವತ್ತು ನಾನು ಏನ್ ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ, ಏನೋ ನಮ್ಮ ಅಶ್ವಿನಿ ಮೇಡಮ್ ಅವರು ಒಂದಷ್ಟು ಮಾಸ್ಟರ್ಗಳು ಇವತ್ತು ಶನಿವಾರ ಅಂತ ಹೇಳ್ತವ್ರೆ, ಬರೀ ಒಂದು ಕಲೆಗಷ್ಟೇ ಅವಕಾಶ ಮಾಡಿಕೊಡ್ತಾರೆ. ಬೇಡ ಬಿಡ್ರಿ, ಏನ್ರಿ ಈ ಕಾರ್ಯಕ್ರಮ ಕೇಳೋದು ಅಂತ ಹೇಳಿ ಬೆಳಗ್ಗೆ ಎದ್ದಾಗ ಎಲ್ಲ ಒಂದ್ ಕಡೆ ನಮ್ಗೆ ನಿರ್ಲಕ್ಷ್ಯ ಇತ್ತು. ಆದ್ರೆ ಈ ಕಾರ್ಯಕ್ರಮ ಕೇಳಲಿಕ್ಕೆ ಶುರು ಮಾಡಿದಾಗ ನಾನು ಧ್ಯಾನದಲ್ಲಿದ್ದೆ. ಬಿಡ್ರಿ, ಇವತ್ತು ರಂಗನಾಥ್ ಸರ್ ಇಲ್ಲ, ಯಾರು ದೊಡ್ಡ ದೊಡ್ಡ ಉಪನ್ಯಾಸ ನೀಡುವಂತ ಮಾಸ್ಟರ್ಗಳಿಲ್ಲ, ಸೋಮವಾರ ಜಾಯಿನ್ ಆದ್ರೆ ಆಯ್ತು ಅಂತ ಹೇಳಿ ನಾನು ಸುಮ್ಮನೆ ಸ್ವಲ್ಪ ಹೊತ್ತು ಕೇಳಲಿಕ್ಕೆ ಶುರು ಮಾಡಿದೆ. ಎಷ್ಟು ಚೆನ್ನಾಗಿ ಮೇಡಮ್, ನಾನು 20 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟೆ ಮೇಡಮ್, 25 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟೆ. ಶಾಲಾ ದಿನಗಳು, ಪ್ರಾಥಮಿಕ ಶಾಲೆ ದಿನಗಳಲ್ಲಿ ನಮ್ಮ ಕನ್ನಡ ಶಿಕ್ಷಕರು ಪಾಠ ಮಾಡ್ತಾ ಇದ್ರು ಮೇಡಮ್. ಆ ಮುಂಗತಿಯ ಕತೆ, ಆ ಮಗುವಿನ ಕತೆ, ಆ ಹೆಣ್ಣು, ಆ ತಾಯಿಯ ಕತೆ, ಇದು ನೀಡ್ತಕ್ಕಂಥ ಜೀವನ ಸಂದೇಶ ಇದೆಯಲ್ಲ ಮಕ್ಕಳಿಗಾಗ್ಲಿ, ಇವತ್ತಿಗೂ ಕೂಡ ನಮ್ಗೆ ನೀಡ್ತಕ್ಕಂಥ ಜೀವನ ಸಂದೇಶ ಇದೆಯಲ್ಲ, ಇದು ನಮ್ಮ ಜೀವನದ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ಬಿಡುತ್ತೆ ಮೇಡಮ್. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಂದೇಶವನ್ನ ಇದು ಕೊಟ್ಬಿಡ್ತು, ಜೀವನ ಸಂದೇಶವನ್ನ. ಆಮೇಲೆ ನಮ್ಮ ಲೆಕ್ಚರರ್ ಮೇಡಮ್ ಹೇಳಿದಂತ ಮೇಜರಿನ ಕತೆ ಎಷ್ಟು ಅದ್ಭುತವಾಗಿತ್ತು ಮೇಡಮ್. ಅದು ಒಂದು ಹೃದಯ ವಿದ್ರಾವಕ ಕರುಳನ್ನ ಒಂದು ರೀತಿಯಲ್ಲಿ ಕಿವುಚುವಂತ ಕತೆ, ಒಂದು ಒಳ್ಳೆ ಸಂದೇಶ ಮೇಡಮ್. ಆಮೇಲೆ ಇನ್ನೊಬ್ಬ ಮೇಡಮ್ ಹೇಳ್ತಾ ಇದ್ರು, 4 ದಿನ ನನ್ನ ಜನರಿಗೆ ಒಳ್ಳೇದಾಗ್ಬೇಕು ಅಂತ ಕೇಳಿದಾಗ ಆ 4 ದಿನದ ಸಂದೇಶ ಅವ್ರಿಗೆ ಎಷ್ಟು ಬುದ್ಧಿವಂತಿಕೆಯಿಂದ ತನ್ನ ಬೌದ್ಧಿಕವಾಗಿರ್ತಕ್ಕಂಥ ಜ್ಞಾನವನ್ನು ಉಪಯೋಗಿಸಿ ದೇವರಿಂದ ಎಲ್ಲ ಕಾಲದಲ್ಲೂ ಕೂಡ ಚೆನ್ನಾಗಿ ಇರ್ತಕ್ಕಂಥ ವರವನ್ನ ಕೇಳ್ತಾರೆ ಅಂತಕ್ಕಂಥ ಸಂದೇಶಗಳು, ಇವೆಲ್ಲವುಗಳು ಕೂಡ ಅತ್ಯಂತ ಅದ್ಭುತವಾಗಿತ್ತು ಮೇಡಮ್. ಜ್ಞಾನವನ್ನ, ಮೌಲ್ಯಾಧಾರಿತವಾಗಿರ್ತಕ್ಕಂಥ ಜ್ಞಾನವನ್ನ ಕೊಟ್ರಿ, ಹಾಡುಗಳ ಮುಖಾಂತರವಾಗಿ ಮನರಂಜನೆಯನ್ನು ಕೊಟ್ರಿ. ಒಂದು ರೀತಿಯಲ್ಲಿ ಬಹಳ ಖುಷಿ ಆಯ್ತು ಮೇಡಮ್. ನಿಮ್ಮ ತಂಡಕ್ಕೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ, ಗೌರವಪೂರ್ವಕವಾಗಿರ್ತಕ್ಕಂಥ ನಿಮ್ಮ ಎಲ್ಲ ಸಂದೇಶಗಳಿಗೆ, ನಿಮ್ಮಲ್ಲಿರ್ತಕ್ಕಂಥ ಕಲೆಗೆ. ಮೊನ್ನೆ ಯಾರೋ ಉಪೇಂದ್ರ ಸರ್ ಅವ್ರದ್ದು ಒಂದು ರೀಲ್ಸ್ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ರಾಜ್ಕುಮಾರ್ ಅವರು ಹೋಗ್ತಾ ಇದ್ದಾಗ ಎಲ್ರು ಕೂಡ ರಾಜ್ಕುಮಾರ್ ಅವ್ರಿಗೆ ಬಹಳ ನಮಸ್ಕಾರ ಮಾಡ್ತಾ ಇದ್ರು ಅಂತ. ಎಲ್ಲೋದ್ರು ಕೂಡ ರಾಜ್ಕುಮಾರ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಆಗ ಮೈಸೂರಿನಲ್ಲಿ ಒಂದ್ ಕಡೆ, ಎಲ್ಲೋ ಮೈಸೂರಲ್ಲೇ ಹೇಳ್ತಿದ್ರು ಉಪೇಂದ್ರ ಸರ್, ವಿಷ್ಣುವರ್ಧನ್ ಕೇಳಿದ್ರಂತೆ, ಅಣ್ಣ
ಎಷ್ಟು ಪುಣ್ಯವಂತರಣ್ಣ ನೀವು. ಎಲ್ಲೋದ್ರು ನಿಮ್ಗೆ ನಮಸ್ಕಾರ ಮಾಡ್ತಾರಲ್ಲಣ್ಣ ಜನ, ಕಾಲಿಗೆ ಬೀಳ್ತಾರೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಎಷ್ಟು ಪುಣ್ಯವಂತರಣ್ಣ ನೀವು ಅಂತ ಹೇಳಿ ವಿಷ್ಣುವರ್ಧನ್ ಸರ್ ಹೇಳ್ತಿದ್ರು. ಆಗ ಎಷ್ಟು ದೊಡ್ಡ ಮನಸ್ಸು ರಾಜ್ಕುಮಾರ್ ಸರ್ದು ಅಂತ ಹೇಳಿದ್ರೆ, ಅವರನ್ನ ದ್ವೇಷ ಮಾಡ್ತಕ್ಕಂತ ಮಾನವ ಜೀವಿಗಳೇ ಯಾರು ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕಕ್ಕೆ ಸೀಮಿತ ಆದವರಲ್ಲ, ಅವರು ವಿಶ್ವ ಮಾನವ. ಅವಾಗ ಅವ್ರು ಒಂದ್ ಮಾತು ಹೇಳಿದ್ರಂತೆ, ನೋಡಪ್ಪ ವಿಷ್ಣು, ಅವರು ನಮಸ್ಕಾರ ಮಾಡ್ತಾ ಇರೋದು ಈ ರಾಜ್ಕುಮಾರ್ನಿಗೆಲ್ಲಪ್ಪ, ಈ ಕಲಾವಿದ ಇದನ್ನಲ್ಲ, ನನ್ನ ದೇಹದಲ್ಲಿ ಇರ್ತಕ್ಕಂತ ಪ್ರತಿಭಾವಂತ ಕಲಾವಿದನಿರಲ್ಲ, ಕಲಾವಿದ ಅಂತಕ್ಕಂಥ ಒಂದು ಪ್ರತಿಭೆ ಇದೆಯಲ್ಲ, ಒಂದು ಆತ್ಮ ಇದೆಯಲ್ಲ, ಆ ಕಲಾವಿದನ ಆತ್ಮಕ್ಕೆ, ಆ ಕಲಾ ಸರಸ್ವತಿಗೆ ಎಲ್ರೂ ಕೂಡ ನಮಸ್ಕಾರ ಮಾಡ್ತಾ ಇರೋದಪ್ಪ ವಿಷ್ಣು ಅಂತ ಹೇಳಿ ಒಂದು ಸಂದೇಶವನ್ನ ಕೊಟ್ಟು ಅವರ ದೊಡ್ಡತನವನ್ನ ಮೆರೆದ್ರಂತೆ. ಹಂಗಾಗಿ ಎಲ್ಲ ಮಾಸ್ಟರ್ಗಳು ಕೂಡ ಒಳ್ಳೊಳ್ಳೆ ಸಂದೇಶಗಳನ್ನ ಕೊಟ್ಟಿದ್ದೀರಿ ಮೇಡಮ್. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ ಮೇಡಮ್. ಎಲ್ರಿಗೂ ಕೂಡ ನನ್ನ ಅಂತರಂಗ ಪೂರ್ವಕ, ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ನಮನಗಳು ಮೇಡಮ್. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಎಸ್ ಸರ್. ಮಂಜುನಾಥ್ ಮಾಲೂರ್ ಸರ್, ಪ್ರತಿದಿನ ನಿಮ್ಮ ನುಡಿಮುತ್ತುಗಳನ್ನ, ನಿಮ್ಮ ಅದ್ಭುತವಾದ ವಾಕ್ಚಾತುರ್ಯವನ್ನ ನಾವು ನೋಡ್ತಾ ಇರ್ತೀವಿ. ಶನಿವಾರ ವಿಶೇಷ ಸಂಚಿಕೆ ಆಗಿರೋದ್ರಿಂದ ನಿಮ್ ಕಡೆ ಒಂದು ಹಾಡು ಕೇಳಬೇಕು. ಅದ್ ಯಾವ್ದಾದ್ರು ಸರಿನೇ, ನೀವು ಚಿಕ್ಕ ಹುಡುಗರಲ್ಲೂ ಕೇಳಿರ್ತೀರಾ, ಈಗ್ಲೂ ಕೇಳ್ತಾ ಇರ್ತೀರಾ. ಒಂದ್ ವಾಕ್ಯದಲ್ಲಿ ಗುನುಗ್ಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲ ಅಶ್ವಿನಿ ಮೇಡಮ್, ನನಗೆ ನಾನು ಶಾಲಾ ಕಾಲೇಜು ವಿದ್ಯಾಲಯದಲ್ಲಿ ನಮ್ಮ ಶಿಕ್ಷಕರೊಬ್ರು ಹೇಳ್ತಾ ಇದ್ರು, ಮೇಡಮ್ ಎಲ್ರಿಗೂ ಕೂಡ ಡ್ರಾಯಿಂಗ್ ಮಾಡಕ್ ಬರ್ತದೆ. ನನಗೆ ಬೇಸರ ಆಗ್ತದೆ ಆ ವಿಚಾರ ಹೇಳಕ್ಕೆ. ಒಬ್ಬ ಡ್ರಾಯಿಂಗ್ ಮೇಸ್ಟರ್ ನನ್ಗೊಂದು ಮಾತಾ ಹೇಳ್ತಾ ಇದ್ರು, ಏನಪ್ಪ ನಿನ್ಗೆ ಒಂದು ಡ್ರಾಯಿಂಗ್ ಮಾಡೋದಕ್ಕೆ ಪೆನ್ಸಿಲ್ ಹಿಡಿಯಕ್ ಬರಲ್ವಲ್ಲ ನಿನ್ಗೆ, ಚೆನ್ನಾಗ್ ಓದ್ತೀಯ, ಒಳ್ಳೆ ಮಾರ್ಕ್ಸ್ ತೆಗಿತೀಯ, ಎಲ್ಲ ಮಾಡ್ತಿಯಲ್ಲಪ್ಪ, ಏನೋ ಒಂದು ನಿನ್ಗೆ ಒಂದು ಪ್ರತಿಭೆ ಇದೆ ಸರಿ, ಏನಯ್ಯ ನಿನ್ಗೆ ಈ ಡ್ರಾಯಿಂಗ್ ಮಾಡ್ಲಿಕ್ಕೆ ಪೆನ್ಸಿಲ್ ಹಿಡಿಯಕ್ ಬರಲ್ಲಯ್ಯ ಅಂತೇಳಿ ಅವರು ವ್ಯಂಗ್ಯ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಏನೋ ಸ್ವಲ್ಪ ನಿಮ್ ಜೊತೆಗೆ ಬಂದು ಮಾತಾಡ್ಬೋದು ಅಷ್ಟೇ. ಖಂಡಿತವಾಗಿಯೂ ಕೂಡ ಪೂರಕವಾದ ಮಾತು ಏನಂತಂದ್ರೆ, ನಂದಾ ಮೇಡಮ್ ನಿರೂಪಣೆ ಮಾಡ್ತಾರೆ, ಬಟ್ ಅವರು ಹಾಡು ಹೇಳಂಗ್ ಆಯ್ತು. ನಮ್ಮ ಸ್ವಾಮಿ ಸರ್ ಅವರು ಆಕ್ಟಿಂಗ್ ಮಾಡಕ್ ಬರಲ್ಲ ಅಂದ್ರು. ಪತ್ರಿಜಿ ಗುರುಗಳು ಮತ್ತೆ ಕುಡುಕರ ಪಾತ್ರನೂ ಸಹ ಮಾಡಿದ್ರು. ಶಿವನ ಒಂದು ವೇಷ ಏನಿದೆ ಆ ಶಿವನ ಪಾತ್ರಧಾರಿಯಾಗೂ ಅವರು ಮಾಡಿದ್ರು. ಮತ್ತೆ ಇನ್ನ ಯಾರ್ಯಾರಿದ್ದಾರೆ, ನಮ್ಮ ಅನುರಾಧ ಮೇಡಮ್ ಅವ್ರು ಮಾತಾಡ್ತಾ ಇರ್ಲಿಲ್ಲ, ಭಯ ಆಗುತ್ತೆ ಅಂದ್ರು. ಮತ್ತೆ ಉಮಾದೇವಿ ಮೇಡಮ್ ನೀವು ಮಾತಾಡಿ, ಯಾಕೆ ಮಾತಾಡಲ್ಲ ಅಂದಿದ್ಕೆ ನನ್ಗೇನು ಬರಲ್ಲ ಮಾತಾಡೋಕೆ ಅಂತಿದ್ರು. ಈಗ ಅವರು ಪಟಪಟನೆ ಅಂತ ಮಾತಾಡ್ತಾರೆ. ಈಗ ಯಾರ್ ಹಾಡು ಬರಲ್ಲ ಹಾಡ್ತಾರೆ, ಯಾರ್ ಕವನ ಬರೆಯಲ್ಲ ಬರೀತಾರೆ. ಯಾರು ವಾಕ್ಚಾತುರ್ಯ ಇದ್ದಾರೆ ನಿಮ್ಮಂತ, ಅವರು ಕೂಡ ಅದ್ಭುತವಾಗಿ ಹಾಡ್ತಾರೆ ಅನ್ನೋದಕ್ಕೆ ನಮ್ಮ ಮಹಾವತಾರ್ ಫೌಂಡೇಶನ್ ಸಾಕ್ಷಿಯಾಗಿದೆ. ಎಲ್ಲಿ ಸರ್, ನಾನೇ ಹೇಳ್ಕೊಡ್ತೀನಿ, ನೀವ್ ಹೇಳ್ಬೇಕು. ಈ ಭೂಮಿ ಬಣ್ಣದ ಬೊಗುರಿ, ಆ ಶಿವನೇ ಚಾಟಿ ಕಣೋ, ಇದನ್ನ ಹೇಳಿ ಸರ್. ಈ ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣೋ, ಇಷ್ಟ ಹೇಳ್ಬಿಡಿ ಸರ್, ಬಂದೇ ಬಿಡ್ತಲ್ಲ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಕೊಟ್ಟಿದೆ ಮತ್ತೆ. ನಮ್ಮ ಶ್ರೀಮತಿಯವ್ರು ಬಂದ್ರು, ಆಡಿ ಸರ್, ಅವ್ರಿಗೆ ಆಡ್ಲೇಬೇಕು ಏನಂತೀರಾ ಅಶ್ವಿನಿ ಮೇಡಮ್, ನಿಮ್ಮ ಈ ಪ್ರೋತ್ಸಾಹಿಸ್ತಕ್ಕಂಥ ಗುಣ ಇದೆಯಲ್ಲ, ಆ ಪ್ರತಿಭೆಗಳನ್ನ ಹೊರಗಡೆ ತೆಗೆದುಕೊಂಡು ಬರ್ತಕ್ಕಂತ ನಿಮ್ಮ ಅಂತಃಶಕ್ತಿ ಇದೆಯಲ್ಲ, ಅದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಶನಿವಾರ ಜಾಸ್ತಿ ನಾವು ಮಾತಾಡೋದಿಲ್ಲ, ಏನಿದ್ರು ವಿಶೇಷ ಸಂಚಿಕೆ ಹಾಡ್ಬೇಕು. ಓಕೆ ಮೇಡಮ್, ಖಂಡಿತ ನಾನು ಮುಂದಿನ ವಾರ ಖಂಡಿತ ಆಡ್ತೇನೆ ಮೇಡಮ್. ಓಕೆ ಸರ್, ಇದ್ರ ಮೇಲೆ ನಾನು ಫೋರ್ಸ್ ಮಾಡೋದಿಲ್ಲ. ಫೋರ್ಸ್ ಮಾಡಿದ್ರೆ ನನಗೆ ಎಲ್ಲಿ ಬೈತಿರೋ ಅಂತ ಭಯ ಆಗ್ತಿದೆ. ಮುಂದಿನ ಶನಿವಾರ ಹಾಡ್ಲೇಬೇಕು. ಖಂಡಿತ ಆಗ್ತದೆ ಮೇಡಮ್ ಮುಂದಿನ ವಾರ. ಧನ್ಯವಾದಗಳು ಮೇಡಮ್. ನಿಮ್ಮ ಪ್ರೀತಿ ಪೂರ್ವಕವಾದ ಗೌರವಕ್ಕೆ ಈ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಧನ್ಯವಾದಗಳು ಮೇಡಮ್ ಎಲ್ಲ ಮಾಸ್ಟರ್ಗಳಿಗೆ. ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, 37 ಮಾಸ್ಟರ್ಸ್ ಇದೀವಿ. ಇನ್ನ ಕೇವಲ 16 ನಿಮಿಷಗಳು ಬಾಕಿ ಇದೆ. ಅಷ್ಟರಲ್ಲಿ ಎಲ್ಲ ಯಾರೆಲ್ಲ ಬಂದು ಭಾಗವಹಿಸ್ತೀರಾ ನೋಡೋಣ. ನಮ್ಮ ವಿಶುದ್ಧಿ ಚಕ್ರ ಆಕ್ಟಿವೇಶನ್ ಪ್ಲಸ್ ಹೃದಯದ ಮಾನಸಿಕ ದೈಹಿಕ ಆರೋಗ್ಯಕ್ಕಾಗಿ ಯಾರೆಲ್ಲ ಬೇಕು ಇದೆಲ್ಲ
ಅಂತಂದ್ರೆ ಬೇಗ ಬಂದು ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಮಾಸ್ಟರ್ಸ್ ಇನ್ನೊಂದು ವಿಚಾರ ಹೇಳ್ಬೇಕಾಯ್ತು. ಹಾಡು ಯಾವ್ದಾದ್ರು ನೀವು ಒಂದು ಆಯ್ಕೆ ಮಾಡ್ಕೊಂಡಾಗ ತುಂಬಾ ಲಾಂಗ್ ಇದ್ದಾಗ ಅದನ್ನ ಸ್ವಲ್ಪ ಅರ್ಧ ಆಡ್ಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಎಲ್ರಿಗೂ ಅವಕಾಶ ಆಗ್ಬೇಕು, ಸಮಯಾವಕಾಶ ಕಮ್ಮಿ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಮಾಸ್ಟರ್ ನಾನು ಶಿವಗಂಗಮ್ಮ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವೇದವತಿ ಅಲ್ಲ ಮೇಡಮ್, ಒಂದ್ ಸೆಕೆಂಡ್ ಮೇಡಮ್. ಶಶಿ ಮತ್ತೆ ನೀವು ಪಾರ್ಟಿಸಿಪೇಟ್ ಮಾಡ್ದಿರೋ ಮಾಸ್ಟರ್ ಎಲ್ಲ ದಯವಿಟ್ಟು ಹ್ಯಾಂಡ್ ಲೋ ಮಾಡ್ಕೋಬಿಡಿ. ಮತ್ತೆ ಹೊಸ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ, ಮತ್ತೆ ನಿಮಗೆ ಅವಕಾಶ. ಮತ್ತೆ ನಿಮಗೆ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ನಾನು ಒಂದು ಹಾಡು ಹೇಳ್ತೀನಿ. ನಂದು ವಿಡಿಯೋ ಆನ್ ಆಗ್ತಿಲ್ಲ, ಹಾಗೆ ಹೇಳ್ತೀನಿ ಮೇಡಮ್. శ్రీమాతాదిలో శ్రీదేవి తలపులో మనసంతా పిలుపుల తల్లి చల్లని రాగం ఓంకారం తీయని రాగం హ్రీంకారం శ్రీమాతాదిలో ఓంకారములో సృష్టికి మొదలై శ్రీకారములో ఈశ్వరి తల్లి తత్వం గోప్యంలో గోప్యం మౌనంలో ఆ మౌనం ఆనందం ఆనందం నిజతాణం తాణం జూపే మహాతల్లి ఆదిశక్తి లలితాంబ శ్రీమాతాదిలో శ్రీదేవి తలపులో మనసంతా పిలుపుల తల్లి చల్లని రాగం ఓంకారం తీయని రాగం హ్రీంకారం ఈ జగమంతా నీ గర్భములో పరిపాలించే వైష్ణవి తల్లి జడ చైతన్యములో అందే ఉండియును అన్నియు తలపించే చిద్విలాసివై జగమే నీలో భిన్నమైన ఆదిశక్తి లలితాంబ శ్రీమాతాదిలో శ్రీదేవి తలపులో మనసంతా పిలుపుల తల్లి చల్లని రాగం ఓంకారం తీయని రాగం హ్రీంకారం ಶ್ರೀಮಾತಾದಿಲೋ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮಹಾವತಾರ್ ಫೌಂಡೇಶನ್ಗೂ ಧನ್ಯವಾದಗಳು. ಇಂಥ ಅವಕಾಶಗಳನ್ನು ಕಲ್ಪಿಸ್ತಾ ಇರೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸುಭದ್ರಾ ಮೇಡಮ್. ಇದೇ ರೀತಿ ನೀವು ಪ್ರತಿ ಶನಿವಾರ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ, ನಮ್ಮ ಬಸಪ್ಪ ಸರ್ ಒಂದು ಹಾಡು ಹೇಳಿದ್ರು, ಲೋಕದಲ್ಲಿ ಏನಿದೆಯಯ್ಯ ಅಂತಂದ್ರು. ನಮ್ ಲೋಕದಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ವೇದಿಕೆ ಇದೆಯಯ್ಯ, ಅಲ್ಲಿ ಧ್ಯಾನ ಜ್ಞಾನ ಎಲ್ಲವನ್ನೂ ಕೊಡ್ತಾರಯ್ಯ, ಏನಿದೆ ಅಂತ ಮಾತ್ರ ಕೇಳ್ಬೋದು, ಎಲ್ಲ ಇದೆಯಯ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಬಸಪ್ಪ ಸರ್. ಮತ್ತೆ ಶಿವಗಂಗಾ ಮೇಡಮ್ ಹ್ಯಾಂಡ್ ರೈಸ್ ಇದೆ, ಶಶಿಕಲಾ ಮೇಡಮ್ ಇದೆ. ನಮ್ ಗೌಡ್ರನ್ನ ಈಗ ತಾನೇ ಕರೀತಿದ್ದೆ, ಇದನ್ನ ಟೆಲಿಪತಿ ಅಂತಾರ ಮಾಸ್ಟರ್. ಎಲ್ಲಿ ನಮ್ ಗೌಡ್ರು ಸದ್ದಿಲ್ವಲ್ಲ ಅಂತ ಇದ್ದೆ, ನೋಡಿ ಅವರ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಟೆಲಿಪತಿಗಿರೋ ಪವರ್ ಇದೇನೆ. ನಮ್ಮ ಗೌಡ್ರಿಗೆ ಎಸ್ ಸರ್ ಯಾರೋ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಮೊದ್ಲೆ, ಯಾಕೆಂದ್ರೆ ಅಶ್ವಿನಿ ಮಾತ್ ಜಾಸ್ತಿ ಆಗ್ತಾ ಇದೆ ಅಂತ ಯಾರೋ ಆಪ್ಷನ್ ಕೊಡ್ತಾ ಇದ್ದಾರೆ. ನಂದಾ ಮೇಡಮ್ ಸಿಕ್ಕಾಕೊಂಡ್ರು ನಗ್ತಾ ಇದ್ದಾರೆ ಅವರೇನೆ. ಎಸ್ ಸರ್, ವೆಲ್ಕಮ್. ಎಲ್ಲ ಆತ್ಮಬಂಧುಗಳಿಗೂ ಶರಣಾರ್ಥಿಗಳು. ಎಲ್ಲರೂ ಆರೋಗ್ಯವಾಗಿ, ಆನಂದವಾಗಿ, ಸಂತೋಷವಾಗಿ, ಹ್ಯಾಪಿಯಾಗಿ ಇದೀರಾ ಅಂತ ಭಾವಿಸ್ತಾ, ಯಾಕಂದ್ರೆ ಇವತ್ತು ಹೊಸ ವರ್ಷ ಮಣ್ಣಿಂದ ಆರಂಭವಾಗಿದೆ. 2026 ಜ್ಯೋತಿಷಿಗಳು ಹೇಳ್ತಾ ಇದಾರೆ ಅತ್ಯದ್ಭುತವಾಗಿರ್ತಕ್ಕಂಥ ಕನಸುಗಾರರಿಗೆ ಕನಸು ನನಸು ಮಾಡ್ಕೊಳ್ತಕ್ಕಂಥ ವರ್ಷ ಅಂತ ಹೇಳ್ತಾ ಇದಾರೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ಉತ್ಸಾಹದಿಂದ ಇದ್ದಾರೆ ಅಂತ ಹೇಳ್ಬೋದು. ಎಸ್ ಮಾಸ್ಟರ್ಸ್, ಶನಿವಾರದ ವಿಶೇಷ ಕಾರ್ಯಕ್ರಮ ಸ್ಪೆಷಲ್ ಆಗಿ ನಡೀತಾ ಇದೆ. ಅದಕ್ಕೂ ಕೂಡ ಕಾರಣೀಕರ್ತರಾಗಿರ್ತಕ್ಕಂಥ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಲ್ಲರ ಸಲುವಾಗಿ, ಎಲ್ಲರ ಪರವಾಗಿ. ಮಹಾವತಾರ್ ಫೌಂಡೇಶನ್ ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೀತಾ ಇದಾವೆ. ಇಲ್ಲಿ ಬರೀ ಜ್ಞಾನ ಅಷ್ಟೇ ಅಲ್ಲ, ಜ್ಞಾನದ ಜೊತೆಗೆ
ಮನರಂಜನೆ ಕಾರ್ಯಕ್ರಮದಲ್ಲಿ ಅವರಲ್ಲಿ ಇರ್ತಕ್ಕಂಥ ಕಲೆ ಮತ್ತು ಪ್ರತಿಭೆಗಳನ್ನ ಹೊರಹಾಕ್ಲಿಕ್ಕೆ ಒಂದು ವೇದಿಕೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿಬಿಟ್ಟು ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ಬಾಲ್ಯದ ನೆನಪುಗಳು ಬರ್ತವೆ. ಸಹಜ ಬಾಲ್ಯ ನೆನಪು ಮಾಡ್ಕೊಂಡಾಗ ಯಾವುದೇ ತರದ ಮನೆಯ ಕುಟುಂಬದಲ್ಲಿ ಇರ್ತಕ್ಕಂಥ ನೋವುಗಳು ಯಾವುದು ಬರೋದಿಲ್ಲ, ಅವಾಗ ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಹಾಗಾಗಿಬಿಟ್ಟು ವಿಶೇಷ ಕಾರ್ಯಕ್ರಮ ನೋಡಿ, ಯಾವುದೇ ಒಂದು ಐತಿಹಾಸಿಕ ಇರ್ಬೋದು, ಪೌರಾಣಿಕ ಇರ್ಬೋದು, ಸಾಮಾಜಿಕ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನೀವು ಅಲ್ಲಿ ಕಥಾನಾಯಕ ಖಳನಾಯಕ ಬಂದಾಗೆ ಖಳನಾಯಕನ ತರನೇ ನಿಮ್ ಮೈಂಡ್ ಆಕ್ಟ್ ಮಾಡ್ತಿರುತ್ತೆ. ಈಗ ನೋಡಿ ಹೊಡಿತಾನ ಬಿದ್ದ ಅಂತ ಹೇಳ್ಬಿಟ್ಟು. ಕಥಾನಾಯಕಗೆ ಬಂದಾಗ ನೋಡಿ ಪಾಪ ಎಂತ ಅನ್ಯಾಯ ಆಗುತ್ತೆ, ಎಂತ ಇದು ಆಗ್ದೇನೋ ಅಂತ ಹೇಳ್ತಿರ್ತೀರಿ. ಬಟ್ ಹಾಸ್ಯಗಳು ಬಂದಾಗ ಎರಡನ್ನು ಮರೆತು ನೀವು ಕೂಡ ನಿಮ್ ಲೈಫಿನ ಎಲ್ಲಾ ತರದ ನೋವುಗಳನ್ನ ಮರೆತಲ್ಲಿ ಅದನ್ನ ಎಂಜಾಯ್ ಮಾಡ್ತಿರ್ತೀರ. ಹಾಗಾಗಿಬಿಟ್ಟು ಹಾಸ್ಯಕ್ಕೆ ಅಷ್ಟೊಂದು ಅಗಾಧವಾದ ಶಕ್ತಿ ಇದೆ ಅಂತ ಹೇಳ್ಬೋದು. ಅದು ನಗುವುದು ಸ್ವಧರ್ಮ, ನಗಿಸುವುದು ಪರಧರ್ಮ, ನಗಿಸುತ್ತಲಿಹರು ಅಂತ ಹೇಳ್ಬಿಟ್ಟು ಮಂಕುತಿಮ್ಮನ ಕಗ್ಗದಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಕವಿಗಳು. ಹಾಗೆ ನಗ್ತಾ ಇರ್ಬೇಕು, ನಗಿಸ್ತಾನು ಇರ್ಬೇಕು, ಆವಾಗ್ಲೇ ನಮ್ಮ ಬಾಳು ಬೆಳಗಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಮಾಸ್ಟರ್ಸ್. ಇವತ್ತಿನ ವಿಶೇಷ ಏನು ಅಂತಂದ್ರೆ ಶನಿವಾರ, ಇದು ಕೂಡ ಶ್ರೀ ಆಂಜನೇಯ ಸ್ವಾಮಿಗೆ ಅವರ ನೆನಪು ಮಾಡ್ಕೊತಕ್ಕಂಥ, ಅವ್ರನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ದಿನ ಆಗಿದೆ. ಶ್ರೀ ಆಂಜನೇಯ ಅವರಿಗೆ ಎಷ್ಟು ಶಕ್ತಿ ಇತ್ತು ಅಂತಂದ್ರೆ, ನಾನು ಪ್ರತಿನಿತ್ಯ ಸಿರಿ ಕನ್ನಡದಲ್ಲಿ ಧಾರಾವಾಹಿ 8 ರಿಂದ 9 ನೋಡ್ತಾ ಇರ್ತೀನಿ. ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿ. ಯಾಕಂದ್ರೆ ಎಲ್ಲಾ ದೇವತೆಗಳು ಅವರಿಗೆ ಆಂಜನೇಯನಿಗೆ ಶಕ್ತಿ ಕೊಟ್ಟಿರ್ತಾರೆ. ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತು ಅತ್ಯಂತ ಭಯಂಕರವಾಗಿ ಬೆಳಿತಕ್ಕಂಥ ಶಕ್ತಿನೂ ಕೂಡ ಅವ್ರಿಗೆ ದಯಪಾಲಿಸಿರ್ತಾರೆ. ಅವ್ರಿಗೆ ಬೇಕು ಅಂತ ಇಚ್ಛಾವಾದಂತ ಒಂದು ಅನಿಸಿಕೆ ಪ್ರಕಾರ ಅವರು ಆ ರೂಪವನ್ನು ಪಡಿಬಹುದಾಗಿತ್ತು. ಗಾಳಿಗಿಂತಲೂ ವೇಗವಾಗಿ ಸಾಕ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಹೀಗಾಗ್ಬಿಟ್ಟು ಎಂತ ಭಯಂಕರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳ ಜೊತೆ ಯುದ್ಧ ಮಾಡ್ತಕ್ಕಂಥ ಶಕ್ತಿ ಆಂಜನೇಯಗಿದೆ. ಹಾಗಾಗಿಬಿಟ್ಟು ಲಕ್ಷ್ಮಣರು ಮೂರ್ಛೆ ಹೋದಾಗ ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡ್ ಬಂದಿರ್ತಕ್ಕಂಥ ಶಕ್ತಿ, ಅಗಾಧ ಶಕ್ತಿ ಇರ್ತಕ್ಕಂಥವ್ರು. ಹಾಗಾಗಿಬಿಟ್ಟು ಅವರ ಸ್ಟೋರಿ, ಅವ್ರ ಜೀವನ ಚರಿತ್ರೆ ಕೇಳೋದೇ ಒಂದು ವಿಶೇಷ. ಯಾಕಂದ್ರೆ ಸಾಕ್ಷಾತ್ ಶಿವನೇ ಆ ರೂಪದಲ್ಲಿ ಭೂಮಿಗೆ ಬಂದಿರತಕ್ಕಂಥದ್ದು. ಹಂಗಾಗಿ ಪ್ರತಿ ಹಂತದಲ್ಲೂ ಕೂಡ ಅದನ್ನ ಕೇಳ್ತಾ ಇದ್ರೆ, ನೋಡ್ತಾ ಇದ್ರೆ, ನಮ್ಗೆ ಈ ಕ್ಷಣದಲ್ಲಿ ನಾವು ಜೀವಿಸಿದೇವಲ್ಲ, ಇಂಥ ಒಂದು ಮಹಾನ್ ಶಕ್ತಿವಂತರ ಒಂದು ಸ್ಟೋರಿ ಕೇಳ್ತಾ ಇದ್ದೇವೆ ಅಂತ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ಸಾಧ್ಯ ಆದ್ರೆ 8 ರಿಂದ ಇರುತ್ತೆ ಅದು ಸಿರಿ ಕನ್ನಡ ಚಾನಲ್ ಅಲ್ಲಿ. ಅಬ್ಸರ್ವ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಎಲ್ಲರೂ ಕೂಡ. ಸಣ್ಣಗೌಡ್ರೆ ಎಲ್ಲ ಸಾರಿ, ದೊಡ್ಡಗೌಡ್ರೆ ಇಲ್ಲಿ ಒಬ್ಬಡ್ ಸಾರ್ ಇಲ್ಲ, ದಯವಿಟ್ಟು ಸಾರು. ನಾವು ದಿನ ಕೇಳ್ತಾ ಇರ್ತೀವಿ ಈ ತರ ಸ್ಪೀಚು, ನೀವು ತಪ್ಪಿಸ್ಕೊಳ್ಳೋ ಆಗಿಲ್ಲ. ಒಂದು ಹಾಡು ಹೇಳ್ಬಿಟ್ಟು ಹೋಗಿ ಸರ್. ಏನೆಂದು ನಾ ಹೇಳಲಿ, ನಾನು ಹಾಡುಗಾರನಲ್ಲ. ಏನೆಂದು ನಾ ಹೇಳಲು ನನಗೆ ಬಾಯಿಲ್ಲ, ಬಾಯಿ ಇದ್ದರೂ ಮಾತಿಲ್ಲ, ಭಾಷೆಯೇ ಬರುವುದಿಲ್ಲ, ಭಾಷೆ ಇದ್ದರೂ ಭಾವನೆ ಇಲ್ಲ. ಏನೆಂದು ನಾ ಹೇಳಲಿ, ನಾನು ಹಾಡುಗಾರನಲ್ಲ. ನೀವು ಕೇಳಿದರೆ ನಿಮ್ಮಲ್ಲಿ ಕಿವಿಯೇ ಇರುವುದಿಲ್ಲ, ಏಕೆಂದರೆ ನನ್ನ ಹಾಡು ಹಾಡಲ್ಲ. ಏನೆಂದರೆ ನಾನು ಹಾಡುವುದೇ ಹೀಗೆ ಅಲ್ಲ, ಏನೆಂದು ನಾ ಹೇಳಲಿ, ನಾನು ಹಾಡುಗಾರನಲ್ಲ ಅಂತ ಹೇಳ್ತೀನಮ್ಮ. ಧನ್ಯವಾದಗಳು. ನೋಡಿದ್ರಲ್ಲ ಮಾಸ್ಟರ್, ಈ ತರ ಸ್ಪೀಚ್ ಮಾತಾಡ್ಕೊಂಡು ಇರೋಂತಹ ನಮ್ಮ ಗೌಡ್ರು, ಅವ್ರಿಗೆ ಆಕ್ಚುಲಿ ಫ್ರಂಟ್ ಕ್ಯಾಮ್ರಾ ಆನ್ ಆಗೋದಿಲ್ವಂತೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದ್ರು. ನನಗೆ ಬರೀ ಅವರ ಮನೆ ಮತ್ತೆ ಅವ್ರ ಪಾಟ್ ಮಾತ್ರ ಕಾಣಿಸ್ತು. ಎಸ್ ಸರ್, ನಾವೆಲ್ಲರೂ ಸಹ ಆ ಭಗವಂತನ ಪ್ರೇಯರ್ ಮಾಡ್ತೀವಿ, ಆದಷ್ಟು ಬೇಗ ಹೊಸ ಫೋನ್ ನಿಮ್ಗೆ ಬರ್ಲಿ. ನೀವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪಾರ್ಟಿಸಿಪೇಟ್ ಕಾಣಿಸ್ತಾ ಇದೆ, ಹಸು ಕಾಣಿಸ್ತಾ ಇದೆ. ನೋಡಿದ್ರಲ್ಲ, ನಮ್ಮ ಗೌಡ್ರು ಮಾತಾಡಿದ್ರೆ ಏನ್ ಹೇಳ್ತಾರೆ, ಅತಳ ವಿತಳ ಸುತಳ ರಸಾತಳ ತಳತಳ ಮಹಾತಳ ಪಾತಾಳಗಳನ್ನೇ ಅಡಗಿಸ್ಬಿಡ್ತಾರೆ. ಸೂಪರ್ ಸರ್, ಥ್ಯಾಂಕ್ ಯು. ಹಾಡ್ ಬರಲ್ಲ ಅಂದ್ರು ಹಾಡ್ ಕ್ರಿಯೇಟ್ ಮಾಡಿದ್ರು. ಇದೇ ಕಲಾವಿದ, ಇದನ್ನೇ ಸೃಜನಾತ್ಮಕತೆ ಅಂತ ಕರೀತಾರೆ. ಥ್ಯಾಂಕ್ ಯು ಸರ್. ಸಮಯ ಇನ್ನ 7 ನಿಮಿಷ ಇದೆ. ನಮ್ಮ ಹೊಸ ಮಾಸ್ಟರ್ ಹೇಳಿ ಮೇಡಮ್. ನಾನೊಂದು ನೈಜ ಘಟನೆ ಹೇಳ್ತೀನಿ ಮೇಡಮ್. ಮೇಡಮ್, ಹೊಸ ಮಾಸ್ಟರ್ ಕರೆಯೋಣ ಅಂತಿದ್ದೀನಿ, ಏನಂತೀರಾ? ಕರೀರಿ ಮೇಡಮ್. ಏಕೆಂದ್ರೆ ನಮ್ಮ ಸೀನಿಯರ್ ಮಾಸ್ಟರ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತಾರೆ. ನಮ್ಮ ಹೊಸ ಮಾಸ್ಟರ್ಸ್ ನ ಮಾತಾಡ್ಸೋಣ.
ಸಮಯ ವೇಸ್ಟ್ ಮಾಡೋದ್ ಬೇಡ. ಎಸ್ ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ಮಾತಾಡಿ. ಇಬ್ರು ಮಾಸ್ಟರ್ಸ್ಗೆ ಅವಕಾಶ ಇದೆ, ಅವಾಗ್ಲಿಂದ ಅವಕಾಶ ಕೊಟ್ಟಿದ್ವಿ, ನೀವು ಬಳಸ್ಕೊಳ್ಳಿಲ್ಲ. ದಯವಿಟ್ಟು ಬನ್ನಿ, ಮತ್ತೆ ಮೆಸೇಜ್ ಮಾಡ್ಬೋದು. ಹೊಸ ವರ್ಷದಲ್ಲಿ ಹೊಸ ಸಂಕಲ್ಪ ಏನಾದ್ರೂ ಇದ್ರೆ ನೀವು ಮೆಸೇಜ್ ಮಾಡ್ತಾ ಹೋಗ್ಬೋದು, ನಾವು ಅದನ್ನ ನೋಡ್ತಾ ಇರ್ತೀವಿ, ನಾವು ಕೂಡ ಅಳವಡಿಸ್ಕೊಳ್ತೀವಿ. ಮೆಸೇಜ್ ಮಾಡಿ ಮಾಸ್ಟರ್ಸ್. ಈಗ ರೇವತಿ ಮೇಡಮ್ ಬಂದ್ರು. ಎಸ್ ಮೇಡಮ್. ಓಕೆ ಮ್ಯಾಮ್, ನಾನು ಏನು ಕಲೆ ಪ್ರದರ್ಶನ ಅಲ್ಲ, ಆ್ಯಕ್ಚುಲಿ 9ರಿಂದ 10 ಗಂಟೆದು ಕಾರ್ಯಕ್ರಮ ನಾಳೆ ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಅದಕ್ಕೆ ಎಲ್ಲರೂ ಸಹ ಭಾಗವಹಿಸಬೇಕು ಅಂತ ಒಂದು ವಿನಂತಿ. ಎರಡನೇದಾಗಿ ಸಮಗ್ರ ಜೀವನ ಶೈಲಿ ಶುಕ್ರವಾರ ದಿನ ಇರುತ್ತೆ. ಅದಕ್ಕೆ ದಯಮಾಡಿ ತಮ್ಮ ವಿಷಯ ಮತ್ತೆ ತಮ್ಮ ಹೆಸರನ್ನು ಕೊಡಿ. ಇಬ್ಬರಿಗೆ ಅವಕಾಶ ಇದೆ, 15 ನಿಮಿಷಗಳ ಕಾಲ ಮಾತಾಡ್ಬೋದು. ಮೂರನೇದಾಗಿ ಶನಿವಾರ ವಿಶೇಷ ಕಾರ್ಯಕ್ರಮ, ಅದಕ್ಕೂ ಸಹ ನಿಮ್ಮ ಎಲ್ಲ ಕಲಾವಿದರು ಅಲ್ಲಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಬೇಕು. ಇದು ಕೇವಲ ಕಲಾವಿದರಿಗೆ ಮಾತ್ರ ಅಲ್ಲ, ಅಶ್ವಿನಿ ಮೇಡಮ್ ಹೇಳಿದ ಹಾಗೆ ಅಶ್ವಿನಿ ಮೇಡಮ್ದೊಂದು ಪ್ರೋತ್ಸಾಹದಿಂದ ಹಾಡದವರು ಹಾಡ್ತಾರೆ, ನಾನು ಸಹ ಹಾಗೆ ಆಗಿದ್ದೇನೆ. ಹಾಗೇನೆ ಕತೆ ಹೇಳದವರು ಹೇಳ್ತಾರೆ, ಮಾತಾಡದವರು ಮಾತಾಡ್ತಾರೆ. ಹಾಗೇನೆ ರಾತ್ರಿಯ ವೇದಿಕೆಯಲ್ಲಿ ಸಹ ಈ ಎಲ್ಲ ಕಲೆಯನ್ನ ತಾವು ಪ್ರದರ್ಶನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂತಂದ್ರೆ ಇದೊಂದು ಬಹಳ ಬಹಳ ಅದ್ಭುತವಾದ ವೇದಿಕೆ, ಜೊತೆಗೆ ಅವಕಾಶ ಇರತಕ್ಕಂತಹ ವೇದಿಕೆ. ಆದ ಕಾರಣ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ. ಇದನ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಈ ಸಲ ಇನ್ನೊಂದು ವಿಶೇಷತೆ ಏನಂದ್ರೆ, ಯಾರಿಗೂ ವಿಷಯವನ್ನ ಕೊಟ್ಟಿಲ್ಲ. ಎಲ್ಲರ ಆಧ್ಯಾತ್ಮಿಕ ಪ್ರಯಾಣ ಏನಿದೆ ಅದನ್ನ ಹೇಳತಕ್ಕಂತಹ ತುಂಬಾ ನೀವು ಸಿಲೆಬಸ್ ಅನ್ನ ನೋಡಿ, ನಾನು ನಿನ್ನೆ ಎಲ್ಲ ಗ್ರೂಪ್ಗಳಲ್ಲಿ ಪೋಸ್ಟ್ ಮಾಡಿದ್ದೇನೆ. ನನಗೆ ಗೊತ್ತಿಲ್ಲ, ಎಲ್ಲ ಇವರು ಸ್ಪೀಕರ್ಸ ಹೊಸಬ್ರು ನನಗೆ, ಬಹುಶಃ ನಿಮಗೆಲ್ಲ ತುಂಬಾ ವರ್ಷದಿಂದ ಧ್ಯಾನ ಮಾಡ್ತಾ ಇರೋರಿಗೆ ಅವ್ರದ್ದೆಲ್ಲ ಪರಿಚಯ ಇರ್ಬೋದು. ನನ್ಗಂತೂ ತುಂಬಾ ಜನರದ್ದು ಪರಿಚಯನೇ ಇಲ್ಲ. ಇನ್ನೊಂದೇನಂತಂದ್ರೆ, ಬಹಳ ಹಿರಿಯರಿದ್ದಾರೆ, ಒಳ್ಳೆಯ ಧ್ಯಾನದ ಅನುಭವಸ್ಥರಿದ್ದಾರೆ. ಅದರಿಂದ ನಮ್ಗೇನಾಗ್ತದೆ ಅಂದ್ರೆ, ನಾವೀಗ ಧ್ಯಾನ ಮಾಡ್ತಾ ಇರ್ಬೋದು, ಸ್ವಾಧ್ಯಾಯ ಕೊಡ್ತಾ ಇರ್ಬೋದು, ಇದೆಲ್ಲ ಇರ್ಬೋದು. ಆದ್ರೆ ಅವರ ಒಂದು ಪ್ರಯಾಣ ನಮಗೆಲ್ಲ ಮೋಟಿವೇಶನ್ ಕೊಡುತ್ತೆ. ನಮಗೆಲ್ಲ ಒಂದು ಹೇಗೆ ನಾವು ಧ್ಯಾನ ಮಾಡಬೇಕು, ಜೊತೆಗೆ ಎಷ್ಟು ವರ್ಷದಿಂದ ಧ್ಯಾನ ಮಾಡಿದ್ರೆ ನಾವು ಏನನ್ನ ಗಳಿಸ್ಕೊಳ್ಬಹುದು ಅಂತ ಹೇಳತಕ್ಕಂಥದ್ದು. ತುಂಬಾ ಜನ ವೇದಿಕೆಯಲ್ಲಿ ಕೇಳ್ತಾರೆ, ನನಗೆ ಧ್ಯಾನ ಮಾಡಕ್ ಆಗ್ತಾ ಇಲ್ಲ, ಅಥವಾ ನನಗೆ ಹಿಂಗ ಆಗ್ತಾ ಇಲ್ಲ, ಹಂಗ ಆಗ್ತಾ ಇಲ್ಲ, ಈ ಅನುಭವ ಆಗ್ತಾ ಇಲ್ಲ ಅಂತ. ಬಟ್ ಈ ಹಿರಿಯ ಮಾಸ್ಟರ್ಗಳ ಒಂದು ಅವ್ರೇನ್ ಶೇರ್ ಮಾಡ್ಕೊಳ್ತಾರಲ್ಲ, ಅವರೊಂದು ಆಧ್ಯಾತ್ಮಿಕ ಪ್ರಯಾಣ, ಅದು ನಮಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ನಾವು ಹೇಗೆ ಸುಧಾರಿಸ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು, ಮತ್ತೆ ಧ್ಯಾನವನ್ನ ಹೇಗೆ ವೃದ್ಧಿಸ್ಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ಆದ್ರಿಂದ ಯಾರು ಮಿಸ್ ಮಾಡಬೇಡಿ. ಯಾಕಂದ್ರೆ ನಾವು ಪುಸ್ತಕಗಳನ್ನ ಓದಿ ಸ್ವಾಧ್ಯಾಯ ಕೊಡೋದಕ್ಕೂ ಈ ಒಂದು ಧ್ಯಾನದ ಅಥವಾ ಅವರೊಂದು ಜೀವನದ ಪ್ರಯಾಣ ಏನಿದೆಲ್ಲ, ಅದು ಬಹಳ ಅದ್ಭುತವಾಗಿರ್ತದೆ ಅಂತ ಹೇಳತಕ್ಕಂಥ ಮಾತನ್ನ ಹೇಳುತ್ತಾ, ಎಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಒಂದು ಸದುಪಯೋಗವನ್ನ ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ವಾವ್. ಎಸ್ ಮೇಡಮ್. ಎಸ್ ಮಾಸ್ಟರ್ಸ್, ಈಗ 5ನೇ ತಾರೀಕಿಂದಲ್ವಾ ಮೇಡಮ್? ಎಸ್ ಮೇಡಮ್, ಸೋಮವಾರ. ಸೋಮವಾರದಿಂದ ನಮ್ಮ 41 ದಿನಗಳ ಮಂಡಲ ಧ್ಯಾನ ಏನಿದೆ 9ರಿಂದ 10 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ನಮ್ಮ ರೇವತಿ ಮೇಡಮ್ ನಡೆಸ್ಕೊಡ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ತರಗತಿ ಇದು. ನಾವೆಲ್ಲರೂ ಭಾಗವಹಿಸೋದ್ರಿಂದ ಧ್ಯಾನ ಮಾಡ್ತಾ ಮತ್ತೆ ಜ್ಞಾನ ತಿಳಿತಾ, ಪ್ರತಿ ಶನಿವಾರ ಇದೇ ರೀತಿ ವಿಶೇಷ ಸಂಚಿಕೆನೂ ಕೂಡ ಇರುತ್ತೆ. ನೋಡಿದ್ರಲ್ಲ, ಒಂದು ರಸದೌತಣ ಅಂತ ಹೇಳ್ಬೋದು. ಧ್ಯಾನಿಗಳಿಗೆ ಆತ್ಮಾನಂದ, ಜ್ಞಾನಿಗಳಿಗೆ ಜ್ಞಾನ ಸುದೆ, ಆರೋಗ್ಯದ ರಹದಾರಿ, ಕಲಾವಿದರಿಗೆ ಕಲೆ ಸಾಗರ, ಎಲ್ಲರಿಗೂ ಇದೊಂದು ಅದ್ಭುತವಾದ ವೇದಿಕೆ ಸಾಗರ. ಎಸ್ ಮಾಸ್ಟರ್ಸ್, ಮತ್ತೊಮ್ಮೆ ಇದ್ರ ಬಗ್ಗೆ ನಾನು ಹೇಳ್ತಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಲ್ಲರೂ ಭಾಗವಹಿಸೋಣ, ಭಾಗವಹಿಸ್ತೀವಿ. ಥ್ಯಾಂಕ್ ಯು. ಎಸ್ ಶಿವಗಂಗಮ್ಮ ಮೇಡಮ್ ಕಾಯ್ತಾ ಇದ್ದಾರೆ. ಇನ್ನ 2 ನಿಮಿಷ ಸಮಯಾವಕಾಶದಲ್ಲಿ ಶಶಿಕಲಾ ಮೇಡಮ್ಗೆ ಅವಕಾಶ ಕೊಡೋಣ, ಯಾಕೆಂದ್ರೆ ಆಲ್ರೆಡಿ ಮೇಡಮ್ ಭಾಗವಹಿಸಿದ್ದೀರಾ. ಶಶಿಕಲಾ ಮೇಡಮ್, ವೆಲ್ಕಮ್. ಮೇಡಮ್ ನಮಸ್ತೆ. ನಿನ್ನೆ 11:15 ಕ್ಲಾಸ್ ಇರ್ಲಿಲ್ಲ ಮೇಡಮ್. ಆ ಲಿಂಕ್ ಓಪನ್ ಮಾಡಿದ್ರೆ ಹೋಸ್ಟ್ ಇಲ್ಲ, ಯಾರು ಇರ್ಲಿಲ್ಲ. ಬರೀ ಪಾರ್ಟಿಸಿಪೇಟ್ ಮಾಡಿರೋರ್ ಮಾತ್ರ ಒಂದ್ 7-8 ಜನ ಇದ್ರು. ನಮ್ಮ ಶಶಿಕಲಾ ಮೇಡಮ್, ನೀವು ಲಾಗಿನ್ ಹೋಸ್ಟ್ ಕೊಡ್ತೀನಿ ಅಂತಂದ್ರೆ ಅದನ್ನ ನೆಕ್ಸ್ಟ್ ಮಂತ್ ಇಂದ ಪ್ರಾರಂಭಿಸೋಣ. ಯಾಕೆಂದ್ರೆ ಇಲ್ಲಿ ಲಾಗಿನ್ ಹೋಸ್ಟ್ ಆಗೋರು ಕೊರತೆ ಇದೆ, ಹಾಗಾಗಿ ಇದನ್ನ ನಿಲ್ಸಿದ್ದೇವೆ. ನಮಗ್ ಬರಲ್ಲ. ಬ್ರಹ್ಮ ಮುಹೂರ್ತ ಧ್ಯಾನ ಮತ್ತೆ ಬೆಳಿಗ್ಗೆನೂ ಧ್ಯಾನ ಇರುತ್ತೆ, ಅದನ್ನ ಇದಕ್ಕೆ ಜೋಡಿಸ್ಕೊಂಡಿದೀವಿ ಆ ಕ್ಲಾಸ್ ಅನ್ನ. ಹಾಗಾಗಿ ಇದನ್ನ ನಿಲ್ಸಿದೀವಿ. ಪರವಾಗಿಲ್ಲ,
ಯಾರಾದ್ರೂ ನಾನು ಲಾಗಿನ್ ಮಾಡ್ತೀನಿ ಅನ್ನೋದಾದ್ರೆ ಮತ್ತೆ ಅದು ಗುರೂಜಿಗೆ ಹೇಳಿ ಪ್ರಾರಂಭಿಸಬಹುದು. ಎಸ್ ಮೇಡಮ್, ಥ್ಯಾಂಕ್ ಯು. ನಿಮ್ ಕಡೆಯಿಂದ ಏನಾದ್ರು? ಉಮಾದೇವಿ ಮೇಡಮ್ ಅವರು ಹೇಳ್ತಿದ್ರು ಮೇಡಮ್ ನಾವ್ ಮಾಡ್ತೀವಿ ಅಂತ. ಉಮಾದೇವಿ ಮೇಡಮ್ ಇದ್ರಲ್ಲ ಅವರು ಇಲ್ಲ, ನಾವು ಅದು ಕೋರ್ ಮೀಟಿಂಗ್ ನೆಕ್ಸ್ಟ್ ಗೆ ಕೋರ್ ಮೀಟಿಂಗ್ ಕರೆದು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ. ಈಗ ಸದ್ಯಕ್ಕಿಲ್ಲ ಮೇಡಮ್ ಅದು 11:15. ಇಲ್ಲ ಇಲ್ಲ ಇಲ್ಲ, ಆ ಸಮಯದಲ್ಲಿ ಬೇಕಾದ್ರೆ ನೀವು ಮನೇಲೆ ಮಾಡ್ಕೋಬಹುದು. ಅದೇ ಚೆನ್ನಾಗಿತ್ತು ಮೇಡಮ್ ಆ ಟೈಮು. ನೋಡಿ ಮೇಡಮ್, ಮೇಡಮ್ ಅದೇ ಬೆಳಗ್ಗೆ ಅದಕ್ಕೆ 1 hour ಧ್ಯಾನ ಇಟ್ಟಿದೆ. ಇದು ಮೊದ್ಲ ಅರ್ಧ ಗಂಟೆ ಇತ್ತು, 1 ತಾಸು ಮಾಡ್ತಾ ಇದೀವಿ. ಬೆಳಗ್ಗೆ ಜಾಯ್ನ್ ಆಗಿ 5:15. ಮೇಡಮ್ ಬೆಳಿಗ್ಗೆ ತರಗತಿಯಲ್ಲಿ ಮೊದಲು 40 ನಿಮಿಷ ಇತ್ತು, ಇವಾಗ 1 hour ಮಾಡಿದ್ದೇವೆ. ಮತ್ತೆ ಬ್ರಹ್ಮ ಮುಹೂರ್ತ ಪ್ರತಿನಿತ್ಯ ಇರುತ್ತೆ 365. ಓಕೆ, ಹಾಡೇನಾದ್ರೂ ಹಾಡ್ತೀರಾ ಮೇಡಮ್? ಹೇಳ್ತೀನಿ ಮೇಡಮ್. ಇಲ್ಲ ಕವನ ಹೇಳ್ಬಿಡಿ, ಎಲ್ಲಾ ಹಾಡು ಹೇಳಿದಾರೆ ಮಾಸ್ಟರ್. ಕವನ ಬರಲ್ಲ ಮೇಡಮ್. ಇಲ್ಲ ಅಂದ್ರೆ ಒಂದು ವಿಡಿಯೋ ಆನ್ ಮಾಡ್ಕೊಂಬಿಡಿ ನೋಡೋಣ. ಏನ್ ಮೇಡಮ್? ವಿಡಿಯೋ ಆನ್ ಮಾಡ್ಕೊಳ್ಳಿ ನೋಡೋಣ ನಿಮ್ನ. ಇಲ್ಲ ಮೇಡಮ್, ಹೆಂಗ ಇರ್ತೀವಿ. ಇಲ್ಲ ಮೇಡಮ್, ಬನ್ನಿ. ಧ್ಯಾನಿಗಳು ಹಾಗೆಲ್ಲ ಹೇಳೋ ಆಗಿಲ್ಲ, ನಾವ್ ಹೆಂಗಿದ್ರು ಸರಿನೇ. ನಮ್ಮ ಹಳೆ ಮಾಸ್ಟರ್ ಒಬ್ರು ಹೇಳ್ತಿದ್ರು, ಏನ್ರಯ್ಯ ಬೆಳಿಗ್ಗೆ ಹೊತ್ತು ಎಲ್ರು ವಿಡಿಯೋ ಆನ್ ಮಾಡ್ಕೋಬೇಕು ಅಂತ ಕೇಳಿದ್ರು. ಅವರ ಒಬ್ರು ಮಾಸ್ಟರ್ ಹೇಳಿದ್ರು, ಇಲ್ಲ ನಾವು ಹೆಂಗಿಂಗೋ ಇರ್ತೀವಿ ಅಂದ್ರು. ಹೆಂಗಿದ್ರು ಪರವಾಗಿಲ್ಲ ಕಣ್ರಯ್ಯ, ನಾವೆಲ್ಲ ಧ್ಯಾನಿಗಳಲ್ವಾ, ಎಲ್ಲ ಆನ್ ಮಾಡ್ಕೊಳ್ಳಿ ನೋಡ್ಬಿಡುವ ಅಂತಿದ್ರು. ಅದಕ್ಕೆ ನಾನೇ ಎಂಕರೇಜ್ ಮಾಡ್ತಾ ಇದ್ದೀನಿ. ಏನಂತೀರ ನಂದ ಮೇಡಮ್? ಎಸ್ ಮೇಡಮ್, ಹೌದು. ಅಶ್ವಿನಿ ಮೇಡಮ್, ಈಗ ಮಾರ್ನಿಂಗ್ ಕ್ಲಾಸ್ ಆಗುತ್ತಲ್ಲ, ಅದ್ರದ್ದು ಟೈಮ್ ಟೇಬಲ್ ಹೇಳಿ ಮೇಡಮ್. ಇದು 5:30 6 ಗಂಟೆವರೆಗೂ ಏನು, 6ರಿಂದ 6:30 ಏನು ಅಂತ ಒಂದ್ಸರ್ತಿ ಹೇಳಿ ಮೇಡಮ್. ಅದೇ ಹೇಳ್ಬೇಕಾ? ನಮ್ಮ ಶಶಿಕಲಾ ಮೇಡಮ್ ಬಂದಿದ್ರು, ಹೋಗಿಸ್ಬಿಟ್ರಲ್ಲ ಮೇಡಮ್. ಮತ್ತೆ ಬನ್ನಿ ಹೇಳೋಣ. 8 ಗಂಟೆ 1 ನಿಮಿಷ ಆಯ್ತು, ಒಂದು 4 ನಿಮಿಷ ಟೈಮ್ ಕೊಟ್ಬಿಡುವ. ಎಸ್ ಮೇಡಮ್, ವೆಲ್ಕಮ್. ನೋಡೋದಕ್ಕೆ ಮಾಲಾಶ್ರೀ, ಕೇಳೋದಕ್ಕೆ ಉಮಾಶ್ರೀ, ಮತ್ತಿನ್ನೇನ್ ಬೇಕು ಶಶಿಕಲಾ ಮೇಡಮ್? ಸೂಪರ್ ಮೇಡಮ್. ಒಂದು ಲೈನಲ್ಲಿ ನಿಮ್ಮ ಹಾಡು ಬರ್ಲಿ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವನು ನೆನೆದೋರ ಮನದಾಗೆ. ಮೊಗ್ಗಲ್ಲಿ ಕುಳಿತೋನೆ ಹೂವಲ್ಲಿ ನಗುತ್ತಾನೆ, ಆಯಾಗಿ ಮಾಯಾಗಿ ಮಲಗೌನೆ, ಆಯಾಗಿ ಮಾಯಾಗಿ ಮಲಗೌನೆ, ಮಾದೇವ ಮನಸ್ಸಿಟ್ಟು ಕೂಗಲು ಬರುತ್ತಾನೆ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ, ಇರುವನು ನೆನೆದೋರ ಮನದಾಗೆ. ಪೂರ್ತಿ ಹೇಳ ಸಾಕ ಮೇಡಮ್? ಸಮಯ ಆಯ್ತು, ಅದಕ್ಕೆ ಹೇಳೋದು. ನೀವ್ ಮೊದ್ಲಿಗೆ ಬಂದಿದ್ರೆ ನಿಮ್ಮ ಆಸೆ ತೀರೋ ಹೋಗ್ತಾ ಇತ್ತು. ನೆಕ್ಸ್ಟ್ ಗೆ ಅವಕಾಶ ತಗೊಳ್ಳೋಣ ಮೇಡಮ್. ಆಯ್ತು ಮೇಡಮ್. ಎಸ್ ಮೇಡಮ್, ಸಮಯ ಆಗಿದ್ರಿಂದ. ಎಸ್ ಮೇಡಮ್, ಶಿವನ ಭಕ್ತಿ ಹಾಡು ತುಂಬಾ ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್. ನಮ್ಮ ಶಿವಗಂಗಮ್ಮ ಮೇಡಮ್ ಅಗ್ನಿಹೋತ್ರ ಮಾಡಿ ಕಷಾಯ ಹೀರಿ ಅದೇನೋ ಮಾತಾಡ್ಬೇಕು ಅಂತ ಬಂದಿದ್ದಾರೆ. ಅಷ್ಟು ಬೇಗ ಅವಕಾಶ ಕೊಡೋಕ್ಕಾಗಲ್ಲ, ಯಾಕೆಂದ್ರೆ ಅವಕಾಶ ತಗೊಂಡಿದ್ದೀರಾ ಅಲ್ವಾ ಮೇಡಮ್? ಈಗ ನಮ್ಮ ಭಾಸ್ಕರ್ ಸರ್ ಮಾತಾಡ್ಸ್ಬಿಡೋಣ, ಆಮೇಲೆ ಶಿವಗಂಗಮ್ಮ ಮೇಡಮ್ ಮಾತಾಡ್ಸೋಣ. ಸರ್ ಎಲ್ಲಿದ್ರು ಬರ್ಬೇಕು. ನಮಸ್ತೆ ಸರ್. ನಮ್ಮ ವಿಲಾಸ್ ಭಾಸ್ಕರ್ ಇವರು ಪ್ರತಿದಿನ ಲಾಗಿನ್ ಹೋಸ್ಟ್ ಕೊಡ್ತಾ ಇದ್ದಾರೆ, ಮತ್ತೆ ಇವರು ರೆಕಾರ್ಡ್ ಮಾಡ್ತಾರೆ. ಅದರಿಂದ ನಾವೆಲ್ಲರೂ ಯೂಟ್ಯೂಬ್ ನಲ್ಲಿ ಬರ್ತೀವಿ, ನಾವು ಮತ್ತೆ ಅದನ್ನ ನೋಡ್ತೀವಿ, ಖುಷಿ ಪಡ್ತೀವಿ. ನಾವು ನಿಜವಾಗ್ಲೂ ನಮ್ಮ ಭಾಸ್ಕರ್ ಸರ್ಗೆ ಚಪ್ಪಾಳೆ. ಸರ್ 1 ಸೆಕೆಂಡ್, ನಾನು ಆಪ್ಷನ್ ಕೊಡ್ತೀನಿ. ಹ್ಯಾಂಡ್ ರೈಸ್ ಮಾಡಬಹುದಾ? ಕೋಸ್ಟ್ ಇದೆ ಸರ್ ನಿಮ್ದು, ಆಗ್ತಾ ಇಲ್ವಾ? ಈಗ ಇದು ಮಾಡ್ಕೊಂಡೆ ನಾನು ಮಾಡಿರ್ಲಿ. ಸರ್ ಹಾಡು ಹೇಳ್ತಾರೆ, ಯಾಕೆಂದ್ರೆ ಲಾಸ್ಟ್ ಟೈಮ್ ಒಂದು ಹಾಡು ಹೇಳ್ಬೇಕು ಅಂತ ಕೇಳಿದಾಗ ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದ್ರಿ. ನಾನಂತೂ ಮರ್ತಿಲ್ಲಪ್ಪ, ನೀವು ಮರ್ತಿದ್ರೋ ನನ್ಗೆ ಗೊತ್ತಿಲ್ಲ. ಹಾಡಿ. ಇಲ್ಲ ಹಾಡ್ ಮಾತ್ರ ಹೇಳಲ್ಲ ಬಿಡಿ. ಏನ್ ಸರ್ ಇದು ಅಶ್ವಿನಿಗೆ
ಎಷ್ಟ್ ಚೆನ್ನಾಗಿ ನೀವು ನೀವು ಹಾಡು ಇಲ್ಲ ಹೇಳಲೇಬೇಕು, ನಾವು ಬಿಡೋದಿಲ್ಲ. ಇಲ್ಲ ಹಾಡು ಬರಲ್ಲ ಮ್ಯಾಮ್, ಓ ಹಾಡು ಬರಲ್ಲ. ಮಲ್ಲಿಗೆ ಸರ್ ಹೇಳಿ ಸರ್. ಓ ಮಲ್ಲಿಗೆ ಬೇಡ ಮ್ಯಾಮ್. ಅಕ್ಕಪಕ್ಕದವ್ರು ನೀನಿಲ್ಲದೆ ತಮ್ಮೊಂದಿಗೆ ಸದಾ ಸದಾ ಸದಾ. ಓಡಿ ಬರ್ತಾರೆ. ಬೇಡ ಮ್ಯಾಮ್. ಓಕೆ ಸರ್, ಇನ್ನೇನಾದ್ರೂ ವ್ಯಕ್ತಪಡಿಸ್ತೀರಾ? ಏನ್ ವ್ಯಕ್ತಪಡಿಸೋದು ಏನಿಲ್ಲ ಮೇಡಮ್. ಏನು ಈ ಸಂದರ್ಭದಲ್ಲಿ ಏನ್ ಮಾತಾಡ್ಬೋದು ನಾನು ಒಂದ್ ಪ್ರತಿಕ್ರಿಯೆಯಾಗಿ? ಜೋಕ್ಸ್ ಹೇಳ್ಬಿಡಿ ವಿಲಾಸ್ ಸರ್, ಒಂದ್ ಜೋಕ್ಸ್ ಹೇಳ್ಬಿಡಿ. ನಮಸ್ಕಾರ ನಿಮಗೆ ಭಾಸ್ಕರ, ನಮಸ್ಕಾರ ನಿಮಗೆ ಭಾಸ್ಕರ. ತಾವು ಹಾಡಿ ಇದನ್ನ. ಇಲ್ಲ ಮ್ಯಾಮ್, ನೆಕ್ಸ್ಟ್ ಟೈಮ್ ಹೇಳ್ತೀನಿ ಬಿಡಿ, ಜೋಕೆ ಹೇಳ್ತೀನಿ ನೆಕ್ಸ್ಟ್ ಟೈಮ್. ಇದಕ್ಕೆ ಮಂಜುಳಾ ಮೇಡಮ್, ಅನುರಾಧ ಮೇಡಮ್, ನಂದಾ ಮೇಡಮ್ ಸಾಕ್ಷಿಯಾಗಿದ್ದಾರೆ. ನೆಕ್ಸ್ಟ್ ಟೈಮ್ಗೆ ಹಾಡ್ಲೇಬೇಕು. ಹಾಡಿಲ್ಲ ಮ್ಯಾಮ್, ಹಾಡಿಲ್ಲ, ಜೋಕ್ ಹೇಳ್ತೀನಿ, ಜೋಕ್ ಹೇಳ್ತೀನಿ ನೋಡಿದ್ರಾ, ಸೂಪರ್. ಎಸ್ ಸರ್, ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ನೆನ್ಪ್ ಮಾಡ್ಕೊಂಡು, ಹೌದೌದು, ನೆನ್ಪ್ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ತಯಾರಿ. ಇವತ್ ಮಾತಾಡಿದ್ದಾರೆ, ನೆಕ್ಸ್ಟ್ ಟೈಮ್ ಹಾಡ್ತಾರೆ, ನೆಕ್ಸ್ಟ್ ಟೈಮ್ ಮಿಮಿಕ್ರಿ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಡ್ ಮಾತ್ರ ಇಷ್ಟ. ಸ್ವಲ್ಪ ಮಟ್ಟಿಗೆ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗಿದೆ, ಇನ್ನೂ ಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ನೆಕ್ಸ್ಟ್ ಭಾಗವಹಿಸಿ ಸರ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ಓಕೆ. ಈಗ ನಮ್ಮ ಶಿವಗಂಗಮ್ಮ ಮೇಡಮ್ಗೆ ಕೊನೆ ಅವಕಾಶ, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್ ಮೇಡಮ್, ಮಾತಾಡಿ. ನಮಸ್ತೆ, ನಮಸ್ತೆ ಅಶ್ವಿನಿ ಲಾಯರ್ ಮೇಡಮ್. ಇವತ್ ನೀವು ನನಗೆ ಲಾಯರ್ ಕಂಡಂಗ್ ಕಾಣ್ತಾ ಇದ್ದೀರಾ. ಲಾಯರ್ ಕಂಡಂಗ್ ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನೀವಿವತ್ತು ನನ್ ಕಣ್ಣಿಗೆ ಲಾಯರ್ ತರ ಕಾಣ್ತಾ ಇದ್ದೀರಾ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಮಂಜುಳಾ ಮೇಡಮ್, ಶಿವಗಂಗಾ ಮೇಡಮ್ ನನ್ನನ್ನು ನೋಡಿ ಹೊಗಳಿದರು. ನಾನೇ ಲಾಯರು, ಈಗ ಏನಂತೀರಿ ಹೇಳಿ. ಈಗ ಯಾವ್ಯಾವ ಪದದಲ್ಲಿ ನಿಮ್ಮನ್ನು ವರ್ಣಿಸಕ್ ಆಗಲ್ಲ. ಅಯ್ಯಯ್ಯೋ, ಛೇ ಛೇ ಛೇ, ಕೇಳಲಾರೆ. ಸ್ಪೆಕ್ಸ್ ತೆಗ್ದಿದ್ದೀನಿ, ಇವಾಗ ಹೇಳಿ. ಕಾಮಿಡಿ ಕೇಳಿ, ಲಾಯರ್, ಆಕ್ಟಿಂಗ್, ಸಿಂಗರ್, ಯಾವ್ಯಾವ ಪದದಲ್ಲಿ ವರ್ಣಿಸ್ಲಿ ಹೇಳಿ ನಿಮ್ಮನ್ನ. ನೋಡಿದ್ರಲ್ಲ, ಶಿವಗಂಗಾ ಮೇಡಮ್ ಹೇಳ್ತಾ ಇದ್ದಾರೆ, ಆಕ್ಟರು, ಸಿಂಗರು, ಡ್ಯಾನ್ಸರು ಎಲ್ಲ ಮಾಡ್ತಾರಂತೆ ಅವರು. ನೋಡಿದ್ರಲ್ಲ, ಎಷ್ಟೊಂದು ಕಲೆ ಅವರಲ್ಲಿ ಅಡಗಿದೆ. ನಾವಲ್ಲ ನಿರೂಪಕಿ, ನಿರೂಪಕಿ, ನೀವು ನಿರ್ಮಾಪಕಿ, ನಿರೂಪಕಿ, ಡೈರೆಕ್ಟರ್, ಎಲ್ಲರೂ. ಮೇಡಮ್ ಸಮಯ ಆಯ್ತು, ಹೇಳಿ ಮೇಡಮ್, ಏನ ಹಾಡ್ಬೇಕು? ಬಂಧುಗಳಿಗೂ ಶರಣಾರ್ಥಿ. ನಮ್ಮ ಎಲ್ಲಾ ಮಾಸ್ಟರ್ಸ್ಗೂ ಒಳ್ಳೇದಾಗ್ಲಿ ಅಂತ ನಾನು ಅಗ್ನಿಹೋತ್ರ ಮಾಡಿದೆ, ಸಂಕಲ್ಪ ಇಟ್ಕೊಂಡು. ಒಂದು ವಿಭೂತಿ ಯಾಕೆ ಧರಿಸ್ಬೇಕು ಅನ್ನೋದೊಂದು ನನ್ ಮನ್ಸಲ್ಲಿ ತುಡ್ಕ ಹೇಳ್ಬೇಕಾದ, ಎಲ್ರಿಗೂ ಹೇಳ್ಬೇಕು. ನಮ್ ಜೂಮ್ ಅಲ್ಲಿ ಬರೋರು ಎಲ್ರು ಒಂದು ವಿಭೂತಿ ಧರಿಸ್ಕೊಂಡ್ ಬಂದ್ರೆ ಒಳ್ಳೇದು ಅಂತ ನನ್ಗೆ ಅನ್ನಿಸ್ತು. ಅದಕ್ಕಾಗಿ ಅದ್ಯಾಕೆ ಧರಿಸ್ತಾರೆ ಅನ್ನೋದಕ್ಕೊಂದು ಹೇಳ್ತೀನಿ ಅಷ್ಟೇ. ಚುಟುಕಾಗಿ ಹೇಳ್ತೀನಿ, ಜಾಸ್ತಿ ಹೇಳಲ್ಲ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನವಯ್ಯ. ವಿಭೂತಿ ಧರಿಸಿದರೆ ಹೋಗುವುದು ಭವರೋಗ, ವಿಭೂತಿ ಚಿನ್ನವಯ್ಯ. 3 ಎಳೆ ವಿಭೂತಿ ಯಾಕೆ ಧರಿಸ್ತಾರೆ ಅಂದ್ರೆ ಅದು ಏನ್ ಕಾರಣ? ವಿಭೂತಿ ಏಕೆ 3 ಎಳೆಯಾಗಿ ಹಣೆಗೆ ಧರಿಸು? ತತ್ ಚಿತ್ ಆನಂದ, ಇಷ್ಟ ಪ್ರಾಣ ಭಾವ, ಗುರು ಲಿಂಗ ಜಂಗಮ, ಸೃಷ್ಟಿ ಸ್ಥಿತಿ ಲಯ, ಆಕಾರ ಊಕಾರ ಮಾಕಾರ. ಈ ಸ್ವರೂಪವೇ ವಿಭೂತಿ. ವಿಭೂತಿಗೆ ಜಾತಿ ಧರ್ಮವಿಲ್ಲ. ಅದರಿಂದ ಎಲ್ರೂ ಕೂಡ ವಿಭೂತಿನ ಧರಿಸಿದ್ರೆ ಒಳ್ಳೇದು ಅಂತ ನಂಗೆ ಅನಿಸ್ತು. ಇಷ್ಟ ಹೇಳ್ಬೇಕಾಗಿತ್ತು. ಈ ತುಡಿತದಲ್ಲಿ ಅವಾಗಿಂದ ಆಯ್ತಾ ಇತ್ತು. ವಾವ್, ತುಂಬಾ ಅದ್ಭುತ ಮೇಡಮ್. ನಿಮ್ಮ ತುಡಿತ ಎಷ್ಟು ಬೇಗ ಕೆಲಸ ಮಾಡುತ್ತೆ ಅಂದ್ರೆ ವಿಭೂತಿಯ ಮಹಿಮೆ. ಅದಕ್ಕಾಗಿ ನೋಡಿ, ಕಾರ್ಯಕ್ರಮ 8ಕ್ಕೆ ಸಂಪನ್ನ ಮಾಡ್ಬೇಕಾಯ್ತು.
8:10 ಬರ್ತಾ ಇದೆ. ಥ್ಯಾಂಕ್ ಯು ಮೇಡಮ್, ಕೊನೆಯದಾಗಿ ತಿಳಿಸಿಕೆ ಥ್ಯಾಂಕ್ ಯು. ಇವತ್ತು ಮೇಡಮ್ ನಮ್ಮ ಮನೆಗಳಲ್ಲಿ ಅಡಿಗೆ ಆದ ತಕ್ಷಣ ಅಡಿಗೆ ಮೊದ್ಲು ಒಂದು ವಿಭೂತಿ ಇಟ್ಕೊಂಡಿರ್ತೀವಿ. ಆ ಪಾತ್ರೆಗೆ ವಿಭೂತಿ ಧರಿಸ್ಬಿಟ್ಟು ಶಿವಾರ್ಪಣ ಮಸ್ತು ಅಂತ ಅದು ಎಲ್ಲರನ್ನು ಅಡಿಗೆ ಮೊದ್ಲಿ ಒಂದ್ ವಿಭೂತಿ ಇಟ್ಕೊಂಡಿರ್ತೀವಿ. ಏನಾದ್ರು ಒಂದ್ ಅಡಿಗೆ ಆಯ್ತಾ ಶಿವಾರ್ಪಣ ಮಸ್ತು ಅಂತ ಹೇಳಿ ಆಮೇಲೆ ಅದನ್ನ ಅಲ್ಲೇ ಬಿಟ್ಬಿಡೋದು. ಹಂಗಾಗಿ ಅದಕ್ಕೇನು ಸ್ನಾನ ಮಾಡಿ ನಾವು ಒಲೆ ಹಚ್ಬೇಕು ಅಂತ ಏನಿಲ್ಲ. ವಿಭೂತಿ ಅಡಿಗೆ ಆದೋಕೆ ಇವತ್ತೂನು ವಿಭೂತಿ ಕೆಲವ್ರ ಮನೇಲಿ ಸಂಪ್ರದಾಯ ಇದೆ. ಅಡಿಗೆಗಳ್ಗೂ ಅಡಿಗೆ ಮನೇಲೊಂದ್ ಇಟ್ಟಿರ್ತಾರೆ ಸಪ್ರೇಟು. ಹಂಗಾಗಿ ಅಡಿಗೆ ಮನೆಗ್ ಧರಿಸ್ಬಿಟ್ರೆ ಅದು ಶಿವಾರ್ಪಣ ಮಸ್ತು ಅಂತ, ಶಿವನಿಗೆ ಅರ್ಪಣ ಆಗಿದ್ ನಾವು ಊಟ ಮಾಡೋದು ಅಂತ ಆತರ. ಅಷ್ಟು ವಿಭೂತಿಗೆ ಇದೆ. ಆಮೇಲೆ ವಿಭೂತಿ ಧರಿಸ್ಕೊಂಡಿರೋರು ಎದುರು ಬಂದ್ರು ಮೃತ್ಯುನ ಗೆಲ್ಬೋದು ಅನ್ನೋ ಶಕ್ತಿ ಇದೆ. ಹಾಗಾಗಿ ಆಮೇಲೆ ವಿಭೂತಿ ಧರಿಸಿದ್ರೆ ನೋಡಿ ನಮ್ ಶಿವಗಂಗಾ ಮೇಡಮ್ ಪಾರ್ವತಿ ತರ ಕಾಣಿಸ್ತಾವ್ರ ನಮ್ ಕಣ್ಗೆ. ಹಂಗಾಗಿ ಅದಕ್ಕೆ ಥ್ಯಾಂಕ್ ಯು. ವಿಭೂತಿನ ನಾವ್ ಎಷ್ಟು ಹೈಟು ವೆಯ್ಟು ಇದೀವೋ ನಾವು ಸಾಯೋದ್ರೊಳಗೆ ಅಷ್ಟು ಧರಿಸ್ಬೇಕಂತೆ ನಾವು. ಹೌದು. ಆಮೇಲೆ ವಿಭೂತಿ ವಿಷಯ ಬಂದಾಗ ಮೇಡಮ್ ನಾನ್ ಹೇಳ್ತೀನಿ, ನಾನು ಚಿಕ್ಕ ಹುಡುಗಿಯಿಂದನೂ ವಿಭೂತಿ ಧರಿಸ್ತೀನಿ. ಅದು ದಿನನಿತ್ಯ ಅಭ್ಯಾಸ ಇದೆ. ಎಸ್ ಮೇಡಮ್, ಥ್ಯಾಂಕ್ ಯು. ವಿಭೂತಿ ವಿಷಯವಾಗಿ ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ಇನ್ನೊಂದು ವಿಭೂತಿ ಅಲ್ಲ, ವಿಭೂತಿ 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 ಸಾರಿ ಮೇಡಮ್, ವಿಭೂತಿ. ನಮ್ಮ ಮಂಜುಳಾ ಮೇಡಮ್ ಅವ್ರಿಗೆ ಕೋಸ್ಟ್ ಸಿಕ್ಕಿಲ್ಲ, ಎಷ್ಟು ಹುಷಾರಾಗಿ ಜಾಗರೂಕವಾಗಿ ಅನ್ಮ್ಯೂಟ್ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ ಮೇಡಮ್? ನಂದಾ ಮೇಡಮ್ ಅದಕ್ಕೆ ಇನ್ನೊಂದ್ ರೂಮಿಗೆ ಬಂದ್ಬಿಟ್ಟೆ, ಯಾರು ಸೌಂಡ್ ಮಾಡೋರು ಅಂತ ಹೇಳ್ಬಿಟ್ಟು ಇನ್ನೊಂದ್ ರೂಮಿಗೆ ಡೋರ್ ಹಾಕೊಂಡು ಯಾರು ಇರಲ್ವಲ್ಲ ಇಲ್ಲಿ, ಯಾವ ಸೌಂಡ್ ನಿಮ್ಗೆ ಆಗಲ್ಲ ಅಂತ ಹೇಳಿ ಈ ಕಡೆಗ್ ಬಂದ್ಬಿಟ್ಟೆ. ನೋಡಿ ಅವರು ಶಾರ್ಪ್ ಇದ್ದಾರೆ. ಅವ್ರು ಏನಾದ್ರೂ ಸೌಂಡ್ ಬಂತು ಅಂದ್ರೆ ಮ್ಯೂಟ್ ಮಾಡ್ಬಿಡ್ತಾರೆ ಅಂತ ನಿಶಬ್ದ ಸ್ಥಳದಲ್ಲಿ ಬಂದು ನಿಂತಿದ್ದಾರೆ. ಮೇಡಮ್ ಕೆಲವರು ಸುಮಾರು ಜನ ಅನ್ಮ್ಯೂಟ್ ಮಾಡ್ಕೊಂಡ್ಬಿಡ್ತಾರೆ, ಮಾತಾಡೋದೆಲ್ಲ ಕೇಳಿಸ್ತಾ ಇರುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು ಮೇಡಮ್. ಅದಕ್ಕೋಸ್ಕರ ನಾನು ದೊಡ್ಡದಾಗಿ ಆನು ಮಾಡ್ಕೊಂಡಿರ್ತಾರೆ. ನಾವು ಮಾಡಿದ ತಕ್ಷಣ ನಾವು ನಾವು ಮ್ಯೂಟ್ ಮಾಡ್ಕೊಂಡ್ಬಿಡ್ತೀವಿ. ಕೆಲವ್ರು ಮಾಡೋದು ಇಲ್ಲ, ಸುಮ್ನೆ ಮಾತಾಡ್ತಿರ್ತಾರೆ. ಅದು ಇರ್ಬೇಕು ನಮ್ಗೆ, ಒಂದು ಯಾವ ವೇದಿಕೆಯಲ್ಲಿ ಇರ್ತೀವಿ ಏನು ಅಂತ. ಹಾಗಾಗಿ ಇಲ್ವಾ ಸೈಲೆಂಟ್ ಆಗಿ ತಗೊಂಡು ಯಾರು ಇಲ್ದಿದ್ ಒಂದ್ ರೂಮ್ ಅಲ್ಲಿ ಕೂತ್ಕೊಂಡ್ಬಿಡೋದು. ಮೇಡಮ್ ನೋಡ್ರಿ, ನಾನ್ ಹಿಂದೆ ಇದು ಲೈಬ್ರರಿ, ಇಲ್ಲೆಲ್ಲ ನೋಡಿ ನಮ್ಮನೆ ಲೈಬ್ರರಿ ತುಮಕೂರ್ನಲ್ಲಿ. ಮೇಡಮ್ ಇದ್ರಲ್ಲಿ ಸುಮಾರು ನನಗ್ ಪ್ರೈಸ್ ಬಂದಿರೋವೆಲ್ಲ ಇದೆ ಮೇಡಮ್. ನಿಜ ಹೇಳ್ಬೇಕು ಅಂದ್ರೆ ನಾನು ಓದೇ ಇಲ್ಲ ಮೇಡಮ್ ಆ ಬುಕ್ಸ್ ನ. ಅಷ್ಟೊಂದು ಬುಕ್ಸ್ ಇದಾವೆ. ನೋಡಿ ಅವರು ಎಷ್ಟು ಚಾಕಚಕ್ಯತೆ ಅಂದ್ರೆ, ಅಶ್ವಿನಿ ಮೇಡಮ್ ಎಲ್ಲಿ ಆಧ್ಯಾತ್ಮಿಕ ವಿಚಾರ ಕೊಡಿ ಅಂತ ಕೇಳ್ತಾರೋ ಅಂದ್ಬಿಟ್ಟು ಫಸ್ಟ್ ಹೇಳ್ಬಿಟ್ರು. ಓದಿಲ್ವಾ? ಇಲ್ಲ ಮೇಡಮ್ ಓದಿಲ್ಲ. ಬೇಕಾದ್ರೆ ಓದಿ ಕೊಡಬಹುದು, ಏನ್ ಅದೇನು ದೊಡ್ಡ ವಿಷಯ ಅಲ್ಲ. ಒಟ್ನಲ್ಲಿ ನನಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇರೋದ್ರಿಂದ ಮುಂಚೆ ನಾನು ಕೆಲಸದ ಒತ್ತಡದಿಂದ ನಾನು ಓದಿರ್ಲಿಲ್ಲ. ಹಂಗಾಗಿ ಈಗ ಫ್ರೀ ಆಗಿದ್ದೀನಿ, ಸ್ವಲ್ಪ ಕೆಲಸ ಕಮ್ಮಿ ಮಾಡ್ಕೊಂಡಿದೀನಿ ವೃತ್ತಿಯಲ್ಲಿ. ಬಟ್ ಓದ್ಲಿಕ್ಕೆ ಕಣ್ ಪ್ರಾಬ್ಲಮ್ಮು. ಹಂಗಾಗಿ ಅವಕಾಶ ಇದ್ದಾಗ ಏನಾರು ಆ ಸಮಯಕ್ಕೆ ತಕ್ಕನಾಗಿ ಓದಿ ರೆಡಿ ಆಗ್ತೀನಿ ಮೇಡಮ್. ಎಸ್ ಮೇಡಮ್, ಇಲ್ಲ ಕಣ್ಣಿನ ಪ್ರಾಬ್ಲಮ್ ಇಲ್ಲ. ನಮ್ಮ ವೇದಿಕೆಗೆ ಬಂದಿದ್ದೀರಾ ಅಂದ್ಮೇಲೆ ಅದೆಲ್ಲ ಸರಿ ಹೋಗುತ್ತೆ. ಖಂಡಿತವಾಗ್ಲೂ ನೀವೆಲ್ಲದಕ್ಕೂ ರೆಡಿ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಮೇಡಮ್. ನಮ್ಮ ಲಕ್ಕಿ ಬಂದಿದ್ದಾರೆ. ನಮ್ಮ ಹೊಸ ವರ್ಷದಿಂದ ಲಕ್ಷ್ಮೀ ದೇವಿ ಪಂಡಿತ್ ಮುಂಚೆ ಲಕ್ಕಿ ಸೇರಿಸಿದ್ದಾರೆ. ಲಕ್ಕಿ ಮೇಡಮ್ ಮಾತಾಡಿ. ಎಸ್ ಮೇಡಮ್. ನಮಸ್ತೆ. ವಿಭೂತಿ ಹೇಳಿದಲ್ಲ, ಅದಕ್ಕಾಗಿ ಒಂದೇ ಒಂದು ಪದ, ಅದು ವಿಭೂತಿ ಅಂದ್ರೆ ತ್ರಿಕಾಲ ಶುದ್ಧೀಕರಣ ಅಂತ ಹೇಳಿ. ತ್ರಿಕಾಲ ಶುದ್ಧೀಕರಣ ಆಗುತ್ತೆ, ತ್ರಿಮೂರ್ತಿಗಳ ವಾಸ ಇರ್ತದೆ ಅಲ್ಲಿ. ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಇರ್ತಾರೆ, ತ್ರಿಕಾಲ ಶುದ್ಧೀಕರಣ ಆಗುತ್ತೆ. ಅದೊಂದು ಪದ ಸೇರಿಸ್ಬೇಕಿತ್ತು, ಸೇರಿಸಿದೀನಿ ಅಷ್ಟೇ ಮೇಡಮ್. ನಿನ್ನ ವಿಭೂತಿ ಬಗ್ಗೆ ತುಂಬಾ ಇದೆ, ತುಂಬಾನೇ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ನಮ್ಮ ಏನ್ ಎಷ್ಟಿರ್ಬೇಕು ಅಂತ ಹೇಳಿ. ತ್ರಿಕಾಲ ಶುದ್ಧೀಕರಣ ಆಗುತ್ತೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ. ತುಂಬಾ ಚೆನ್ನಾಗಿ ಹೇಳಿದೆ. ಎಲ್ರಿಗೂ ನಮಸ್ತೆ. ಥ್ಯಾಂಕ್ ಯು. ಶಶಿಕಲಾ ಮೇಡಮ್, ನಿಮ್ದು ಹ್ಯಾಂಡ್ ರೈಸ್ ಇದೆ, ನಿಮ್ದಾಯ್ತು ಅಂತ ಅನ್ಕೊಂತೀನಿ. ಕಾರ್ಯಕ್ರಮ ಈಗ ಸಂಪನ್ನ ಮಾಡೋಣ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಪ್ರತಿ ಶನಿವಾರ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸೋಣ. ಇದು ಈ ಮನರಂಜನೆ ಸಂಚಿಕೆ ವೇದಿಕೆ ಮುಂದುವರಿಬೇಕು ಅಂದ್ರೆ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಮತ್ತೆ ಕಾಲಕ್ರಮೇಣ ಇದನ್ನು ಸ್ಟಾಪ್ ಮಾಡುವಂತಹ ಸಂಭವ ಇದೆ. ಅದಾಗಬಾರ್ದು ಅಂತಂದ್ರೆ ನಾವೆಲ್ಲರೂ ಸೇರಿ ಇದನ್ನ ಮುಂದುವರ್ಸ್ಕೊಂಡು ಹೋಗೋಣ.
ಮತ್ತೆ ಪ್ರತಿದಿನ ಆದಷ್ಟು ಬೆಳಿಗ್ಗೆ ಸ್ಪೀಕರು ಅವರು ನಮಗೋಸ್ಕರ ಜ್ಞಾನ ಕೊಡ್ಬೇಕು ಅಂತ ಬರ್ತಾರೆ. ಆದಷ್ಟು ನಾವು ವಿಡಿಯೋ ಆನ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇಬ್ರು ಮಾತ್ರ ವಿಡಿಯೋ, ಮೂವರು ಆನ್ ಮಾಡಿದ್ದಾರೆ. ಯಾರು ಆನ್ ಮಾಡ್ಲಿಲ್ಲ ಅಂತಂದ್ರೆ ಒಂಥರ ಎನ್ಕರೇಜಸ್ ಇರಲ್ಲ, ಕಲರ್ಫುಲ್ ಆಗಿ ಇರೋದಿಲ್ಲ, ಒಂಥರ ಬ್ಲ್ಯಾಂಕ್ ಆಗಿರುತ್ತೆ. ಈಗ ನಾವು ಪಾಠ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ ಮೇಸ್ಟ್ರು ಅಥವಾ ಲೆಕ್ಚರರು, ಅವಾಗ ನಾವೆಲ್ಲರೂ ಅಲರ್ಟ್ ಆಗಿರ್ತೀವಿ. ಯಾರು ಕೂಡ ನಿದ್ದೆ ಮಾಡೋದಿಲ್ಲ ಅಲ್ವಾ? ನಾವೆಷ್ಟು ಅಲರ್ಟ್ ಆಗಿರ್ತೀವಿ ಅಷ್ಟು ಚೆನ್ನಾಗಿ ಆ ಒಂದು ತರಗತಿ ಹೋಗುತ್ತೆ, ನಮ್ಗೆ ಪಾಠ ಮಾಡಿದ್ದು ತಲೆಗೆ ಹೋಗುತ್ತೆ. ಇದು ಧ್ಯಾನದ ವೇದಿಕೆ ಮಾಸ್ಟರ್, ಎಲ್ರಿಗೂ ಎಲ್ಲನೂ ಅರ್ಥ ಆಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿದಿನ ನಮಗೆ ಯೋಗ ಧ್ಯಾನ ಜ್ಞಾನವನ್ನು ಕೊಡ್ತಾ ಇರುವಂತಹ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಮತ್ತೆ ಇನ್ನ ಯಾರಿಗೋ ಒಬ್ರಿಗೆ ಮಾಸ್ಟರ್ಗೆ ನಾನೇನೋ ಮಾತಾಡ್ಬೇಕಾಗಿತ್ತು, ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಅನ್ನೋಂತಹ ಮನಸ್ಸಿನಲ್ಲಿರುತ್ತೆ, ಅದನ್ನು ಕೂಡ ವ್ಯಕ್ತಪಡಿಸ್ಬೋದು. ಒಬ್ರು ಮಾಸ್ಟರ್ಗೆ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಸಂಪನ್ನ ಮಾಡೋಣ. ಮೇಡಮ್ ನಾನೇ ಮಾತಾಡ್ತೀನಿ ಮೇಡಮ್. ಮೇಡಮ್ ಏನಿಲ್ಲ, ನಾನು ನೈಜ ಘಟನೆ ಅಂದ್ರೆ ನನ್ನ ಜೀವನದಲ್ಲೇ ನಡೆದಿರೋದು. ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು, ಅದನ್ನ ಏನು ಇಲ್ದಲೇನೆ ಯಾವ ರೀತಿ ನಾನು ಮಾಡಿ ಪ್ರೈಸ್ ತಗೊಂಡೆ ಅನ್ನೋದು ಅಟ್ಲೀಸ್ಟ್ ಹೇಳ್ಬೇಕು ಅಂದ್ರೆ ಒಂದು 5 ನಿಮಿಷನಾರು ಬೇಕು ಮೇಡಮ್. ಪಟ 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 ಹೇಳಿ ಕೊನೆಗೆ ಒಂದು ವಚನ, ಅದು ಅಕ್ಕಮಹಾದೇವಿದು ರೋಲ್ ಮಾಡಿದ್ದೆ, ಆ ವಚನ ಆಡಿ ಅದನ್ನ ಹೇಳ್ತಾ ಇದ್ದೆ. ಹಂಗಾಗಿ ಅಯ್ಯೋ ನಾನೇ 5 ನಿಮಿಷ ತಗೊಂಡ್ಬಿಟ್ರೆ ಬೇರೆಯವ್ರಿಗೆ ಅಂತ ಏನಂತೀರೋ ಏನೋ ಅಂತ ಹೇಳ್ಬಿಟ್ಟು ಅದು ಸುಮಾರು ದಿವಸದಿಂದ ಇದೆಲ್ಲ ನಾನ್ ಮಾಡಿರೋದ ನೈಜನೇ ನಾನು ಹೇಳೋದು. ಹಂಗಾಗಿ ಅದಕ್ಕೆ ಅಂತ ಸನ್ನಿವೇಶಗಳು ನಾನೇನು ಹೇಳ್ತಾ ಇಲ್ಲ ಮೇಡಮ್. ಬರೀ ಒಂದ್ ಹಾಡೋ ಪಾಡೋ ಆಡ್ಬಿಟ್ಟು ಅತ್ಲಾಗ ಮುಗಿಸ್ತಿದೀನಿ. ಹಂಗಾಗಿ ಮೇಡಮ್ ಅಷ್ಟೇ, ಅದನ್ನ ಹೇಳೋಣ ಅನ್ಕೊಂಡು ಹ್ಯಾಂಡ್ ರೈಸ್ ಮಾಡಿದ್ದೆ ಅಷ್ಟೇ ಮೇಡಮ್. ಅಂದ್ರೆ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಅಂತ ನಾನು ಮಾಡ್ಬೇಕು ಅಂತ ಮನ್ಸು ಹಾಕೊಂಡು ಎಷ್ಟು ದೂರದಿಂದ ಬಂದ್ರು ಏನೂ ಇಲ್ದಲೇನು ನಾನು ಮಾಡಿ ಸ್ಟೇಜ್ ಮೇಲೆ ಪ್ರೈಸ್ ತಗೊಂಡೆ. ಅದನ್ನ ಹೇಳಲಿಕ್ಕೆ ಇಷ್ಟಪಟ್ಟೆ ಮೇಡಮ್. ಅದಕ್ಕೋಸ್ಕರ ಏನೇನು ನಾನು ತರಾತುರಿ ಮಾಡ್ದೆ, ಏನೇನು ಓಡಾಡ್ದೆ, ಕೊನೆಗೆ ಏನು ಇಲ್ದಲೇ ಇದ್ರುನು ನಾನು ಹೆಂಗ್ ತಗೊಂಡೆ ಅನ್ನೋದನ್ನ ಹೇಳಕ್ ಅಷ್ಟೇ ಮೇಡಮ್. ಓಕೆ ಮೇಡಮ್. ಸೂಪರ್ ಮೇಡಮ್. ನೋಡಿ, ಮನಸ್ಸಿನಲ್ಲಿ ಏನೋ ಒಂದು ಹೇಳೋದಿತ್ತು ಅವ್ರಿಗೆ. ನಾನು ಯಾಕೆ ಈ ಒಂದು ಅವಕಾಶ ಕೊನೆಯಲ್ಲಿ ಕೊಟ್ಟೆ ಅಂತಂದ್ರೆ ಅದನ್ನು ಹೊರಗಡೆ ಹಾಕ್ಬಿಡ್ಬೇಕು. ಅದು ಒಂದು ಕಾಯಿಲೆ. ಮನಸ್ಸಿನಲ್ಲಿ ಏನಾದ್ರೂ ಇತ್ತು ಅಂದ್ರೆ ಅದು ಕಾಯಿಲೆಯಾಗಿ ಪರಿವರ್ತನೆ ಆಗುತ್ತೆ. ನಾವೆಲ್ಲ ಅದನ್ನ ಕಂಡಿರ್ತೀವಿ. ಹಾಗಾಗಿ ಇನ್ನ ಪ್ರತಿ ಶನಿವಾರ ಮಾಸ್ಟರ್ಸ್ ಎಲ್ರೂ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಮನಸ್ಸಿನಲ್ಲಿರುವಂತಹ ಕಲೆ, ಆ ಕಲಾದೇವಿ ಕಲೆ. ಇನ್ನೊಂದು ಮಾಸ್ಟರ್ಸ್, ಕಲೆನ ಯಾರು ನಮ್ಮಲ್ಲಿ ಇದ್ದಿದ್ದು ಬಳಸ್ಕೊಳ್ಳಿಲ್ಲ ಅಂದ್ರೆ ಆ ಕಲೆ ಇದ್ದು ಸತ್ತ ಹಾಗೆ ಅಂತ ಹೇಳ್ತಾರೆ. ಆ ಕಲೆನ ಸಾಯಿಸೋದ್ ಬೇಡ. ಮಂಜುಳಾ ಮೇಡಮ್ ಅಲ್ಲಿ ಅತೀವ ಕಲಾದೇವಿ ಇದ್ದಾರೆ, ಅದನ್ನ ಹೊರಗಡೆ ಹಾಕ್ತಾರೆ. ಮತ್ತೆ ಅನುರಾಧ ಮೇಡಮ್ ಅವರು ಸಹ ಈಗ ಸಕ್ರಿಯರಾಗ್ತಾ ಇದ್ದಾರೆ. ನಂದಾ ಮೇಡಮ್ ಬರೀ ನಿರೂಪಣೆ ಎಲ್ಲ ಮಾತಲ್ಲ, ಅವರು ಕೂಡ ಹಾಡು ಹೇಳ್ತಾ ಇದ್ದಾರೆ. ನಮ್ಮ ಲಕ್ಕಿ ಪಂಡಿತ್ ಮೇಡಮ್ ಅವರು ಪ್ರತಿ ಸಲ ಬರ್ತಾರೆ, ಒಂದು ಶಾಸ್ತ್ರ ಹೇಳಿ ಹೋಗ್ತಾರೆ ಅವರು. ಅದು ತುಂಬಾ ಅದ್ಭುತವಾದ ಒಂದು ಕೆಲಸ ಕಾರ್ಯ ಅಂತ ಹೇಳ್ಬೋದು. ನಾನ್ ಸುಮ್ನೆ ಇರ್ಲಿಲ್ಲ ಮೇಡಮ್, ಹುಬ್ಳಿಗ್ ಹೋಗ್ಬೇಕಾದ್ರೆ ಹುಬ್ಳಿ ತಲುಪೋವರೆಗೂ ಹೇಳ್ಬಿಟ್ಟಿದೀನಿ. ನಾನು ಏನೇನು ಇದುವರೆಗೂ ನನ್ನ ಜರ್ನಿನಲ್ಲಿ ಏನೇನಿತ್ತ, ಹುಬ್ಳಿಗ್ ಬರ್ಬೇಕಾದ್ರೆ ಟ್ರೈನ್ ನಲ್ಲಿ ಇರೋರೆಲ್ಲ ಕೇಳಿಸ್ಕೊಂಡಾರೆ. ನಮ್ ಬೋಗಿಲ್ ಇರೋರೆಲ್ಲ ನನ್ನೇ ನೋಡ್ತಿದ್ರು. ಬೇರೆ ನೋಡಿದ್ವಿ ನಿಮ್ಮಲ್ಲಿರೋ ಆ ಕಲಾದೇವಿ ಸರಸ್ವತಿ ಎಷ್ಟ್ರ ಮಟ್ಟಿಗೆ ನಿಮ್ಮಲ್ಲಿ ಇಟ್ಕೊಂಡಿದ್ರೆ ನಾನು ನೋಡ್ದೆ. ಹಂಗಾಗಿ ನಾನು ಅವಕಾಶ ಸಿಕ್ತಾಗೆಲ್ಲ ಹೇಳ್ಕೊಂಡೇ ಬಂದೆ. ಹುಬ್ಳಿ ತಲುಪೋವರೆಗೂ ಹೇಳ್ಕೊಂಡೇ ಬಂದೆ. ತುಮಕೂರಿನಿಂದ ನಿಮ್ಗೆ ಶನಿವಾರ 2 ಸಲ ಎಕ್ಸ್ಟ್ರಾ ಅವಕಾಶ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡೇ ಬಿಡೋಣ. ಎಲ್ರಿಗೂ ಧನ್ಯವಾದಗಳು. ಹೋಗೋಕೆ ಅಷ್ಟುನು ಯಾರಿಗೂ ಮನ್ಸಾಗ್ತಾ ಇಲ್ಲ. ಇನ್ನು ಏನಾದ್ರೂ ನಗೆ ಇರುವಂತಹದ್ದು ಏನಾದ್ರೂ ಪ್ರಸಂಗ ಬರುತ್ತಾ ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ಆದ್ರೆ ಸಮಯನೂ ನಾವು ಅದಕ್ಕೆ ನೋಡ್ಬೇಕಲ್ವಾ. ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು. ಅವಕಾಶ ಕೊಟ್ಟಂತಹ ಈ ವೇದಿಕೆ ಕಲ್ಪಿಸಿದ ಮಹಾವತಾರ್ ಬಾಬಾಜಿ, ಮಹಾವತಾರ್ ಫೌಂಡೇಶನ್, ಲಕ್ಷ್ಮೀ ರಂಗನಾಥ ಗುರುಗಳಿಗೆ ಕೃತಜ್ಞತೆಗಳು. ಎಲ್ಲಾ ಮಾಸ್ಟರ್ಸ್ಗೂ ತುಂಬು ಹೃದಯದ ಕೃತಜ್ಞತೆಗಳು.